ಎಲ್ರಿಗೂ ನಮಸ್ಕಾರ. ಈ ದಿನ ವಿಶೇಷವಾಗಿ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಮದ್ದೂರು ತಾಲೂಕಿನಲ್ಲಿ ಯೂಟ್ಯೂಬ್ ಲೈವ್ ಚಾನೆಲ್ ಮುಖಾಂತರ SSLC ರಿಸಲ್ಟ್ ಅನ್ನು ಉತ್ತಮಪಡಿಸುವ ಸಂಬಂಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಎಲ್ಲ SSLC ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಕಳೆದ ವರ್ಷವೂ ಕೂಡ ನಾವು ಮಾಡಿದ್ವಿ. ಇದರ ಫಲಶ್ರುತಿ ನಮಗೆ ಹೆಚ್ಚಾಗಿ ಸಿಕ್ಕಿದೆ. ಇವತ್ತು ವಿನೂತನವಾಗಿ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯದಲ್ಲಿ ಈ ಒಂದು ಯೂಟ್ಯೂಬ್ ಕಾರ್ಯಕ್ರಮದ ಮುಖಾಂತರ SSLC ರಿಸಲ್ಟ್ ಇಂಪ್ಲಿಮೆಂಟ್ ಮಾಡುವ ಸಂಬಂಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲು ನಮ್ಮ ಮದ್ದೂರಿನ ಜನಪ್ರಿಯ ಶಾಸಕರು, ಮಕ್ಕಳೇ ನಿಮಗೆಲ್ಲ ಗೊತ್ತಿರ್ಬೋದು, ನೀವು ಸ್ಕೂಲ್ಗೆ ದಾಖಲಾಗುವ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಸರ್ಕಾರಿ ಸ್ಕೂಲ್ಗಳಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಶುಲ್ಕವನ್ನು ಪಾವತಿಸಿ ನಿಮ್ಮೆಲ್ಲರ ಒಂದು ವಿದ್ಯಾರ್ಜನೆಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತಾ ಇದ್ದಾರೆ. ಅದು ನಮ್ಮ ಭಾಗ್ಯ ಅಂತ ನಾವು ಎಲ್ಲ ತಿಳ್ಕೊಂಡಿದ್ದೀವಿ. ಇವತ್ತು ಅವರು ಬಿಡುವಿಲ್ಲದ ಒಂದು ಸಮಯದಲ್ಲಿ ನಮಗೆ ಅವಕಾಶವನ್ನು ಕೊಟ್ಟು, ಅಂದರೆ ಅದು ಅವರಲ್ಲಿ ಶಿಕ್ಷಣಕ್ಕೆ ಇರತಕ್ಕಂಥ ಕಾಳಜಿಯನ್ನು ತೋರಿಸ್ತದೆ. ಇವತ್ತು ಮಾನ್ಯ ಶಾಸಕರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಿಮ್ಮೆಲ್ಲರನ್ನ ಉದ್ದೇಶಿಸಿ SSLC ಫಲಿತಾಂಶವನ್ನು ಉತ್ತಮಪಡಿಸುವ ಸಂಬಂಧ ಕೆಲವು ಸಲಹೆ ಮಾರ್ಗದರ್ಶನಗಳನ್ನು ನೀಡಲು ಬಂದಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರು, ವಿದ್ಯಾರ್ಥಿಗಳ ಶಿಕ್ಷಣ ಬಂಧುಗಳಾದಂಥ ಮಾನ್ಯ ಶಾಸಕರಿಗೆ ನಿಮ್ಮೆಲ್ಲರ ಪರವಾಗಿ, ಇಲಾಖೆ ಪರವಾಗಿ, ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಕೋರುತ್ತಾ, ಈ ದಿನ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾನ್ಯ ಶಾಸಕರು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಲಿ ಅಂತ ಅವರನ್ನ ನಾವು ಇಲಾಖೆ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಸರ್, ಮಾಡಿಕೊಡಿ ಸರ್. ಪಾಪ ಕರೆಕ್ಟ್ ಸರ್. ಹಾಂ, ಆಯ್ತು. ಚೇರ ಕೊಡೋದು ಕರೆಕ್ಟಾಗಿ ಸೆಟ್ ಮಾಡ್ತಾರೆ. ಅವ್ರು ಬಂದ್ರ ಮೇಡಮ್, ಅವ್ರು ಪೂರ್ಣಿಮಾಗೆ ಫೋನ್ ಮಾಡಿ. ಕುತ್ಕೊಳ್ಳಿ, ಅನಂತ ಕೊಟ್ರು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮದ್ದೂರು ತಾಲೂಕು SSLC ಪರೀಕ್ಷಾ ಫಲಿತಾಂಶ ನಿರಂತರವಾಗಿ 18 ವರ್ಷಗಳಿಂದ ಪರಿಣಾಮಕಾರಿಯಾಗಿ ಗುಣಾತ್ಮಕವಾಗಿ ಇಡೀ ರಾಜ್ಯದಲ್ಲಿ ಮೊದಲ 5 ಸ್ಥಾನಗಳಲ್ಲಿ ಪ್ರತಿ ವರ್ಷ ಸ್ಥಾನ ಪಡೆಯುತ್ತಾ ಬಂದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. SSLC ಪರೀಕ್ಷಾ ಫಲಿತಾಂಶವನ್ನು ಉತ್ತಮಪಡಿಸಲು ವಿನೂತನವಾಗಿ ಪ್ರತಿ ವರ್ಷವೂ ತಾಲೂಕು ವ್ಯಾಪ್ತಿಯ ಸರ್ಕಾರಿ ಅನುದಾನ ರಹಿತ ಮತ್ತು ವಸತಿ ಪ್ರೌಢಶಾಲೆಗಳಿಗೆ ಫಲಿತಾಂಶ ಉತ್ತಮಪಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು, SSLC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಸಿದ್ಧತೆ ಕುರಿತು ಯೂಟ್ಯೂಬ್ ಲೈವ್ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಕಳೆದ 2 ವರ್ಷಗಳಿಂದ ಎಲ್ಲೂ ಕೂಡ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದ್ದು, ತಾಲೂಕು ವ್ಯಾಪ್ತಿಯ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಜಿಲ್ಲೆಯ, ರಾಜ್ಯದ ಹಲವು 6,000 to 8,000 ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿಸಲಾಗ್ತಾ ಇದೆ. ತಾಲೂಕು ವ್ಯಾಪ್ತಿಯ ವಿಷಯವಾರು ಸಂಪನ್ಮೂಲ ವ್ಯಕ್ತಿಗಳು ಸೇರಿಕೊಂಡು ಈ SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಲು ಇರುವ ಮಾರ್ಗಗಳ ಬಗ್ಗೆ, ಕಲಿಕೆಯಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತೆರಳುಗಡೆ ಹೊಂದಲು ಅಗತ್ಯ ಮಾರ್ಗದರ್ಶನವನ್ನು ನೀಡಿರುತ್ತಾರೆ. ದಿನಾಂಕ 8/2/24 ಕಾರ್ಯಕ್ರಮವು ಪ್ರತಿದಿನವೂ ಮಧ್ಯಾಹ್ನ 2:30 to 4:30 ಮೂಡಿ ಬರುತ್ತಿದ್ದು, ತಾಲೂಕು ವ್ಯಾಪ್ತಿಯ ಎಲ್ಲ ಪ್ರೌಢಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ವಿಷಯ ಶಿಕ್ಷಕರು ಶಾಲೆಯಲ್ಲಿ ಲಭ್ಯವಿರುವ ಸ್ಮಾರ್ಟ್
ಪ್ರೊಜೆಕ್ಟರ್, ಟಿವಿ, ಎನಿ ಡಿಜಿಟಲ್ ಟಿವಿ ಮಾಧ್ಯಮಗಳ ಮೂಲಕ ವೀಕ್ಷಣೆ ಮಾಡಲು ಅನುಕೂಲ ಕಲ್ಪಿಸಲಾಗಿದೆ. ಯೂಟ್ಯೂಬ್ ಲೈವ್ ಮೂಲಕ ವಿಷಯ ಪರಿಣಿತ ಶಿಕ್ಷಕರು ಫಲಿತಾಂಶವನ್ನು ಉತ್ತಮಪಡಿಸಿಕೊಳ್ಳಲು ವಿದ್ಯಾರ್ಥಿಗಳು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಅಗತ್ಯ ಮಾಹಿತಿಯನ್ನು ನೀಡುವವರು. ಕಳೆದ ವರ್ಷ ಮದ್ದೂರು ತಾಲೂಕು 98.65% ಫಲಿತಾಂಶ ಪಡೆದಿದ್ದು, ಈ ಶೈಕ್ಷಣಿಕ ವರ್ಷದಲ್ಲೂ ಇನ್ನೂ ಉತ್ತಮ ಫಲಿತಾಂಶ ಹೊರತರಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಪರೀಕ್ಷೆಯೇ ಎಲ್ಲ ಅಲ್ಲ, ಪರೀಕ್ಷೆಯಿಂದ ಹೊರತಾದ ಬದುಕಿದೆ. ಕಡಿಮೆ ಅಂಕಗಳು ಬಂದಿದೆ ಎಂದು ಖಿನ್ನತೆಗೆ ಒಳಗಾಗುವುದು ಬೇಡ. ಈ ಶೈಕ್ಷಣಿಕ ವರ್ಷದಲ್ಲಿ 3 ಬಾರಿ SSLC ಪರೀಕ್ಷೆ ಬರೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಮೊದಲ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ಅಥವಾ ಅನುತ್ತೀರ್ಣಗೊಂಡರೆ ಅಥವಾ ಇನ್ನೂ ಅಂಕಗಳು ಪಡೆಯಬೇಕೆಂಬ ಮನೋಭಾವ ಇದ್ದರೆ ಮತ್ತೆ ಪರೀಕ್ಷೆ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಫಲಿತಾಂಶವನ್ನು ಉತ್ತಮಪಡಿಸಿಕೊಳ್ಳಲು ಸದಾವಕಾಶವಿದೆ. ಆದ್ದರಿಂದ ತಮ್ಮ ಆತ್ಮವಿಶ್ವಾಸ, ಶ್ರದ್ಧೆ, ನಿಯಮಿತ ಅಭ್ಯಾಸ ಇವುಗಳ ಮೂಲಕ ನಿಮ್ಮ ಭವಿಷ್ಯವನ್ನು ಉತ್ತಮಪಡಿಸಿಕೊಳ್ಳಲು ನಿಮಗೆ ಅವಕಾಶ ಇದೆ. ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಎಂಬಂತೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ವಿದ್ಯಾರ್ಥಿಗಳಿಗೆ ಸೂಚನೆಗಳು: ಪರೀಕ್ಷೆಗೆ ಕೆಲವೇ ದಿನಗಳಿರುವುದರಿಂದ ವಿದ್ಯಾರ್ಥಿಗಳು ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಬೇಕು. ಜಾತ್ರೆ, ಸಂತೆ, ಇನ್ನಿತರ ಕೆಲಸ ಕಾರ್ಯಗಳಿಗೆ ಪೋಷಕರು ಕೂಡ ಬಳಸಿಕೊಳ್ಳದೆ ಓದಿನ ಕಡೆಗೆ ಹೆಚ್ಚಿನ ಕಡೆಗೆ ವಿದ್ಯಾರ್ಥಿಗಳು ಪ್ರೇರೇಪಿಸಬೇಕು. ಶಾಲೆಯಲ್ಲಿ ನೀಡಿರುವ ಶಿಕ್ಷಕರ ಮಾರ್ಗದರ್ಶನವನ್ನು ಅನುಪಾಲನೆ ಮಾಡುವುದು. ಪ್ರತಿದಿನವೂ ವಿದ್ಯಾರ್ಥಿಗಳ ವೇಳಾಪಟ್ಟಿ ರಚಿಸಿಕೊಂಡು ಕಠಿಣ ವಿಷಯಗಳ ಬಗ್ಗೆ ಮೊದಲನೇ ಆದ್ಯತೆಯನ್ನು ನೀಡಿ ಸಿದ್ಧತೆಯನ್ನು ಮಾಡಿಕೊಳ್ಳುವುದು. ಪ್ರತಿ ಪರೀಕ್ಷಾ ಮಂಡಳಿಯಿಂದ ಬಿಡುಗಡೆ ಮಾಡಿರುವ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಯಮಿತವಾಗಿ ಅಭ್ಯಾಸ ಮಾಡುವುದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಪರೀಕ್ಷೆಯ ಕೊನೆ ದಿನವರೆಗೂ ಶಾಲೆಗೆ ಗೈರು ಹಾಜರಾಗದೆ ಶಾಲೆಯಲ್ಲಿ ಶಿಕ್ಷಕರು ನೀಡಿರುವ ಮಾರ್ಗದರ್ಶನವನ್ನು ಪಾಲಿಸಿಕೊಳ್ಳುವಂಥದ್ದು. ಮತ್ತು ಇದರ ಸದ್ಬಳಕೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದು ಇದೊಂದು ಅತ್ಯುತ್ತಮ ಕಾರ್ಯಕ್ರಮ ಆಗೋದ್ರಿಂದ ನೀವೆಲ್ಲರೂ ಇದನ್ನು ಬಳಸ್ಕೊಂಡು ನಿಮ್ಮ ಭವಿಷ್ಯದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲೂ ನಾನು ಮನವಿಯನ್ನು ಮಾಡಿಕೊಡ್ತೀನಿ. ನಮಸ್ಕಾರ. ಇಲ್ಲ 88 ಹೈಸ್ಕೂಲಲ್ಲೂ ಈಗ ಲೈವಲ್ಲಿ ಪ್ರತಿ ಸ್ಕೂಲಲ್ಲಿ ನೋಡ್ತಾರೆ. ಒಟ್ಟು 4,000 ರಿಂದ 5,000 ಮಕ್ಕಳು ಈಗ ನೋಡ್ತಾವ್ರೆ ಈಗ. ಕೊಡಿ ಇವ್ರಿಗೆ ನಮ್ಮ ಅಷ್ಟಲ್ಲಿ ಎಮ್ಮೆಲ್ಲೆ ತಗೊಳ್ಳಿ ಸರ್. ನಂಗೆ ಕೊಡ್ರಿ. ಕೊಡಿ ಅಲ್ಲಿ ಕೊಡಿ. ತಗೊಳ್ಳಿ.
Good afternoon, everyone. I'm Anita, English teacher, working in Government High School, Kadiluvagilu, Madur Taluk. I'm very happy that we are connecting through this virtual platform. First, I would like to thank Honorable Uday sir, MLA of Madur. And also, I would like to extend my heartfelt thanks to BO Kaliraya sir. Dear children, I hope you all are doing good and you are preparing for the examination. There are 46 days are left for the examination. Directly, I'm going into the session. In this session, I have taken 3 lessons from prose section and 3 poems from poetry section. End of the lesson, there will be a question and answers regarding the unit. So first, I welcome everybody to this session of SSLC Result Enhancement Program 2023-24. The contents I have taken: a hero, first lesson, there's a girl by the tracks, gentleman of RIO en MEdIO, grandma climbs a tree, quality of mercy, I am the land. So first, I'm going to facilitate a lesson, a hero. Dear children, already you know the story or the summary of the lesson, a hero. Now I'm going to give a gist of this lesson, a hero. A hero lesson as written by R.K. Narayan. It's a wonderful lesson. It's a wonderful story also, which starts with Swami's father reading out newspaper about a young boy's fight with a tiger. He read out the whole paragraph describing the young boy's fight with the tiger and his flight up the tree where he stayed till people came that way and killed the tiger. Now children, nimge ಈ ಸ್ಟೋರಿಯ ಒಂದು ಮುಖ್ಯ ಸಾರಾಂಶ ಸ್ಟಾರ್ಟಿಂಗ್ ಅಲ್ಲಿ ಒಂದು 3-4 ಲೈನ್ ಅಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇದೆ. ಸ್ವಾಮಿಸ್ ಫಾದರ್, ಈ ಸ್ಟೋರಿಯ ಹೀರೋ ಅಥವಾ ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಸ್ವಾಮಿ, ಅವನ ಫಾದರ್ ಹಿ ವಾಸ್ ರೀಡಿಂಗ್ ಅ ನ್ಯೂಸ್ ಪೇಪರ್. ಆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಇನ್ಸಿಡೆಂಟ್ ಒಂದು ಇನ್ಫಾರ್ಮೇಶನ್ ಬರುತ್ತೆ, ಅದನ್ನ ಅವರು ಓದ್ತಾ ಇರ್ಬೇಕಾದ್ರೆ ದಟ್ ಟುಕ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಇನ್ ಸ್ವಾಮಿಸ್ ಲೈಫ್ ಅಲ್ಲ ಆಗುತ್ತೆ. ಸೊ ಏನದು ನಿಮ್ಗೆ ಪ್ರಶ್ನೆ ನೀವು ಕೇಳ್ಕೋಬಹುದು, ವಾಟ್ ವಾಸ್ ದಟ್ ರಿಪೋರ್ಟ್, ನ್ಯೂಸ್ ಪೇಪರ್ ರಿಪೋರ್ಟ್. ಸೊ ಅಲ್ಲೇ ಆನ್ಸರ್ ಕೂಡ ಇದೆ, ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ವಿಲೇಜ್ ಲ್ಯಾಡ್ ಹೂ ಫಾಟ್ ವಿತ್ ದ ಟೈಗರ್ ಅನ್ನೋಂಥದ್ದು. ಸೊ ಸ್ವಾಮಿ ಏನ್ ಮಾಡ್ತಾನೆ, ಈ ಒಂದು ನ್ಯೂಸ್ ಅನ್ನ ವೈಲ್ ಹಿಸ್ ಫಾದರ್ ವಾಸ್ ರೀಡಿಂಗ್ ದಿಸ್ ನ್ಯೂಸ್, ಆಗ ಇವನೇನ್ ಮಾಡ್ತಾನೆ, ಹಿ ಡಿಡ್ ನಾಟ್ ಅಗ್ರಿ. ಏನಕ್ಕೆ ಅಂತಂತಂದ್ರೆ ಅವರ ಫಾದರ್ ಒಪಿನಿಯನ್ ಅಂಡ್ ಹಿಸ್ ಒಪಿನಿಯನ್ ಯಾವಾಗ್ಲೂ ಅಷ್ಟೇ ಡಿಫ್ರೆಂಟ್, ಈ ವಿಷಯದಲ್ಲಿ ಡಿಫ್ರೆಂಟ್ ಆಗಿತ್ತು. ಡಿಫ್ರೆಂಟ್ ಆದಾಗ ಅವನೇನ್ ಮಾಡ್ತಾನೆ, ಅವನು ಹೇಳ್ತಾನೆ, ಅವ್ರ ಡ್ಯಾಡಿಗೆ ಹೇಳ್ತಾನೆ, ಇಟ್ಸ್ ಇಂಪಾಸಿಬಲ್ ದಟ್ ಅ ಯಂಗ್ ಕುಡ್ ಬಿ ಸೋ ಬ್ರೇವ್ ಆಸ್ ಟು ಫೈಟ್ ವಿತ್ ದ ಟೈಗರ್ ಅಂತ. ಆಗ ಆರ್ಗ್ಯುಮೆಂಟ್ ನಡೆಯುತ್ತೆ. ಹಿ ಆರ್ಗ್ಯೂಡ್ the same with his father. His father became annoyed and told him to sleep alone in the office room. ಇಲ್ಲಿ ಪ್ರಶ್ನೆ ಬರುತ್ತೆ, ನಿಮ್ಗೆ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ, why he challenged him to sleep alone in the office room ಅಂತ. ಸೊ ಇದು ಅಷ್ಟೇ ನಮ್ಗೆ ಮೋಸ್ಟ್ ಪ್ರೊಬಬಲ್ ಕ್ವೆಶ್ಚನ್ ಆಗುತ್ತೆ. ಸೊ ಅವನ್ಗೆ ಅವ್ರ ಡ್ಯಾಡಿ ಅವನ್ಗೆ ಚಾಲೆಂಜ್ ಮಾಡ್ತಾರೆ, ನೀನು ಯು ಶುಡ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಯಾಕೆ ಅಂದ್ರೆ ಟು ಪ್ರೂವ್ ಹಿಸ್ ಕರೇಜ್ ಅಂತ. ಸೊ ಆಗ ಅವನ್ಗೆ ಯಾಕೆ ಈ ಪ್ರಶ್ನೆ ಬರುತ್ತೆ, ಅವನ್ ಯಾಕೆ ಅದನ್ನ ಸ್ಕೇರ್ ಮಾಡ್ತಾನೆ ಅಂತ ಅನ್ನೋದಾದ್ರೆ,
because always he sleeps beside his granny. ಇವನ್ಗೆ ಯಾವಾಗ್ಲೂ ಹೆದರಿಕೆ ಆಗ್ತಿರತ್ತೆ. His care of darkness, and darkness ಅಂತಂದ್ರೆ ಆಬ್ವಿಯಸ್ಲಿ ಡೆವಿಲ್ ಆರ್ ಸಮಥಿಂಗ್, ಏನೋ ನೈಟ್ ಮೇರ್ ಬರುತ್ತೆ, ಹಾಗೆಲ್ಲ ಇರುತ್ತೆ. ಸೊ ಹಾಗಾಗಿ ಇವನೇನ್ ಮಾಡ್ತಾನೆ, ಹಿ ಡಿಸ್ಲೈಕ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಅಂಡ್ ಅದಾದ್ಮೇಲೆ ಅವನು ಏನ್ ಮಾಡ್ತಾನೆ, ಡ್ಯಾಡಿಗೆ ಒಂದು ಡೈವರ್ಟ್ ಮಾಡ್ತಾನೆ. ಡ್ಯಾಡಿಯ ಈ ಚಾಲೆಂಜ್ ಇಂದ ಆಚೆ ಬರೋದಕ್ಕೋಸ್ಕರ ಹಿ ಡೈವರ್ಟೆಡ್. ಹೇಳ್ತಾನೆ, ನ್ಯೂಲಿ ಓಪನ್ಡ್ ಕ್ರಿಕೆಟ್ ಕ್ಲಬ್ ಬಗ್ಗೆ ಆಗಿರ್ಬೋದು, ಅಥವಾ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ವುಡ್ ಸ್ಲೀಪ್ ಅಂತ ಹೇಳುವಂತದ್ದಾಗಿರ್ಬೋದು. ಸೊ ಹೀಗೆಲ್ಲ ಅವನು ಡ್ಯಾಡಿಯ ಆ ಚಾಲೆಂಜ್ ಇಂದ ಹಿಂದೆ ಬರಲಿ ಅನ್ನೋದಕ್ಕೋಸ್ಕರ ಅವನು ಹೇಳ್ತಾನೆ. ಸೊ ಬಟ್ ಡ್ಯಾಡಿ ಡಿಡ್ ನಾಟ್ ಅಗ್ರಿ. He ordered him to sleep alone in his office room. ಇನ್ನು ರೀಸನ್ ಕೊಡ್ತಾನೆ, ನಿಮ್ಮ ಆಫೀಸ್ ರೂಮ್ ಅಲ್ಲಿ ಸ್ಕಾರ್ಪಿಯನ್ಸ್ ಎಲ್ಲ ಇರುತ್ತೆ, ಡಸ್ಟ್ ಇರುತ್ತೆ, ಸೊ ಸ್ಲೀಪ್ ಮಾಡಕ್ ಆಗಲ್ಲ, ನಿದ್ದೆ ಮಾಡಕ್ ಆಗಲ್ಲ ಅಲ್ಲಿ ಅಂತ. ದ ರಿಯಲ್ ರೀಸನ್ ಇಸ್ ಏನಾಗಿರುತ್ತೆ, ರಿಯಲ್ ರೀಸನ್ ಏನಾಗಿತ್ತು ಅಂತ ಅನ್ನೋದಾದ್ರೆ, his care to sleep alone. ಸೊ ಆಫ್ಟರ್ ದಟ್ ಡ್ಯಾಡಿ ಆರ್ಡರ್ ಮಾಡ್ತಾರೆ, ಯು ಮಸ್ಟ್ ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಂತ. ಸೊ ನೆಕ್ಸ್ಟ್ ಏನ್ ಮಾಡ್ತಾನೆ, ಹಿ ರಿಕ್ವೆಸ್ಟ್ ಹಿಮ್ ಟು ಪ್ರೊವೈಡ್ ಅ ಬರ್ನಿಂಗ್ ಲ್ಯಾಂಪ್. ಬೆಳಕಬೇಕು, ಒಂದು ದೀಪ ಪ್ರೊವೈಡ್ ಮಾಡಿ, ಒಂದು ಕೊಡಿ ಅಂತ. ಬಟ್ ಹಿ ವಾಸ್ ರೆಫ್ಯೂಸ್ಡ್, ಅದು ಸಿಗೋದಿಲ್ಲ ಅವನ್ಗೆ. ಅಂಡ್ ಫಾದರ್ ಹೇಳ್ತಾರೆ, ಡೋರ್ ಅನ್ನ ಓಪನ್ ಮಾಡಿ ನಿದ್ದೆ ಮಾಡ್ಬೋದು ಅಂತ. ಸೊ ಆಫ್ಟರ್ ದಟ್ ಸ್ವಾಮಿ ವೆಂಟ್ ಇನ್ ಟು ದ ರೂಮ್. ಎವ್ರಿಬಡಿ ಅವ್ರವ್ರ ರೂಮ್ಗೆ ಅವರು ಹೋಗ್ತಾರೆ. ಸೊ ಸ್ವಾಮಿ ಏನ್ ಮಾಡ್ತಾನೆ, ನೌ ಹಿ ಈಸ್ ಅಲೋನ್. ಯಾವಾಗ ಅವನು ಸ್ಲೀಪ್ ಮಾಡಕ್ಕೆ ಆ ರೂಮ್ ಬರ್ತಾನೆ, ಬಂದಾಗ ಫಸ್ಟ್ ಆಫ್ ಆಲ್ ಹಿ ಇಸ್ ಕೇರ್ ಟು ಸ್ಲೀಪ್ ಅಲೋನ್. ಹವೆವರ್ ಹೇಗೋ ಕಷ್ಟಪಟ್ಟು ಅವನೇನ್ ಮಾಡ್ತಾನೆ, ಈ ಸ್ಲೆಪ್ಟ್, ಮಲಗ್ತಾನೆ ಅವನು. ಅದಾದ್ಮೇಲೆ ಅವನ ಡ್ರೀಮ್ ಅಲ್ಲಿ ಹಿ ಸಾ ಎ ಡ್ರೀಮ್, ಅ ಟೈಗರ್ ಚೇಸಿಂಗ್ ಹಿಮ್. ಅವನನ್ನ ಚೇಸ್ ಮಾಡ್ತಾ ಬರೋಂತ ಒಂದು ಡ್ರೀಮ್ ಅನ್ನ ನೋಡ್ತಾನೆ. ಅಂಡ್ ಆಲ್ಸೋ ಇವನೇನ್ ಮಾಡ್ತಾನೆ, ನೈಟ್ ಮಲಗುವಾಗ ಯಾವಾಗ್ಲೂ ಅಷ್ಟೇನೆ ಈ ಒಂದು ಸಿಚುಯೇಷನ್ ಅಲ್ಲಿ ಅವನೇನ್ ಮಾಡ್ತಾನೆ, ಅವನು ಓದಿದ್ದಂತಹ ಅಷ್ಟು ಸ್ಟೋರೀಸ್ ಅನ್ನ, ಹಾರರ್ ಸ್ಟೋರೀಸ್ ಆಗಿರ್ಬೋದು, ಫ್ರೆಂಡ್ಸ್ ಹೇಳಿರುವಂತದ್ದಾಗಿರ್ಬೋದು, ಡೆವಿಲ್ ಸ್ಟೋರೀಸ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಅವನು ಏನ್ ಮಾಡ್ತಾನೆ, ಅವನು ರೀಕಾಲ್ ಮಾಡ್ಕೊಳ್ಳೋದು, ರಿಮೆಂಬರ್ ಮಾಡ್ಕೊಳ್ಳೋದು, ಏನೋ ಒಂದು ಮಾಡ್ಕೊಂಡು ಕೊನೆಗೆ ಅವನು ಏನ್ ಮಾಡ್ತಾನೆ, ಹಿ ಡ್ರೆಮ್ಟ್
Sorry for the inconvenience. So when Swami came into the room, ನಾನು ಅಲ್ಲಿ ಸ್ಟಾಪ್ ಮಾಡಿದೆ, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. He slept under the bench. He had heard the stories. He remembered all the stories which he heard and read. So thinking about such a scary things, he fell asleep. He dreamt of a tiger chasing him and woke out of fear. Then he noticed something was moving in that room. First of all, he scares about the darkness and loneliness. Now, he thought that it was a devil, but it was not a devil. He was a most wanted housebreaker of that district. So he thought it was a devil and he bit his leg. The burglar screamed out. While his scream, father and servants, they rushed into his room. After that, they caught and handed over to the police. This was the incident occurred in the night. So the next day, police appreciate Swami, and headmaster called him a true scout. Teachers patted on his back, and his classmate looked at him with respect. So unknowingly, Swami became a hero overnight. I hope you understood this lesson. ಈ ಲೆಸನ್ ಅಲ್ಲಿ ನಾವು ನೋಡೋದು ಸ್ವಾಮಿ ಹೇಗೆ ಅನ್ನೋಯಿಂಗ್ಲಿ ಅಥವಾ ಅವನ್ಗೆ ಅರಿವಿಲ್ದೇನೆ ಅವನು ಹೇಗೆ ಹೀರೋ ಆದ ಅನ್ನೋಂಥದ್ದು. ಸೊ ಡಿಯರ್ ಚಿಲ್ಡ್ರನ್, ದಿಸ್ ವಾಸ್ ದ ಸಮರಿ ಆಫ್ ದಿಸ್ ಲೆಸನ್. ನಾವು ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಯಾವೆಲ್ಲ ಕ್ವೆಶ್ಚನ್ಸ್ ಅನ್ನ ಕೊಟ್ಟಿದ್ರು ಮತ್ತೆ ಇನ್ನು ಬರುವಂತಹ ಪ್ರಾಬಬಲ್ ಕ್ವೆಶ್ಚನ್ಸ್ ಅನ್ನ ಐ ಆಮ್ ಗೋಯಿಂಗ್ ಟು ಟೆಲ್ ನೌ. ಸೊ ದ ಫಸ್ಟ್ ಕ್ವೆಶ್ಚನ್ is, how did Swami become a hero overnight? Hege Swami overnight alli hero ada? This is asked in the model question paper. Question paper alli kelidare ಈಗ ಹೀಗೆ how he became a hero overnight ಅನ್ನೋಂಥದ್ದಕ್ಕೆ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಹೇಗೆ ಅಂತಂದ್ರೆ, Swami's father challenged him to sleep alone in his office room. He slept under the bench. He saw something was moving and he thought it was a devil. ಈ ರೀತಿ ಒಂದು ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕು, ಬರೀತಾ ಹೋಗ್ಬೇಕು. ಯಾರಿಗೆ ಸ್ವಲ್ಪ ಅದು ಏನೋ ಕಷ್ಟ ಆಗುತ್ತೆ ಅವರು ಬೇಕಿದ್ರೆ ನೀವು ಪಾಯಿಂಟ್ಸ್ ಆಗಿ ನೀವು ಏನೋ ಆನ್ಸರ್ ಅನ್ನ ಬರಿಬಹುದು. ಅದಾದ್ಮೇಲೆ ನೀವು ಪ್ಯಾರಾಗ್ರಾಫ್ ಅಲ್ಲಿ ಕೂಡಿಸಿ ಬರ್ಕೋಬಹುದು. ಸೊ ಹಿ ಥಾಟ್ ಇಟ್ ವಾಸ್ ಎ ಡೆವಿಲ್ ಅಂಡ್ ಹಿ ಬೆಡ್ ದ ಬರ್ಗ್ಲರ್. ಅವನು ಡೆವಿಲ್ ಅನ್ಕೊಂಡು ಬರ್ಗ್ಲರ್ ಆ ಕಾಲನ್ನ ಕಚ್ತಾನೆ. ಸೊ ನೋವ್ಗೆ ಏನೋ ಬರ್ಗ್ಲರ್ ಏನ್ ಮಾಡ್ತಾನೆ, ಕಿರ್ಚ್ಕೋತಾನೆ. ಆಫ್ಟರ್ ಹಿಯರಿಂಗ್ ದಿಸ್, ಫಾದರ್ ಮತ್ತೆ ಆ ಮನೆಯಲ್ಲಿದ್ದಂತ ಸರ್ವೆಂಟ್ಸ್ ಎಲ್ಲರೂ ಕೂಡ ಓಡ್ ಬರ್ತಾರೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ದೇ ಕಾಟ್ ಅಂಡ್ ಹ್ಯಾಂಡೆಡ್ ಓವರ್ ಟು ದ ಪೊಲೀಸ್. ಲೈಕ್ ದಿಸ್ ಓವರ್ ನೈಟ್ ಸ್ವಾಮಿ ಏನ್ ಮಾಡ್ತಾನೆ, ಬಿಕಮ್ ಅ ಹೀರೋ. ಸೊ ಈ ಕ್ವೆಶ್ಚನ್ಸ್ ಗಳನ್ನ ನೀವು ಏನ್ ಮಾಡ್ಬೇಕು, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಇನ್ನು ಪ್ರಾಬಬಲ್ ಕ್ವೆಶ್ಚನ್ಸ್ ಏನೆಲ್ಲ ಬರ್ಬೋದು, ನಮ್ಗೆ ಪರೀಕ್ಷೆಯಲ್ಲಿ ಏನೆಲ್ಲ ಕೇಳ್ಬೋದು ಅನ್ನೋದಾದ್ರೆ, why did Swami feel that his father's proportion was frightful ಅನ್ನಂತ ಪ್ರಶ್ನೆ. ಅದು ಯಾಕೆ ಅದು ಫ್ರೈಟ್ಫುಲ್ ಆಗಿತ್ತು ಅನ್ನೋದಾದ್ರೆ, ಬಿಕಾಸ್ ಆಲ್ವೇಸ್ ಹಿ ಸ್ಲೀಪ್ಸ್ ಬಿಸೈಡ್ಸ್ ಹಿಸ್ ಗ್ರಾನಿ ಅಲ್ವಾ. ಯಾಕೆ ಅಂತಂದ್ರೆ ಅವ್ನು ಹೆದರುತ್ತಾನೆ, ಹಿ ಸ್ಕೇರ್ಸ್. ಮತ್ತೆ ಅವನ್ಗೆ ಡಾರ್ಕ್ನೆಸ್ ಅನ್ನೋದು ಅವನ್ಗೆ ತುಂಬಾ ಸ್ಕೇರ್ ಉಂಟು ಮಾಡುವಂಥದ್ದು. ದಟ್ಸ್ ವೈ ಅವನೇನ್ ಮಾಡ್ತಾನೆ ಯಾವಾಗ್ಲೂ ಅಷ್ಟೇ, ಹಿ ಸ್ಲೀಪ್ ಬಿಸೈಡ್ ಹಿಸ್ ಗ್ರಾನಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಎನಿ ಚೇಂಜಸ್ ಇನ್ ದಿಸ್ ಅರೇಂಜ್ಮೆಂಟ್ಸ್ ಕೀಪ್ ಹಿಮ್ ಅವೇಕ್ ಆಲ್ ದ ನೈಟ್. ಯಾವಾಗ್ಲೂ ಅಷ್ಟೇ ಒಂದ್ ಸಣ್ಣ ಬದಲಾವಣೆ ಇದ್ರೆ, ಎನಿ ಚೇಂಜಸ್ ಅನ್ನೋದಾದ್ರೆ ಅವನ್ಗೆ ಏನಾಗ್ತಿತ್ತು, ಯಾವಾಗ್ಲೂ ಅವನು ಎದ್ದಿರುವಂತ ಪರಿಸ್ಥಿತಿ ಬರೋದು. ಸೊ ದಟ್ಸ್ ವೈ ಇಟ್ಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ಆಗಿತ್ತು. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್, ವೈ ವರ್ ಕಂಗ್ರ್ಯಾಚುಲೇಷನ್ ಶೋರ್ಡ್ ಆನ್ ಸ್ವಾಮಿ ಆನ್ ದ ನೆಕ್ಸ್ಟ್ ಡೇ. ಯಾಕೆ, ವೈ ರೀಸನ್ ಕೇಳ್ತಾ ಇದೆ. ವೈ ವರ್ ಕಂಗ್ರ್ಯಾಚುಲೇಷನ್ ಶೋರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ. ನಮ್ಗೆ ತಾಲೂಕ್ ಲೆವೆಲ್ ಪೇಪರ್ ಅಲ್ಲಿ ಈ ಒಂದು ಕ್ವೆಶ್ಚನ್ ಬಂದಿತ್ತು. ಸೊ ಹಾಗಾಗಿ ಇದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಪರೀಕ್ಷೆಯಲ್ಲಿ ಬರುತ್ತೆ ಅಂತ. ಈ ಪ್ರಶ್ನೆಗೆ, ಈ ಕ್ವೆಶ್ಚನ್ಗೆ ಆನ್ಸರ್ ಏನಾಗಿರ್ಬೋದು ಅನ್ನೋದಾದ್ರೆ, ಬಿಕಾಸ್ ಹಿ ಹ್ಯಾಡ್ ಕಾಟ್ ದ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್ ಅಂಡ್ ಹೆಲ್ಪ್ ದ ಪೊಲೀಸ್
ಸೊ ಕಂಗ್ರ್ಯಾಚುಲೇಷನ್ಸ್, ಆಬ್ವಿಯಸ್ಲಿ ಅವನಿಗೆ ಸಿಗತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್, ವೈ ಡಿಡ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಯಾಕೆ ಸ್ವಾಮಿಯನ್ನ ಆಫೀಸ್ ರೂಮ್ ಅಲ್ಲಿ ಒಬ್ನೇ ನಿದ್ದೆ ಮಾಡಕ್ಕೆ ತಂದೆ ಹೇಳ್ತಾರೆ ಅನ್ನೋಂಥದ್ದು. ವೈ ಡಿಡ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಬಿಕಾಸ್ he wanted Swami to leave sleeping beside his, always ಯಾವಾಗ್ಲೂ ಅಷ್ಟೇನೆ ಅವನ್ ಏನ್ ಮಾಡ್ತಾನೆ, always he sleeps beside his granny. ಅವ್ನು ದೊಡ್ಡವನ್ ಆಗ್ತಾ ಆಗ್ತಾ ಇದೊಂದು ಡ್ಯಾಡಿಗೆ ಅನ್ಸುತ್ತೆ ದಿಸ್ ವಾಸ್ ಡಿಸ್ಗ್ರೇಸ್ಫುಲ್ ಅಂತ, ಚೆನ್ನಾಗಿರೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇವನ್ಗೆ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ, ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್ ಅನ್ನೋಂಥದ್ದು. ಇನ್ನು ಫಿಫ್ತ್ ಕ್ವೆಶ್ಚನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅನ್ನೋದಾದ್ರೆ, why did Swami say that there were scorpions behind the law books? ಅವನು ಹೇಳ್ತಾನೆ ಇದರಿಂದ ತಪ್ಪಿಸ್ಕೋಬೇಕು, ಎಸ್ಕೇಪ್ ಆಗ್ಬೇಕು ಅನ್ನೋದಕ್ಕೋಸ್ಕರ. ದ ಮೇನ್ ರೀಸನ್ ಏನು ಅಂತ ಅನ್ನೋದಾದ್ರೆ, ಹಿ ವಾಂಟೆಡ್ ಟು ಎಸ್ಕೇಪ್ ಫ್ರಮ್ ದಟ್ ಚಾಲೆಂಜ್. ಅವ್ರ ತಂದೆ ಹಾಕಿರುವಂತ ಚಾಲೆಂಜ್ ಇಂದ ಎಸ್ಕೇಪ್ ಆಗೋದಕ್ಕೋಸ್ಕರ ಅವನ್ ಏನ್ ಮಾಡ್ತಾನೆ, ಸ್ಕಾರ್ಪಿಯನ್ಸ್ ಇರುತ್ತೆ ನಿಮ್ ಲಾ ಬುಕ್ಸ್ ಹಿಂದ್ಗಡೆ ಅಂತ ಅವನು ರೀಸನ್ಸ್ ಅನ್ನ ಕೊಡ್ತಾನೆ. ಸೊ ಯಾಕೆ ಅನ್ನೋದಾದ್ರೆ, ಬಿಕಾಸ್ ಹಿ ಡಿಡ್ ನಾಟ್ ಲೈಕ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ and it was just a trick to escape from his father. ಇಷ್ಟನ್ನ ನೀವು ಬರಿಬೇಕಾಗತ್ತೆ. ತುಂಬಾ ಸುಲಭವಾಗಿದೆ, ಇಟ್ಸ್ ವೆರಿ ಈಸಿ ಟು ಲರ್ನ್. ಸೊ ಹಾಗಾಗಿ ನೀವು ಈ ಪ್ರಶ್ನೆಯನ್ನ ಆರಾಮಾಗಿ ಕಲಿಬಹುದು. ಅಂಡ್ ಸಿಕ್ಸ್ತ್ ಒನ್, ವಾಟ್ ಕಮೆಂಟ್ ಡಿಡ್ ಸ್ವಾಮಿ ಮೇಕ್ ವೆನ್ ಹಿ ಹರ್ಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್? ನಾನು ಈ ಸ್ಟೋರಿ ಹೇಳುವಾಗ ಫಸ್ಟೇ ಇದು ಬಂತು, ಏನ್ ಕಮೆಂಟ್ ಮಾಡ್ತಾನೆ ತಂದೆ ರಿಪೋರ್ಟ್ ಅನ್ನ ಓದ್ಬೇಕಾದ್ರೆ. ವೆನ್ ಹಿಸ್ ಫಾದರ್ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಓದ್ಬೇಕಾದ್ರೆ ಹಿ ಕಮೆಂಟೆಡ್. ಏನ್ ಕಮೆಂಟ್ ಮಾಡ್ತಾನೆ ಅಂದ್ರೆ, ಸ್ವಾಮಿ ಫೆಲ್ಟ್ ದಟ್ ಇಟ್ ವಾಸ್ ನಾಟ್ ಪಾಸಿಬಲ್, ಇಟ್ಸ್ ಇಂಪಾಸಿಬಲ್ ಫಾರ್ ಎ ಬೇಬಿ, ಫಾರ್ ಎ ಬಾಯ್ ಟು ಫೈಟ್ ವಿತ್ ಅ ಟೈಗರ್. ಯಾಕೆ ಅಂತಂತಂದ್ರೆ ಅವ್ರಿಗೆ ತುಂಬಾ ಸ್ಟ್ರೆಂತ್ ಬೇಕು ಅನ್ನೋಂಥದ್ದು ಇವನ ಒಂದು ಆರ್ಗ್ಯುಮೆಂಟ್ ಆಗಿರುತ್ತೆ. ದಟ್ಸ್ ವೈ ಅವನೇನ್ ಮಾಡ್ತಾನೆ, ಈ ರೀತಿಯ ಒಂದು ಕಮೆಂಟ್ ಅನ್ನ ಕೊಡ್ತಾನೆ. One who must have been a strong and grown up person who had to ಈ ಕೆಲಸವನ್ನ ಮಾಡೋದಕ್ಕೋಸ್ಕರ who had done this ಅಂತ ಅವನೇನ್ ಮಾಡ್ತಾನೆ, ಕಮೆಂಟ್ ಅನ್ನ ಕೊಡ್ತಾನೆ. ಇದು ಕೂಡ ಸುಲಭವಾಗಿದೆ, ನೀವು ಈಸಿಯಾಗಿ ಲರ್ನ್ ಮಾಡಬಹುದು. ಅಂಡ್ ವಿಲ್ ಗೋ ಟು ದ ನೆಕ್ಸ್ಟ್ ಒನ್. Why did Swami look at his granny and mother when his father wanted him to go to the office? ಯಾಕೆ ಅಜ್ಜಿ ಮತ್ತು ಗ್ರಾನಿ ಮತ್ತು ಅವರ ಮದರ್ ಅನ್ನ ನೋಡ್ತಾನೆ ಅನ್ನುವಂಥದ್ದು? ಯಾಕೆ ಅಂದ್ರೆ ಇವನು ಯಾವಾಗ್ಲೂ ಪ್ಯಾಂಪರ್ಡ್ ಚೈಲ್ಡ್, ಅಜ್ಜಿ ಜೊತೆಲೆ ಅವನು ನಿದ್ದೆ ಮಾಡುವಂತದ್ದು. ಆಗ ಆನ್ಸರ್ ನಮ್ಗೆ ಈ ಪ್ರಶ್ನೆಗೆ ಏನ್ ಕೊಡ್ಬೇಕಾಗತ್ತೆ ಅನ್ನೋದಾದ್ರೆ, ಸ್ವಾಮಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್ ದಟ್ ನೈಟ್. ಸ್ವಾಮಿ ವಾಸ್ ರಿಯಲಿ ಅಫ್ರೇಡ್ ಟು ಡೂ ದಿಸ್. ಅಫ್ರೇಡ್ ಆಗತ್ತೆ ಅವನ್ಗೆ, ಬಿಕಾಸ್ ಹಿ ಸ್ಕೇರ್ ಆಫ್ ಡಾರ್ಕ್ನೆಸ್, ಲೋನ್ಲಿನೆಸ್ ಅಲ್ವಾ. ಹಾಗಾಗಿ ಅವನ್ ಏನ್ ಮಾಡ್ತಾನೆ, ಸೊ ಹಿ ಲುಕ್ಡ್ ಅಟ್ ದೆಮ್, ಅವರ ಗ್ರಾನಿ ಮತ್ತು ಅವರ ಮದರ್ ಅನ್ನ ಅವನು ನೋಡ್ತಾನೆ. ಯಾಕೆ ಅವರನ್ನ ನೋಡ್ತಾನೆ ಅನ್ನೋಂಥದ್ದು ಪ್ರಶ್ನೆ ಆಗುತ್ತೆ. ಸೊ ಆನ್ಸರ್ ಇಸ್ ಲೈಕ್ ದಿಸ್. ಇನ್ನು ಮುಂದುವರೆದು ನಾವು ಇನ್ನು ಏನೆಲ್ಲ ಕ್ವೆಶ್ಚನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಫೈನಲ್ ಎಕ್ಸಾಮ್ಗೆ ನಾವು ಏನೆಲ್ಲ ಕ್ವೆಶ್ಚನ್ಸ್ ಅನ್ನ ಈ ಲೆಸನ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದಾದ್ರೆ, ಬಿಫೋರ್ ದಟ್ ಚಿಲ್ಡ್ರನ್, ಈ ಒಂದು ಯೂನಿಟ್ ನಮ್ಗೆ 2 ಮಾರ್ಕ್ಸ್ ನ ಒಂದು ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. 2 ಮಾರ್ಕ್ಸ್ ಒಂದು ಪ್ರಶ್ನೆ ಬರುತ್ತೆ ಫೈನಲ್ ಎಕ್ಸಾಮ್ಗೆ. ಸೊ ಮಾಡೆಲ್ ಪೇಪರ್ ನಮ್ಗೆ ಕೊಟ್ಟಿರುವಂತದ್ದು ಹಾಗಾಗಿ ನೀವು 2 ಮಾರ್ಕ್ಸ್ ಬರುವಂತ ಒಂದು ಪ್ರಶ್ನೆ ನಾವು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನೀವು ಇಷ್ಟೆಲ್ಲವನ್ನ ನೀವು ಕಲಿಬೇಕಾಗತ್ತೆ. ಆದ್ರೆ ನೀವು ಕಲಿಬೇಕಾದ್ರೆ ಫಸ್ಟ್ ನೀವು ಈ ಒಂದು ಸ್ಟೋರಿಯ ಹೋಲ್ ಸಮರಿ ಆರ್ ದ ಜಿಸ್ಟ್ ಅನ್ನ ನೀವು ಕಲ್ತ್ಕೋಬೇಕಾಗತ್ತೆ. ನಾವು ಮುಂದಕ್ಕೆ ಹೋಗೋಣ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್, 8th one. How was Swami honored by his classmates, teachers and headmaster? ಸಿ ಈ ಪ್ರಶ್ನೆನ ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು. ಹೇಗೆ ಅವನ್ಗೆ ಟೀಚರ್ಸ್ ಆಗಿರ್ಬೋದು, ಹೆಡ್ ಮಾಸ್ಟರ್ಸ್ ಆರ್ ಕ್ಲಾಸ್ಮೇಟ್ಸ್ ಹೇಗೆ ಅವನ್ಗೆ ಆನರ್ ಮಾಡಿದ್ರು? ಸೊ ಸ್ವಾಮಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್, ಒಂದು ಗೌರವದಿಂದ ರೆಸ್ಪೆಕ್ಟ್ ಇಂದ ನೋಡ್ತಾರೆ. ಅಂಡ್ ಹೆಡ್ ಮಾಸ್ಟರ್ ಅವನನ್ನ ಟ್ರೂ ಸ್ಕೌಟ್ ಅಂತ ಹೊಗಳ್ತಾರೆ. ಅಂಡ್ ಟೀಚರ್ಸ್ ಪ್ಯಾಟೆಡ್ ಆನ್ ಹಿಸ್ ಬ್ಯಾಕ್ ಅಲ್ವಾ, ಟೀಚರ್ಸ್ ಅವನ್ ಬೆನ್ಗೆ ಗುಡ್ ಅಂತ ಅವನ್ಗೆ ಪ್ಯಾಟ್ ಮಾಡುವಂತದ್ದು. ಸೊ ಲೈಕ್ ದಿಸ್ ಸ್ವಾಮಿಗೆ ಆನರ್ ಸಿಗುತ್ತೆ ಸ್ಕೂಲ್ಗೆ ಹೋದಾಗ. ಇದು ಅಷ್ಟೇ ತುಂಬಾ ಈಸಿ ಆಗಿದೆ, ಯು ಕ್ಯಾನ್ ಲರ್ನ್. ಅಂಡ್ 9th ಕ್ವೆಶ್ಚನ್ ಹೋಗೋದಾದ್ರೆ, ವಾಟ್ ಇಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮಿಸ್ ಫಾದರ್?
ನೋಡಿ, ಒಂದು ವಿಚಾರ ನಾವು ತಿಳ್ಕೊಬೇಕು ಏನು ಅಂತಂದ್ರೆ, ಈ ಒಂದು ಸ್ಟೋರಿಯ ಮೇನ್ ತಿಳ್ಕೊಬೇಕಾಗಿರುವಂತದ್ದು ಏನು ಅಂತಂದ್ರೆ, ಸ್ವಾಮಿ ಆಲ್ವೇಸ್ ಸ್ಲೀಪ್ಸ್ ಬಿಸೈಡ್ ಇಸ್ ಗ್ರಾನಿ ಅಷ್ಟೇ. ಅದೇ ಒಂದು ಡಿಸ್ಗ್ರೇಸ್ಫುಲ್ ಥಿಂಗ್ ಯಾವಾಗ್ಲೂ ಅಷ್ಟೇನೆ. ಅದು ಯಾಕೆಂದ್ರೆ ಇಷ್ಟು ದೊಡ್ಡವನಾದ್ರೂ ಕೂಡ ಅವನು ಯಾವಾಗ್ಲೂ ಅಜ್ಜಿ ಜೊತೆಯಲ್ಲೇ ಅವನು ನಿದ್ದೆ ಮಾಡ್ತಿದ್ದು. ಹಾಗಾಗಿ ದಿಸ್ ವಾಸ್ ಡಿಸ್ಗ್ರೇಸ್ಫುಲ್. ಅದ ತಕ್ಕ ಹಾಗೆ ಯಾವಾಗ್ಲೂ ಈ ಒಂದು ನ್ಯೂಸ್ ಪೇಪರ್ ರಿಪೋರ್ಟ್ ತಂದೆ ಓದಿರುವಂತದ್ದು. ಸೊ ಹಾಗಾಗಿ ದ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮಿಸ್ ಫಾದರ್ ಏನು ಅಂತಂದ್ರೆ, ಸ್ವಾಮಿ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ ಆರ್ ಹಿಸ್ ಮದರ್ ಲೈಕ್ ಎ ಬೇಬಿ. ಇದು ಆಬ್ವಿಯಸ್ಲಿ ಡಿಸ್ಗ್ರೇಸ್ಫುಲ್ ಆಗಿರುತ್ತೆ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ವೈ ಡಿಡ್ ಸ್ವಾಮಿ ಫೀಲ್ ರಿಲೀವ್ಡ್ ಅಟ್ ದ ಎಂಡ್? ರಿಲೀಫ್ ಸಿಗುತ್ತೆ ಅವನ್ಗೆ. ಯಾಕೆ ಈ ರಿಲೀಫ್ ಸಿಗುತ್ತೆ ಅನ್ನೋದಾದ್ರೆ, ಆವತ್ತು ಏನು ಅವನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ ದಿನ ಏನೋ ಅನ್ನೋಯಿಂಗ್ಲಿ ಅಥವಾ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಬರ್ಗ್ಲರ್ ಅನ್ನ ಹಿಡ್ಕೊಟ್ಟಾಯ್ತು, ಅವರನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾಯ್ತು. ಹಾಗಾಗಿ ಅವನು ಹಿ ಬಿಕಮ್ ಅ ಹೀರೋ ಆಗ್ತಾನೆ. ಅದಾದ್ಮೇಲೆ ತಂದೆ ಏನ್ ಮಾಡ್ತಾರೆ, ಅವನ್ಗೆ ಸುಮ್ನೆ ಅದನ್ನ ಗಿವ್ ಅಪ್ ಮಾಡ್ತಾರೆ. ಸ್ವಾಮಿ ಫೆಲ್ಟ್ ರಿಲೀವ್ಡ್ ಅಟ್ ದ ಎಂಡ್ ವೆನ್ ಹಿಸ್ ಫಾದರ್ ಗೇವ್ ಅಪ್ ಆನ್ ಹಿಮ್ ಅಂಡ್ ಅಲೌಡ್ ಹಿಮ್ ಟು ಸ್ಲೀಪ್ ವಿತ್ ಹಿಸ್ ಗ್ರಾನಿ ಆಸ್ ಯೂಶುವಲ್. ಅವನನ್ನ ಬಿಡ್ತಾರೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನಾವು ಎಕ್ಸ್ಪೆಕ್ಟ್ ಮಾಡುವಂತದ್ದಾದ್ರೆ, ಆಸ್ ದ ನೈಟ್ ಅಡ್ವಾನ್ಸ್ ಅಂದ್ರೆ ಡೇ ಚೇಂಜ್ ಆಗಿ ನೈಟ್ ಬರುವಂತದ್ದು, ಮೀನ್ಸ್ ರಾತ್ರಿ. ಸ್ವಾಮಿ ಫೆಲ್ಟ್ ದಟ್ ಸಮಥಿಂಗ್ ಟೆರಿಬಲ್ ವುಡ್ ಹ್ಯಾಪನ್ ಟು ಹಿಮ್. ಏನು ಟೆರಿಬಲ್ ನಡೆಯುತ್ತೆ ಅಥವಾ ವಾಟ್ ವುಡ್ ಇಟ್ ಬಿ, ಏನಾಗುತ್ತೆ ಅನ್ನೋದಾದ್ರೆ, ಆಸ್ ದ ನೈಟ್ ಅಡ್ವಾನ್ಸ್ಡ್ ಅಂಡ್ ಎವ್ರಿಥಿಂಗ್ ಬಿಕೇಮ್ ಕ್ವೈಟ್, ಎಲ್ಲ ಸೈಲೆಂಟ್ ಇರುತ್ತೆ. ಸ್ವಾಮಿಸ್ ಹಾರ್ಟ್ ಬಿಗ್ಯಾನ್ ಟು ಬೀಟ್ ಫಾಸ್ಟ್. ಯಾಕೆಂದ್ರೆ ಮೊದ್ಲೇ ಅವನಿಗೆ ಡಾರ್ಕ್ ಅಂದ್ರೆ ಲೋನ್ಲಿನೆಸ್ ಅಂದ್ರೆ ಭಯ ಇರುತ್ತೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಹಿಸ್ ಹಾರ್ಟ್ ಬಿಗ್ಯಾನ್ ಟು ಬೀಟ್ ಫಾಸ್ಟರ್. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಗೋಸ್ಟ್ ಹಿ ಹ್ಯಾಡ್ ಹರ್ಡ್, ಮತ್ತೆ ಓದಿರುವಂತದ್ದು, ವಿಚ್ ಹಿ ಹ್ಯಾಡ್ ರೆಡ್ ಅಲ್ವಾ. ಅವನೆಲ್ಲ ಸ್ಟೋರೀಸ್ ಅನ್ನ ಅವನ್ ಅದನ್ನ ರಿಮೆಂಬರ್ ಮಾಡ್ಕೊಂಡ್ಬಿಡ್ತಾನೆ. ಸೊ ಅದು ಅವನ್ಗೆ ಏನಾಗುತ್ತೆ, ಹಿ ವಾಸ್ ಫಿಲ್ಡ್ ವಿತ್ ಫಿಯರ್. ಸೊ ಆಬ್ವಿಯಸ್ಲಿ ಇದು ಅವನ್ಗೆ ನೈಟ್ ಆಗ್ತಿರುವಂಗೆ ಅಥವಾ ಡಾರ್ಕ್ ಆಗ್ತಿರುವಂಗೆ ಅವನು ಹೆದರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಲೆಟ್ಸ್ ಮೂವ್ ಟು ದ 12th ಒನ್. ದೇರ್ ವಾಸ್ absolute silence in the room. In spite of it, some noises reached Swami's ears. What were they? ಏನೆಲ್ಲ ಸೌಂಡ್ಸ್ ನಾವು ರಾತ್ರಿಯಲ್ಲಿ ನಾವು ಕೇಳುವಂತದ್ದು, ಯಾವೆಲ್ಲ ಸೌಂಡ್ ಇವನು ಕೂಡ ಕೇಳದ ಅನ್ನುವಂಥದ್ದು. In silence in the office room, Swami heard some noises. ಕೆಲವು ನಾಯ್ಸ್ ಅನ್ನ ಅವನು ಕೇಳ್ತಾನೆ. The tickling of the clock, ಗಡಿಯಾರದ sound, tickling of the clock, rustling of trees, snoring sound, and some night insects humming. ಇಷ್ಟು ಸೌಂಡ್ಸ್ ಗಳನ್ನ ಅವನು he heard. ಇದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡುವಂತ ಕ್ವೆಶ್ಚನ್ ಆಗಿರುತ್ತೆ. ಇನ್ನು ಮುಂದಕ್ಕೆ ಹೋಗೋದಾದ್ರೆ 13th ಒನ್. ಡೂ ಯು ಥಿಂಕ್ ಸ್ವಾಮಿ ರಿಯಲಿ ವಾಂಟೆಡ್ ಟು ಜಾಯಿನ್ ದ ಪೊಲೀಸ್? ಅವನು ಪೊಲೀಸ್ಗೆ ಜಾಯಿನ್ ಆಗ್ಬೇಕಂತ ಅನ್ಕೊಂಡ? ಇಫ್ ನಾಟ್, ವಾಟ್ ಡಿಡ್ ಹಿ ವಾಂಟ್ ಟು ಬಿ? ಅವ್ನಿಗೆ ಏನಾಗ್ಬೇಕು ಅಂತ ಅನ್ಕೊಂಡ? ಅವ್ನು ಪೊಲೀಸ್ ಆಗಲ್ಲ ಅನ್ನೋದಾದ್ರೆ ವಾಟ್ ಡಿಡ್ ಹಿ ವಾಂಟ್ ಟು ಬಿ, ಏನಾಗ್ಬೇಕು ಅನ್ಕೊಂಡ ಅಂತ. ಸೊ ಆನ್ಸರ್ ಹೀಗಿದೆ. ಸ್ವಾಮಿ ಡಿಡ್ ನಾಟ್ ವಾಂಟ್ ಟು ಜಾಯಿನ್ ದ ಪೊಲೀಸ್. ಹಿ ವಾಂಟೆಡ್ ಟು ಬಿ ಆನ್ ಎಂಜಿನ್ ಡ್ರೈವರ್, a railway guard or a bus conductor later in life. ಇದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಪರೀಕ್ಷೆಗೆ ಈ ಪ್ರಶ್ನೆಗಳನ್ನ ಕೇಳಬಹುದು ಅಂತ. ಇನ್ನು 14th ಒನ್ ನೋಡೋದಾದ್ರೆ, how was Swami's opinion different than his father's view on courage? ಕರೇಜ್ ಬಗ್ಗೆ ತಂದೆ ಮತ್ತು ಮಗನಲ್ಲಿ ಏನಿರುತ್ತೆ, ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ. ಸೊ ಏನದು? Swami had a different opinion than his father. Swami thought the age and strength of a man is very important. ಅವನು ಅನ್ಕೋತಾನೆ, ಒಂದು ವೈಲ್ಡ್ ಆನಿಮಲ್ ಜೊತೆ ಫೈಟ್ ಮಾಡ್ಬೇಕಂದ್ರೆ ದೇ ಮಸ್ಟ್ ಹ್ಯಾವ್ ಸ್ಟ್ರೆಂತ್ ಅಂಡ್ ಕರೇಜ್ ಅಂತ ಅಲ್ವಾ. ಸ್ಟ್ರೆಂತ್ ಇರಬೇಕು ಅಂತ ಅವನು ಅನ್ಕೋತಾನೆ, ಏಜ್ ಅಂಡ್ ಸ್ಟ್ರೆಂತ್. ಬಟ್ ಫಾದರ್ ಹೇಳ್ತಾರೆ, ಹಿಸ್ ಫಾದರ್ ಬಿಲೀವ್ಡ್ ದಟ್ ಕರೇಜ್ ಇಸ್ ಇಂಪಾರ್ಟೆಂಟ್ ಅಂತ. ತಂದೆ ಕರೇಜ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಸ್ವಾಮಿ ಸ್ಟ್ರೆಂತ್ ಮತ್ತು ಏಜ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಡುವಂಥದ್ದು. ಇನ್ನು 15th ಒನ್
ಕ್ವೆಶ್ಚನ್ ನೋಡೋದಾದ್ರೆ, ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಯಾವೆಲ್ಲ ಅಟೆಂಪ್ಟ್ಸ್ ಮಾಡ್ತಾನೆ ಅಂತಂದ್ರೆ, ಯಾಕೆ ಅಂತಂದ್ರೆ ಬಿಕಾಸ್ ಹಿ ಡೋಂಟ್ ವಾಂಟ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಅವನ್ಗೆ ಅಲೋನ್ ಆಗಿ ಸ್ಲೀಪ್ ಮಾಡಕ್ಕೆ ಆಫೀಸ್ ರೂಮ್ ಅಲ್ಲಿ ಇಷ್ಟ ಇರಲ್ಲ. ಬಿಕಾಸ್ ಆಫ್ ಅವನು ಯಾವಾಗ್ಲೂ ಸ್ಕೇರ್ ಹೆದರ್ತಾನೆ. ಡಾರ್ಕ್ನೆಸ್ ಮತ್ತೆ ಏನು ಅಲೋನ್ ಆಗಿ ಸ್ಲೀಪ್ ಮಾಡೋದನ್ನ ಅವನು ಹೆದರುತ್ತಿರ್ತಾನೆ. ಸೊ ಏನೆಲ್ಲ ಅದಕ್ಕೋಸ್ಕರ ಅವನ್ ಏನ್ ಮಾಡ್ತಾನೆ, ಡೆಸ್ಪರೇಟ್ ಅಟೆಂಪ್ಟ್ಸ್ ಅನ್ನ ಮಾಡ್ತಾನೆ. ಯಾವೆಲ್ಲ ಅಟೆಂಪ್ಟ್ಸ್ ಮಾಡ್ತಾನೆ ಅಂತಂದ್ರೆ, ಸ್ವಾಮಿ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್ ಬೈ ಟೆಲಿಂಗ್ ಅಬೌಟ್ ದ ಕ್ರಿಕೆಟ್ ಕ್ಲಬ್. ಅವನ ಕ್ರಿಕೆಟ್ ಕ್ಲಬ್ ಬಗ್ಗೆ ಹೇಳೋಂಥದ್ದಾಗಿರ್ಬೋದು. ಅಂಡ್ ರಿಕ್ವೆಸ್ಟ್ ಹಿಸ್ ಫಾದರ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್. ನಾನ್ ನೆಕ್ಸ್ಟ್ ಮಂತ್ ನ ಪ್ರಾರಂಭದಲ್ಲಿ ನಾನು ನಿದ್ದೆ ಮಾಡ್ತೀನಿ ಅನ್ನೋಂಥದ್ದಾಗಿರ್ಬೋದು. ಈ ಎಲ್ಲ ರೀಸನ್ಸ್ ಅನ್ನ ಅವನು ಹೇಳ್ತಾನೆ. ಅಂಡ್ he went silently and pretended like sleeping beside his granny. He told that there were scorpions behind the law books in his father's office room ಅಂತ. ಹೀಗೆ ತುಂಬಾ ಏನು ರೀಸನ್ಸ್ ಅನ್ನ ಅವನ್ ಏನ್ ಮಾಡ್ತಾನೆ, ಕೊಡ್ತಾ ಹೋಗ್ತಾನೆ. ಲೆಸ್ಟ್ ಡಿಯರ್ ಚಿಲ್ಡ್ರನ್ ಅಂಡ್ ಟೀಚರ್ಸ್, ಒಂದು ಸಣ್ಣ ಬ್ರೇಕ್ ನ ನಂತರ ಈ ಒಂದು ಕ್ಲಾಸ್ ನ ಮುಂದುವರಿಸ್ತೀವಿ. ಸರ್, ವಿವೋ ಸರ್ ನಿಮ್ಮನ್ನ ಕುರಿತು ಸ್ವಲ್ಪ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾನು ಕುಡಿಯಲ್ಲ. ಥ್ಯಾಂಕ್ಸ್. ನಾನು ಕುಡಿಯಲ್ಲ. ಇರ್ಲಿ ಸರ್. ಎಲ್ರಿಗೂ ನಮಸ್ಕಾರ. ಹೆಂಗ್ ಅನ್ನಿಸ್ತಿದೆ ಈಗ? ಹೌದಾ? ಈ ಸುಮಾರು 80 ಸ್ಕೂಲ್ ಜಾಯಿನ್ ಆಗಿದ್ದಾರೆ. ಅದು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕಿಂದ ಜಾಸ್ತಿ ಆಗಿದ್ದಾರೆ. ಮದ್ದೂರು ತಾಲೂಕು ತುಂಬಾ ಕಡಿಮೆ ಇದೆ. ಅದು ನಾವೆಲ್ಲ ವರದಿ ತರಿಸ್ಕೊಳ್ತಾ ಇದೀವಿ. ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಯಾರು ಜಾಯಿನ್ ಆಗಿದ್ದಾರೆ, ಯಾರು ಜಾಯಿನ್ ಆಗಿಲ್ಲ ಅಂತೇಳಿ. ಮದ್ದೂರು ತಾಲೂಕು ಇನ್ನೂ ಒಂದು 10-12 ಸ್ಕೂಲ್ ಜಾಯಿನ್ ಆಗಬೇಕು. ಒಂದು 60ರಿಂದ 70 ಸ್ಕೂಲ್ ಜಾಯಿನ್ ಆಗಿದ್ದಾರೆ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ನೋಡಿ, ನಾವು ಇಷ್ಟೆಲ್ಲ ಶ್ರಮ ವಹಿಸಿ ನಾವು ಮಾಡ್ತಾ ಇರ್ತೀವಿ. ಈಗಾಗಲೇ ನಿಮಗೆ ಪ್ರಚಾರ ಕೊಟ್ಟಿದ್ದೀವಿ. ಈಗ ಮಾನ್ಯ ಶಾಸಕರು ಅವರ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಮಕ್ಕಳ ಒಂದು ಶೈಕ್ಷಣಿಕ ಒಂದು ಇದಕ್ಕೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಬಂದು ವಿಶ್ ಮಾಡಿದ್ದಾರೆ. ಆದರೂ ಕೂಡ ಇನ್ನೂ ಕೆಲವು ಸ್ಕೂಲ್ಗಳು ಆಗಿಲ್ಲ. ಕಾರಣ ಗೊತ್ತಿಲ್ಲ. ಅದು ಇವತ್ತು ಸಂಜೆ ಒಳಗೆ ಗೊತ್ತಾಗುತ್ತೆ ಯಾರು ಜಾಯಿನ್ ಆಗಿದ್ದಾರೆ ಇಲ್ಲ ಅಂತಕ್ಕಂಥದ್ದು. ಆ ರೀತಿ ಆಗಬಾರ್ದು. ನೋಡಿ, ಬೇರೆ ತಾಲೂಕಿನವರೆಲ್ಲ ಬಹಳ ಇಂಟ್ರೆಸ್ಟಿಂದ ತಗೊಂಡಿದ್ದಾರೆ. ಈಗಾಗಲೇ ಸುಮಾರು ಒಂದು 5,000 to 6,000 ಜನ ಮಕ್ಕಳು ಬೇರೆ ಬೇರೆ ತಾಲೂಕಿನಲ್ಲೆಲ್ಲ ಜಾಯಿನ್ ಆಗಿದ್ದಾರೆ. ನಮಗೆ ಮಾಹಿತಿ ಇದೆ. ಬಟ್ ನಮ್ಮ ತಾಲೂಕಲ್ಲಿ ಎಲ್ಲರೂ ಕೂಡ ಆಗಬೇಕು. ಯಾಕೆಂದರೆ ಇದು ನಿರಂತರವಾಗಿ ನಡೀತಾ ಇರುತ್ತೆ. ಇಲ್ಲಿ ಏನು ಈಗ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ಅದನ್ನು ಕೇಳಿಸ್ಕೊಳ್ಳಿ. ನಿಮಗೆ ಪ್ರಾಬ್ಲಮ್ ಇದ್ದರೆ ಕೊನೆಯಲ್ಲಿ ಅವರು ನಿಮ್ಮದು ಅವ್ರ ಮೊಬೈಲ್ ನಂಬರ್ ಕೊಡ್ತಾರೆ. ನೇರವಾಗಿ ಸಂಬಂಧಪಟ್ಟ ಟೀಚರ್ಸು ನಿಮ್ಮ ಏನು ಅರ್ಥ ಆಗಿಲ್ಲ ಇದಕ್ಕೆ ಉತ್ತರವನ್ನು ನೀವು ಪಡ್ಕೊಳ್ಬೋದು. ಅಥವಾ ನಮಗೆ ಕೊಟ್ಟರೆ ಅಥವಾ ನಟೇಶ್ ಅವ್ರ ಕೈಲಿ ಕೊಟ್ಟರೆ ಅದಕ್ಕೆ ನಾವು ನಿಮಗೆ ಉತ್ತರವನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಒಟ್ಟಿನಲ್ಲಿ ಮಕ್ಕಳಿಗೆ ಈ ಎಲ್ಲ ಕಾರ್ಯಕ್ರಮಗಳು ತಲುಪಬೇಕು. ಇದು ಲೈವ್ ಕಾರ್ಯಕ್ರಮ, ಸೇವ್ ಆಗಿರುತ್ತೆ. ಯಾವಾಗ ಬೇಕಾದರೂ ಕೂಡ ಇದನ್ನು ನೀವು ನೋಡ್ಬೋದು, ಎಷ್ಟು ಸಾರಿ ಬೇಕಾದ್ರೂ ನೋಡ್ಬೋದು. ಅಂಥ ಒಂದು ವ್ಯವಸ್ಥೆ ನಾವು ಮಾಡಿಕೊಟ್ಟಿದ್ದೀವಿ. ಇಡೀ ರಾಜ್ಯದಲ್ಲಿ ನಮ್ಮ ಮದ್ದೂರು ತಾಲೂಕಿನ ಮಕ್ಕಳಿಗೆ ಅಥವಾ ಮಂಡ್ಯ ಜಿಲ್ಲೆಯ ಮಕ್ಕಳಿಗೆ ಒಂದು ಫಲಿತಾಂಶಕ್ಕೆ ಪೂರಕವಾಗಿರಲಿ ಅಂತ ಈ ಕಾರ್ಯಕ್ರಮವನ್ನು ಎಷ್ಟೇ ಕಷ್ಟ ಆದರೂ ಕೂಡ ಈ ವರ್ಷವೂ ಕೂಡ ನಾವು ಮುಂದುವರಿಸಿದ್ದೀವಿ. ಇದ್ರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತಕ್ಕ ಮಾತನ್ನು ಹೇಳ್ತಾ, ಮತ್ತೆ ಮೇಡಮ್ ಬರ್ತಾ ಇದ್ದಾರೆ, ಕಂಟಿನ್ಯೂ ಮಾಡ್ತಾರೆ. ಸಮಸ್ಯೆಗಳನ್ನು ಅಲ್ಲೇ ಪಾಯಿಂಟ್ ಮಾಡ್ಕೊಳ್ಳಿ ಮಕ್ಕಳು. ನಿಮ್ಮ ಟೀಚರ್ಸ್ ಮುಖಾಂತರ ಆ ಪ್ರಶ್ನೆಗಳಿಗೆ, ಗೊತ್ತಿಲ್ಲದಿರೋ ಪ್ರಶ್ನೆಗಳಿಗೆ ಅಥವಾ ಅರ್ಥ ಆಗದೆ ಇರತಕ್ಕಂಥ ಪ್ರಶ್ನೆಗಳಿಗೆ ಖಂಡಿತವಾಗಿ ಮೇಡಮ್ ಇಲ್ಲಾಂದ್ರೆ ನಮ್ಮ ಕಡೆಯಿಂದ ಉತ್ತರ ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ ಏನು ಕಾರ್ಯಕ್ರಮ ನಡೆಯುತ್ತೆ ಅದನ್ನು ನಿಮ್ಮ ಟೀಚರ್ಸ್ಗಳ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಫಲಿತಾಂಶ ಉತ್ತಮಪಡಿಸಲಿಕ್ಕೆ ನೀವೇ ಎಫರ್ಟನ್ನು ಹಾಕಬೇಕು. ಇದೊಂದು ಉತ್ತಮ ವೇದಿಕೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮೇಡಮ್ ಅವರು ಕಂಟಿನ್ಯೂ ಮಾಡ್ತಾರೆ. ನಮಸ್ಕಾರ. ಧನ್ಯವಾದಗಳು. ಕಂಟಿನ್ಯೂ ಮಾಡಿ ಮೇಡಮ್.
Okay, dear children, I hope you understood the story of a hero. ಸೊ ಇಷ್ಟೆಲ್ಲ ಒಂದು ನಾವು ಕಡಿಮೆ ಕ್ವೆಶನ್ಸ್ ಅನ್ನ ಫ್ರೇಮ್ ಮಾಡಿದೀವಿ. 15 ಕ್ವೆಶನ್ಸ್ ಅನ್ನ ನಿಮ್ಮ ಟೀಚರ್ಸ್ಗಳು ಇನ್ನೂ ಹೆಚ್ಚಿನ ಕ್ವೆಶನ್ಸ್ ಅನ್ನ ಫ್ರೇಮ್ ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ ಅಂತ ಅನ್ಕೋತೀನಿ. ಸೊ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಷ್ಟು ಒಂದು 15 ಕ್ವೆಶನ್ಸ್ ಅನ್ನ ಅಂತ ಹೇಳ್ತಾ, ಇದನ್ನ ನೀವು ಈ ಲೆಸನ್ ಅಲ್ಲಿ ಬರುವಂತ ಏನೋ 2 ಮಾರ್ಕ್ಸ್ ಕ್ವೆಶನ್ಸ್ ಅನ್ನ ನೀವು ಪರೀಕ್ಷೆಗೆ ಪ್ರಿಪೇರ್ ಮಾಡ್ಕೋಬಹುದು. ಸೊ ನಾವು ಮುಂದಕ್ಕೆ ಹೋಗೋದಾದ್ರೆ, okay dear children, ನಾವು ಸೆಕೆಂಡ್ ಲೆಸನ್ಗೆ ಮೂವ್ ಆಗೋಣ. ಸೆಕೆಂಡ್ ಲೆಸನ್, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಈ ಒಂದು ಲೆಸನ್ ಕೂಡ ನಿಮ್ಗೆ ಗೊತ್ತಿದೆ, ದ ಸ್ಟೋರಿ ನಿಮ್ಗೆ ಈ ಲೆಸನ್ ಅಲ್ಲಿ ಏನಿದೆ ಅನ್ನೋದು. ಇನ್ ದಿಸ್ ಲೆಸನ್ there are 2 major characters. One is Roma Talreja and another one Baleshwar Mishra. Roma Talreja was a 21-year-old call center executive. ಅವಳು ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡುವಂತ ಒಂದು ಲೇಡಿ ಆಗಿರ್ತಾಳೆ. ಸೊ ಒನ್ ಡೇ ವೆನ್ ಶಿ ವಾಸ್ ರಿಟರ್ನಿಂಗ್ ಟು ಹರ್ ಹೋಮ್, ಶಿ ಕಾಟ್ ದ 6:32 PM ಟ್ರೈನ್. 6:32 ಸಮಯದಲ್ಲಿ ಬರುವಂತ ಆ ಟ್ರೈನ್ ಅನ್ನ ಅವಳು ಕ್ಯಾಚ್ ಮಾಡ್ಕೊಂಡು, ಆದ್ರೆ ಆ ಟ್ರೈನ್ ನಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಾದ್ರೆ, ಇಟ್ ವಾಸ್ ಜಾಮ್ ಪ್ಯಾಕ್ಡ್, ತುಂಬಾ ರಶ್ ಇರುವಂತ ಒಂದು ಟ್ರೈನ್. somehow she managed to squeeze herself into a ladies compartment. ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಅವಳು ಏನ್ ಮಾಡ್ತಾಳೆ, ಆ ಒಂದು ಲೇಡೀಸ್ ಕಂಪಾರ್ಟ್ಮೆಂಟ್ ಗೆ ಹತ್ಕೊಂತಾಳೆ. she did not find any space to stand safely on. ಸೇಫ್ ಆಗಿ ನಿಂತ್ಕೊಳ್ಳಕ್ಕೆ ಅವಳಿಗೆ ಒಂದು ಸ್ಪೇಸ್ ಅನ್ನೋಂಥದ್ದು ಸಿಕ್ಕಿರೋದಿಲ್ಲ. ಅಂಡ್ ಸಡನ್ಲಿ ಶಿ ವಾಸ್ ಪುಶ್ಡ್ ಔಟ್, ಅಂದ್ರೆ ಆಚೆಗಡೆಗೆ, ಅಂಡ್ ಥ್ರೋನ್ ಔಟ್ ಆಫ್ ದ ಕೋಚ್. ಯಾಕೆ ಅಂತಂದ್ರೆ ಅವಳಿಗೆ ಶಿ ಕುಡ್ ನಾಟ್ ಫೈಂಡ್ ಎನಿ ಸ್ಟೀಲ್ ರೈಲಿಂಗ್ ಅಬೌಟ್ ಟು ಬ್ಯಾಲೆನ್ಸ್ ಹರ್ ಸೆಲ್ಫ್. ಅವಳು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಸಾಧ್ಯ ಆಗೋದೇ ಇಲ್ಲ, ಯಾಕೆಂದ್ರೆ ದೇರ್ ವಾಸ್ ನೋ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ. ಅವಳಿಗೆ ನಿಂತ್ಕೊಳ್ಳಕ್ಕೆ ಜಾಗನೇ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಶಿ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಮೂವಿಂಗ್ ಟ್ರೈನ್ ಅಲ್ಲಿ ಕೆಳಗಡೆ ಬಿದ್ರೆ ಏನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಡೆಫಿನೆಟ್ಲಿ ಒಂದು ದೊಡ್ಡ ಇಂಜುರಿನೇ ಆಗಿರ್ಬೇಕು. ಸೊ ಅಟ್ ದಟ್ ಟೈಮ್, ಯಾವಾಗ ಅವಳು ಆಚೆಗಡೆಗೆ ನೂಕಲ್ಪಟ್ಟ ಅಂತ ಸಂದರ್ಭದಲ್ಲಿ, ಶಿ ಲೇ ದೇರ್ ಅನ್ಕಾನ್ಶಿಯಸ್ ಅಥವಾ ಸೆನ್ಸ್ಲೆಸ್. ಅವಳಿಗೆ ಕಾನ್ಶಿಯಸ್ ಇರೋದೇ ಇಲ್ಲ. ಯಾಕೆ ಅಂತನ್ನೋದಾದ್ರೆ, ದೊಡ್ಡ ಒಂದು ಇಂಜುರಿ ಅವಳಿಗೆ ಆಗತ್ತೆ. ಅಂಡ್ ಅನದರ್ ಟ್ರೈನ್ ವಾಸ್ ಸ್ಪೀಡಿಂಗ್ ಫ್ರಮ್ ದ ಅಪೋಸಿಟ್ ಡೈರೆಕ್ಷನ್. ಇನ್ನೊಂದು ಟ್ರೈನ್ ಏನ್ ಮಾಡುತ್ತೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ, ಅಲ್ಲಿ ಈ ಲೆಸನ್ ನ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಆಗಿರುವಂತಹ ಬಲೇಶ್ವರ್ ಇರ್ತಾನೆ. 20-year-old youngster whose name was Baleshwar Mishra saw a young woman in a black salwar kameez lying next to the track. ಅಲ್ಲಿ ಅವಳು ಏನ್ ಮಾಡ್ತಾಳೆ, ಟ್ರ್ಯಾಕ್ ಮೇಲೆ ಬಿದ್ದಿರುವಂತದನ್ನ ಈ ಯಂಗ್ಸ್ಟರ್ ಏನ್ ಮಾಡ್ತಾನೆ, ನೋಟಿಸ್ ಮಾಡ್ತಾನೆ. he immediately grabbed the chain. ಯಾವ ಚೈನ್ ಅಂತಂದ್ರೆ, ಟ್ರೈನ್ ಎಮರ್ಜೆನ್ಸಿ ಚೈನ್ ಅನ್ನ ಅವನ್ ಏನ್ ಮಾಡ್ತಾನೆ, pulled it down, ಅದನ್ನ ಎಳಿತಾನೆ. ಅದು ಎಲ್ಲ ಸಂದರ್ಭದಲ್ಲೂ ನಾವು ಅದನ್ನ ಎಳಿಯೋಕ್ ಆಗೋದಿಲ್ಲ, ಎಮರ್ಜೆನ್ಸಿ ಇದ್ದಾಗ ಮಾತ್ರ ಅದನ್ನ ಪುಲ್ ಮಾಡುವಂತದ್ದು. ಸೊ ಈ ಬಲೇಶ್ವರ್ ಮಿಶ್ರಾ ಏನ್ ಮಾಡ್ತಾನೆ ಅಂದ್ರೆ, ಸಡನ್ಲಿ ಅಥವಾ ಇಮಿಡಿಯೇಟ್ಲಿ ಹಿ ಗ್ರಾಬ್ಡ್ ದ ಟ್ರೈನ್ಸ್ ಎಮರ್ಜೆನ್ಸಿ ಚೈನ್ ಅಂಡ್ ಪುಲ್ಡ್ ಇಟ್ ಡೌನ್. ದ ಟ್ರೈನ್ ಸ್ಲೋ ಡೌನ್, ಅದು ನಿಲ್ಲುತ್ತೆ, ಸ್ಲೋ ಆಗಿ ನಿಲ್ಲುವಂತ ಸಂದರ್ಭದಲ್ಲಿ ಇವನ್ ಏನ್ ಮಾಡ್ತಾನೆ, ಬೇರೆ ಕೋ ಪ್ಯಾಸೆಂಜರ್ಸ್ ಗಳನ್ನ ಕೇಳ್ತಾನೆ ಟು ಹೆಲ್ಪ್ ದಟ್ ಗರ್ಲ್ ಅಂತ, ಹೆಲ್ಪ್ ಮಾಡೋಣ ಅಂತ. ಬಟ್ ನೋಬಡಿ ಏನು ಮುಂದಕ್ಕೆ ಬರೋದಿಲ್ಲ, ಯಾರು ಫಾರ್ವರ್ಡ್ ಅಲ್ಲಿ ಬರೋದಿಲ್ಲ. ನನ್ ಕೇಮ್ ಫಾರ್ವರ್ಡ್. ಆಮೇಲೆ ಇವನೇನ್ ಮಾಡ್ತಾನೆ, ಹಿ ಗಾಟ್ ಡೌನ್ ಆಫ್ ಅ ಮೂವಿಂಗ್ ಟ್ರೈನ್. ಇನ್ನು ಸ್ಟಿಲ್ ಅದು ಮೂವ್ ಆಗ್ತಾ ಇರುತ್ತೆ, ಸ್ಲೋ ಆಗಿ ನಿಲ್ಲುವಂತ ಸಂದರ್ಭದಲ್ಲಿ ಇವನೇನ್ ಮಾಡ್ತಾನೆ, ಹಿ ಜಂಪ್ಡ್ ಆಫ್ ದ ಟ್ರೈನ್ ಅಂಡ್ ಏನ್ ಮಾಡ್ತಾನೆ, ಹಿ ರ್ಯಾನ್ ಫಾರ್ ಸೆವೆರಲ್ ಮಿನಿಟ್ಸ್. ಓಡ್ತಾನೆ, ಕೆಲವು ನಿಮಿಷಗಳ ಕಾಲ
ಓಡ್ತಾನೆ. ಅಂದ್ರೆ he ran for several minutes and there he found the girl by the side of the tracks. ರೈಲ್ವೆ ಟ್ರ್ಯಾಕ್ ಸೈಡ್ ಅಲ್ಲಿ ಅವನ್ ಏನ್ ಮಾಡ್ತಾನೆ, he found the girl. ಯಾರು? ರೋಮ ತಲ್ರೇಜ ಬಿದ್ದಿರೋದನ್ನ ಅವನು ನೋಡ್ತಾನೆ. He asked her how she was. ಕೇಳ್ತಾನೆ, ಬಟ್ she did not respond. ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ಅವಳಿಗೆ ಕಾನ್ಶಿಯಸ್ ಇರೋದಿಲ್ಲ. ಕಾನ್ಶಿಯಸ್ ಇಲ್ದಿರೋದ್ರಿಂದ she couldn't respond. He looked here and there. ನೋಡ್ತಾನೆ, ಸುತ್ತ ನೋಡ್ತಾನೆ, ಯಾರಾದ್ರೂ ಹೆಲ್ಪ್ ಮಾಡೋದಕ್ಕೆ ಬರ್ತಾರ ಅಂತ. ಅಂಡ್ ನೋಬಡಿ ಇನ್ ಸೈಟ್. ಅಲ್ಲಿ ಯಾರು ಹತ್ರದಲ್ಲಿ ಕಾಣಿಸೋದಿಲ್ಲ. ನೋಬಡಿ ಇನ್ ಸೈಟ್. ಸೊ ಬಲೇಶ್ವರ್ ಈಗೇನ್ ಮಾಡ್ತಾನೆ, ಅಲ್ಲಿ ಅವಳ ಒಂದು ಏನು ತಲೆ ಹಿಂಭಾಗ, ಗ್ಯಾಶ್ ಬಿಹೈಂಡ್ ದ ಯಂಗ್ ಗರ್ಲ್ಸ್ ಹೆಡ್. ಗ್ಯಾಶ್ ಅಂದ್ರೆ ಒಂದು ಊಂಡ್ ಆಗಿರುತ್ತೆ, ತಲೆಯಿಂದ ಊಂಡ್ ಆಗಿರೋ ಊಂಡಲ್ಲಿ ಏನಾಗುತ್ತೆ, ಹೆವಿ ಬ್ಲೀಡ್ ಆಗ್ತಾ ಇರತ್ತೆ. ಸೊ ಇವನೇನ್ ಮಾಡ್ತಾನೆ, ಗರ್ಲ್ ಅನ್ನ ಎತ್ಕೋತಾನೆ ಅಂಡ್ ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್. ಒಂದು ಚಿಕ್ಕದಾದಂತ ಒಂದು ಸೈಲೆಂಟ್ ಪ್ರೇಯರ್ ಅನ್ನ ಹೇಳ್ಕೊಂಡು ಹಿ ಲಿಫ್ಟ್ ದ ಗರ್ಲ್ ಅಂಡ್ ಸ್ಟಾರ್ಟೆಡ್ ವಾಕಿಂಗ್ ಅಕ್ರಾಸ್ ದ ಟ್ರ್ಯಾಕ್ಸ್. ಆ ಹುಡುಗಿನ ಎತ್ಕೊಂಡು ಅವನ್ ಏನ್ ಮಾಡ್ತಾನೆ, ನಡೀತಾನೆ. ಅಂಡ್ ಅವನು ಹೆಲ್ಪ್ಗೋಸ್ಕರ ಆ ಕಡೆ ಕಡೆ ನೋಡ್ತಾನೆ, ಎಲ್ರು ಯಾರು ನೋಡ್ತಾರೆ ಅವ್ರನ್ನ ಕರೀತಾನೆ. ಬಟ್ ನೋಬಡಿ ಏನು ಬರ್ಲಿಲ್ಲ, ಯಾರು ಸಹ ಮುಂದಕ್ಕೆ ಬರೋದಿಲ್ಲ. ದೆನ್ ಏನಾಯ್ತು ಮುಂದಕ್ಕೆ ಅಂತಂದ್ರೆ, ಸಡನ್ ಆಗಿ ಅಲ್ಲಿ ನಡ್ಕೊಂಡು ಅವನು ಆ ಹುಡುಗಿಯನ್ನ ಎತ್ಕೊಂಡು ಬರುವಂತ ಸಂದರ್ಭದಲ್ಲಿ ಇನ್ನೇನು ಅವನ್ಗೆ ಹೋಪ್ಸ್ ಇರೋದಿಲ್ಲ. ಏನಕ್ಕೆ ಹೋಪ್ಸ್ ಇರೋದಿಲ್ಲ ಅಂದ್ರೆ, ಇನ್ನು ನನ್ನ ಕೈಲಿ ಸೇವ್ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋಂತ ಒಂದು, ಅವನು ವೆನ್ ಹಿ ವಾಸ್ ಅಬೌಟ್ ಟು ಲೂಸ್ ಹಿಸ್ ಹೋಪ್ ಅಂತ ಹೇಳ್ತಾರೆ. ಅವ್ನು ಯಾವಾಗ ಆ ಹೋಪ್ಸ್ ಅನ್ನ ಕಳ್ಕೊಳ್ಳೋಂತ ಸಂದರ್ಭದಲ್ಲಿ ಸಡನ್ಲಿ ಎ ಟೆಂಪೋ ಟ್ರಕ್ ಡ್ರೈವರ್ ಏನ್ ಮಾಡ್ತಾನೆ, ಸ್ಟೆಪ್ಡ್ ಔಟ್. ಅವ್ನು ಬರೋದನ್ನ ಇವನು ನೋಟಿಸ್ ಮಾಡ್ತಾನೆ. ಅಂಡ್ ಬಲೇಶ್ವರ್ ಏನ್ ಮಾಡ್ತಾನೆ, ಹಿ ರಿಕ್ವೆಸ್ಟೆಡ್ ದ ಟೆಂಪೋ ಟ್ರಕ್ ಡ್ರೈವರ್ ಟು ಹೆಲ್ಪ್ ಹಿಮ್ ಟು ಶಿಫ್ಟ್ ದ ಗರ್ಲ್ ಟು ದ ನಿಯರ್ ಬೈ ಹಾಸ್ಪಿಟಲ್. ನಿಯರ್ ಬೈ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬೇಕು ಅಂತ ಅವರನ್ನ ರಿಕ್ವೆಸ್ಟ್ ಮಾಡಿದಾಗ ಟೆಂಪೋ ಟ್ರಕ್ ಡ್ರೈವರ್, ಹಿ ವಾಸ್ ಆಲ್ಸೋ ಎ ಕೈಂಡ್ ಮ್ಯಾನ್. ಅಂಡ್ ಅವನೇನ್ ಮಾಡ್ತಾನೆ, ಹೆಲ್ಪ್ ಮಾಡಕ್ಕೆ ಮುಂದೆ ಬರ್ತಾರೆ. ಅಂಡ್ ಬಲೇಶ್ವರ್ ಮಿಶ್ರಾ ಅಂಡ್ ಆಲ್ಸೋ ದ ಟೆಂಪೋ ಟ್ರಕ್ ಡ್ರೈವರ್ ಏನ್ ಮಾಡ್ತಾರೆ, ಈ ಗರ್ಲ್ ಅನ್ನ, ರೋಮಾ ತಲ್ರೇಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಮೀನ್ ವೈಲ್ ರೋಮಂಗೆ ಎಚ್ಚರ ಆಗತ್ತೆ, ಅವಳು ಕಾನ್ಶಿಯಸ್ ಬರ್ತಾಳೆ. ಬಂದಾಗ ಸಡನ್ಲಿ ಬಲೇಶ್ವರ್ ಆಸ್ಟ್ ವಾಟ್ ವಾಸ್ ಹರ್ ನೇಮ್ ಅಂಡ್ ಟು ಹೂಮ್ ಹಿ ವಾಂಟೆಡ್ ಟು ಇನ್ಫಾರ್ಮ್. ಯಾರಿಗೆ ಹೇಳ್ಬೇಕು ಅನ್ನೋಂಥದ್ದನ್ನ ಇವನು ಕೇಳ್ತಾನೆ. ರೋಮಾ ಅವಳ ಹೆಸರನ್ನ ಹೇಳ್ತಾಳೆ. ಅಂಡ್ ಅವಳ ಬ್ರದರ್ ದಿನೇಶ್ ತಲ್ರೇಜ ಅವನಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋದಕ್ಕೆ ತಿಳಿಸ್ತಾಳೆ. ಅಂಡ್ ಆ ನಂಬರ್ ಅನ್ನ ಕೊಡ್ತಾಳೆ. ಸಡನ್ಲಿ ಇವನ್ಗೆ ಬಲೇಶ್ವರ್ ಏನ್ ಮಾಡ್ತಾನೆ, ಅದನ್ನ ಮೆಮರೈಸ್ ಮಾಡ್ಕೋತಾನೆ. ಅಲ್ಲಿ ಒಂದು ಪ್ರಶ್ನೆನೂ ಕೇಳ್ಬೋದು, ಹಿ ಹ್ಯಾಡ್ ಎ ಗುಡ್ ಮೆಮರಿ. ಬಲೇಶ್ವರ್ ಹ್ಯಾಡ್ ಎ ಗುಡ್ ಮೆಮರಿ, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಕೇಳ್ಬೋದಲ್ವಾ. ಸೊ ಹೇಗೆ ಅಂತಂದ್ರೆ, ಅವಳು ಹೇಳಿದ ತಕ್ಷಣ ಅವನೇನ್ ಮಾಡ್ತಾನೆ, ಸಡನ್ಲಿ ಹಿ ಮೆಮರೈಸ್. ಅವಾಗೇನು ಅವನೇನ್ ಪೆನ್ನು ಪೇಪರ್ ಏನ್ ತಗೊಂಡ್ ಬರ್ಕೊಳ್ಳಿಲ್ಲ. ಹಿ ಮೆಮರೈಸ್ ದ ಫೋನ್ ನಂಬರ್ ಅಂಡ್ ಕಾಲ್ ಟು ಹರ್ ಬ್ರದರ್ ದಿನೇಶ್ ತಲ್ರೇಜ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಫಸ್ಟ್ ಏಡ್ ಆಗತ್ತೆ ನಿಯರ್ ಬೈ ಹಾಸ್ಪಿಟಲ್ ಅಲ್ಲಿ. ಅವ್ರಿಗೆ ಕೊಡಕ್ಕಾಗಿದ್ದು ಒಂದು ಫಸ್ಟ್ ಏಡ್ ಮಾತ್ರ. ದೆನ್ ಅಲ್ಲಿ ಹೆಚ್ಚಿನ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಏನ್ ಮಾಡ್ತಾರೆ, ದೇ ಶಿಫ್ಟೆಡ್ ಹರ್ ಟು ದ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಅಲ್ಲೂ ಕೂಡ ಒಬ್ರು ಒಳ್ಳೆ ಡಾಕ್ಟರ್ ಅನ್ನ ನೋಡ್ತಾರೆ. ಏನು ಅಂತ, ವಿತೌಟ್ ಫಾರ್ಮಾಲಿಟೀಸ್, ವಿತೌಟ್ ಪೇಪರ್ ವರ್ಕ್ ಅವ್ರು ಏನ್ ಮಾಡ್ತಾರೆ, ಈ ಗರ್ಲ್ ಅನ್ನ ಅಡ್ಮಿಟ್ ಮಾಡ್ಕೋತಾರೆ. ಸೊ ಲೈಕ್ ದಿಸ್, ಸೊ ರೋಮಾ ಅವಳ ಲೈಫ್ ಅನ್ನ ಸೇವ್ ಮಾಡೋದಕ್ಕೆ ಬಲೇಶ್ವರ್ದು ರೋಲ್, ತುಂಬಾ ದೊಡ್ಡ ರೋಲ್ ಅನ್ನ ನಿರ್ವಹಿಸ್ತಾನೆ ಅವನು ಮತ್ತು ಟೆಂಪೋ ಟ್ರಕ್ ಡ್ರೈವರ್. ಸೊ ಇದಾದ್ಮೇಲೆ ಏನಾಗುತ್ತೆ, ಮೀನ್ ವೈಲ್ ರೋಮಾ ವಾಸ್ ಶಿಫ್ಟೆಡ್ ಟು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್. ಲುಕಿಂಗ್ ಎಟ್ ಹರ್ ಇಂಜುರೀಸ್, ಶಿ ವಾಸ್ ಇಮಿಡಿಯೇಟ್ಲಿ ಶಿಫ್ಟೆಡ್ ಟು ದ ICU. ನಾನು ಆಗ್ಲೇ ಹೇಳ್ದೆ, ಅವ್ರು ಯಾವುದೇ ಪೇಪರ್ ವರ್ಕ್ ಅನ್ನ ಮಾಡಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಬಿಕಾಸ್ ಅವಳ ಆ ಒಂದು ಗ್ಯಾಶ್ ಇಂದ ಬ್ಲೀಡ್ ಆಗ್ತಾ ಇರತ್ತೆ. ಸೊ ಶಿ ನೀಡೆಡ್ ಇಮಿಡಿಯೇಟ್ ಏನೋ ಚಿಕಿತ್ಸೆ ಕೊಡ್ಬೇಕಾಗತ್ತೆ, ಟ್ರೀಟ್ಮೆಂಟ್ ಬೇಕಾಗತ್ತೆ. ದಟ್ಸ್ ವೈ ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಅವಳನ್ನ ಅಡ್ಮಿಟ್ ಮಾಡ್ಕೋತಾರೆ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅವಳಿಗೆ ನೆಕ್ಸ್ಟ್ ಡೇ ಅವಳಿಗೆ ಕಾನ್ಶಿಯಸ್ ಬರುತ್ತೆ. ಅಗೈನ್ ಅವಳು ಮತ್ತೆ ನಿದ್ರೆಗೆ ಜಾರುವಂಥದ್ದು. ಹೀಗೆ
ಅದಾದ್ಮೇಲೆ ಅವಳ ಬ್ರದರ್ ದಿನೇಶ್ ತಲ್ರೇಜಾ ಅಂಡ್ ಅವಳ ಫಿಯಾನ್ಸಿ ವಿಜಯ್ ಅನ್ನ ಅವಳೇನ್ ಮಾಡ್ತಾಳೆ, ನೋಡ್ತಾಳೆ. ಮತ್ತೆ ಅವಳು ರಿಕವರ್ ಆಗೋದಕ್ಕೆ ಇಟ್ ಟುಕ್ ಫ್ಯೂ ಡೇಸ್, ಕೆಲವು ದಿನಗಳವರೆಗೂ ಅವಳು ರಿಕವರ್ ಆಗ್ಬೇಕಾಗತ್ತೆ. ಸೊ ಅದೆಲ್ಲ ಆದ್ಮೇಲೆ ಮತ್ತೆ ಅವಳ ಬ್ರದರ್ ದಿನೇಶ್ ಹೇಳ್ತಾನೆ ಅವಳ ಬಿಲಾಂಗಿಂಗ್ಸ್ ಏನಿತ್ತು ಅದನ್ನ ತಗೋಬರ್ಬೇಕಂತ. ಸೊ ಯಾರೋ ಬಲೇಶ್ವರ್ ಮಿಶ್ರಾ ರಿವಿಸಿಟೆಡ್ ದ ಸ್ಪಾಟ್ ವೇರ್ ಶಿ ಹ್ಯಾಸ್ ಫಾಲನ್, ಎಲ್ಲಿ ಬಿದ್ದಿದ್ಲು ಆ ಜಾಗಕ್ಕೆ ಮತ್ತೆ ಹೋಗ್ತಾನೆ. ಯಾಕೆ ಅಂತಂದ್ರೆ ಅವಳ ಬಿಲಾಂಗಿಂಗ್ಸ್ ಏನಿತ್ತು, ಅವಳ ಸೆಲ್ ಫೋನ್ ಆಗಿರ್ಬೋದು ಅಥವಾ ಅವಳ ಬ್ಯಾಗ್ ಆಗಿರ್ಬೋದು, ಅದನ್ನ ತಗೋಬರಕ್ಕೆ ಅವನೇನ್ ಮಾಡ್ತಾನೆ, ಹೋಗ್ತಾನೆ. A railway employee assured him that some of her belongings had been found. ಅಲ್ಲಿ ಅವಳ ಬಿಲಾಂಗಿಂಗ್ಸ್ ಇದೆ ಅಂತ ಅದನ್ನ ಎತ್ತಿಟ್ಟಿರ್ತಾರೆ, ಸೊ ಅದನ್ನ ಕೊಡ್ತಾರೆ. In a few days, Roma was perfectly fine. Roma was astonished to find a stranger risking his life for her. She felt she could never repay Baleshwar. ಯಾಕಾಗೆ ಅನ್ಕೋತಾಳೆ ಅನ್ನೋದಾದ್ರೆ, ಈಗ ನಿಮ್ಗೂ ಗೊತ್ತು, ಯಾವ ಸ್ಟ್ರೇಂಜರು ಇನ್ನೊಬ್ಬ ಸ್ಟ್ರೇಂಜರ್ಗೆ ಹೆಲ್ಪ್ ಮಾಡೋದಕ್ಕೆ ವಾಲಂಟಿಯರ್ ಆಗಿ ಅಥವಾ ಇನಿಷಿಯೇಟಿವ್ ತಗೊಂಡು ಯಾರು ಮುಂದೆ ಬರೋದಿಲ್ಲ. ಸೊ ಇಂಥ ಎಷ್ಟೊಂದು ಆಕ್ಸಿಡೆಂಟ್ಸ್ ಗಳನ್ನ ನಾವು ನೋಡ್ತೀವಿ ಎವ್ರಿ ಡೇ ಇನ್ ಅವರ್ ಲೈಫ್ ಅಲ್ವಾ. ಯಾರು ಬರಲ್ಲ ಬಿಕಾಸ್ ಆಫ್ ಅಫ್ರೇಡ್ ಆಫ್ ಕೋರ್ಟ್ ಅಂಡ್ ಪೊಲೀಸ್ ಅವ್ರಿಗೆ ಉತ್ತರ ಕೊಡ್ಬೇಕಾಗತ್ತೆ, ಮತ್ತೆ ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಅನ್ನೋ ಒಂದು ಹೆದರಿಕೆಯಿಂದ ಯಾರು ಮುಂದೆ ಬರೋದಿಲ್ಲ. ಬಟ್ ಈ ಒಂದು ವಿಷಯದಲ್ಲಿ ಬಲೇಶ್ವರ್ ಮಿಶ್ರಾ ಹಾಗೆ ಮಾಡ್ಲಿಲ್ಲ. ಅವನ ಲೈಫ್ ಅನ್ನ ರಿಸ್ಕ್ ಅಲ್ಲಿ ಇಟ್ಕೊಂಡು ಅವಳನ್ನ ರೆಸ್ಕ್ಯೂ ಮಾಡ್ತಾನೆ ಅಲ್ವಾ. ಸೊ ಹಾಗಾಗಿ ಇವಳಿಗೆ ಅದೊಂದು ಅಮೇಝಿಂಗ್ ಅನ್ಸುತ್ತೆ. ಏನು ಅಮೇಝಿಂಗ್ ಅನ್ಸುತ್ತೆ ಅನ್ನೋದಾದ್ರೆ, ಒಬ್ಬ ಸ್ಟ್ರೇಂಜರ್ ನನ್ನನ್ನ ಸೇವ್ ಮಾಡ್ದ ಅಂತ. ಆಗ ಕೇಳ್ತಾಳೆ, ಯಾಕೆ ನೀನ್ ನನ್ನನ್ನ ಸೇವ್ ಮಾಡ್ದೆ ಅಥವಾ ಯಾಕೆ ಸೇವ್ ಮಾಡೋದಕ್ಕೆ ಮುಂದೆ ಬಂದೆ ಅನ್ನುವಾಗ ಅವನ ಆ ಒಂದು ಲೈನ್ ಹೇಳ್ತಾನೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಲೈನ್. ಏನು ಅಂತಂದ್ರೆ, ಇವತ್ ನೀನು, ನಾಳೆ ನಾನಾಗಿರ್ಬೋದು ಅಥವಾ ಇನ್ನೊಬ್ರಾಗಿರ್ಬೋದು, ಬ್ಲೀಡಿಂಗ್ ಅಂಡ್ ಅಲೋನ್ ಬೈ ದ ಟ್ರ್ಯಾಕ್ಸ್ ಅಂತ. ದಟ್ ಡೇ ಇಟ್ ವಾಸ್ ರೋಮಾ, ಟುಮಾರೋ ಇಟ್ ಕುಡ್ ಬಿ ಯು ಆರ್ ಮೀ ಬೈ ದ ಟ್ರ್ಯಾಕ್ಸ್ ಬ್ಲೀಡಿಂಗ್ ಅಂಡ್ ಅಲೋನ್ ಅಂತ ಹೇಳ್ತಾನೆ. ನೋಡಿ ಡಿಯರ್ ಚಿಲ್ಡ್ರನ್, ಈ ಲೆಸನ್ ಇಂದ ನಾವು ತಿಳ್ಕೊಬೇಕಾಗಿರೋದೇನು? ಹ್ಯುಮ್ಯಾನಿಟಿ ಅಲ್ವಾ. ಒಂದು ಹ್ಯುಮ್ಯಾನಿಟಿ ಇದ್ರೆ ಮಾತ್ರನೇ ನಾವೇನ್ ಮಾಡಕ್ಕೆ ಸಾಧ್ಯ, ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ಕೆ ಸಾಧ್ಯ. ಕೈಂಡ್ ಟು ಅದರ್ಸ್. ಸೊ ಈ ಲೆಸನ್ದು ಸಾರಾಂಶ ಅಥವಾ ಸಮರಿ ಇಷ್ಟೇ. ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಕ್ವೆಶನ್ಸ್ ಅನ್ನ ಕೇಳ್ಬೋದು. ಇನ್ ಮಾಡೆಲ್ ಪೇಪರ್ ಅಲ್ಲಿ ನಮ್ಗೆ ಇದನ್ನ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. 3 ಮಾರ್ಕ್ಸ್ ಕ್ವೆಶನ್ ಅಂಡ್ ಆನ್ಸರ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಷ್ಟೆಲ್ಲ ಕ್ವೆಶನ್ಸ್ ಅನ್ನ ನಾವು ರೆಡಿ ಮಾಡ್ಬೋದು ಅಥವಾ ಯಾವ್ದೆಲ್ಲ ನಾವು ಕ್ವೆಶನ್ ಅನ್ನ ಫ್ರೇಮ್ ಮಾಡ್ಕೊಂಡು ನಾವು ಹೇಗೆ ಇದನ್ನ ಈ ಲೆಸನ್ ಅನ್ನ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ಸೊ ಐ ಹ್ಯಾವ್ ಫ್ರೇಮ್ಡ್ ಫ್ಯೂ ಕ್ವೆಶನ್ಸ್. ಈ ಕ್ವೆಶನ್ ಬಂದು ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಕೊಟ್ಟಿದ್ರು. ರೈಟ್ ಬ್ರೀಫ್ಲಿ ದ ಪರ್ಸನಲ್ ಡೀಟೇಲ್ಸ್ ಆಫ್ ರೋಮಾ ತಲ್ರೇಜಾ ಅಂಡ್ ಬಲೇಶ್ವರ್ ಮಿಶ್ರಾ ಅಂತ. ಆಲ್ರೆಡಿ ಇನ್ ದ ಬಿಗಿನಿಂಗ್ ಆಫ್ ದಿಸ್ ಸ್ಟೋರಿ ನಾನು ಹೇಳಿದೆ. ರೋಮಾ ತಲ್ರೇಜಾ ವಾಸ್ ಅ 21-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಅವಳ ಪರ್ಸನಲ್ ಡೀಟೇಲ್ಸ್ ಅನ್ನ ನಾವು ಬರಿಬೇಕಾಗುತ್ತೆ. ಅಂಡ್ ಶಿ ವಾಸ್ ಅ BCom ಗ್ರಾಜುಯೇಟ್ ಫ್ರಮ್ ಪುಣೆ. ಶಿ ವಾಸ್ ವರ್ಕಿಂಗ್ ಆಸ್ ಎ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಶಿ ಲವ್ಡ್ ಹರ್ ಜಾಬ್, talking and connecting to customers and making new friends there. Her brother, his name Dinesh Talreja, and avla fiancé name kuda ನೀವು ಬರಿಬಹುದು. ಸೊ ಇದಿಷ್ಟು ಪರ್ಸನಲ್ ಡೀಟೇಲ್ಸ್ ಆಫ್ ರೋಮಾ. ಅಂಡ್ ಇನ್ನೊಂದು ಕ್ಯಾರೆಕ್ಟರ್ ಬಲೇಶ್ವರ್ ಮಿಶ್ರಾದು ಕೇಳಿದ್ದಾರೆ. ಬಲೇಶ್ವರ್ ಮಿಶ್ರಾ ವಾಸ್ ಆನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್ ಔಟ್. ರೀಸೆಂಟ್ಲಿ ಕೇಮ್ ಟು ಮುಂಬೈ ಫಾರ್ ಎ ಜಾಬ್. ಅವನು ಕೆಲಸ ಹುಡ್ಕೊಂಡು ಅವನು ಏನ್ ಮಾಡ್ತಾನೆ, ಮುಂಬೈಗೆ ಬಂದಿರ್ತಾನೆ. ಹಿ ವಾಸ್ ಫ್ರಮ್ ಮಿರ್ಜಾಪುರ್ ಇನ್ ಉತ್ತರ ಪ್ರದೇಶ್. ಸೊ ಇದಿಷ್ಟು, ದೀಸ್ ಆರ್ ದ ಪರ್ಸನಲ್ ಡೀಟೇಲ್ಸ್ ಆಫ್ ರೋಮಾ ಅಂಡ್ ಬಲೇಶ್ವರ್ ಮಿಶ್ರಾ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ, ಬೆಹನ್ಜಿ ಆಪ್ ಠೀಕ್ ಹೈ. ಅವನ್ ಕೇಳ್ತಾನೆ ಹಿಂದಿಯಲ್ಲಿ, ಬೆಹನ್ಜಿ ಸಿಸ್ಟರ್ ಆರ್ ಯು ಆಲ್ ರೈಟ್ ಅಂತ ಕೇಳ್ತಾನೆ. ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್ ಅಂಡ್ ನೋ ಹೆಲ್ಪ್ ಇನ್ ಸೈಟ್. ವೈ ವಾಸ್ ಇಟ್ ಸೋ? ಯಾಕೆ ಹೀಗೆ ಅಂತ. ಸೊ ಆನ್ಸರ್ ನಾವು ಕೊಡೋದಾದ್ರೆ, ನೀವು ಚೆನ್ನಾಗಿದ್ದೀರಾ ಸಿಸ್ಟರ್, ಆರ್ ಯು ಆಲ್ ರೈಟ್, ನೀವು ಆರಾಮಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾನೆ. ಬಟ್ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಸಿಕ್ಕೋದಿಲ್ಲ. ಯಾಕೆ
ಅನ್ನೋದಾದ್ರೆ, Roma had fallen by the railway track while commuting by an electric train, and Baleshwar also had jumped off a still moving train after pulling the chain. Both the trains had moved on with the rest of other passengers as if nothing untoward had happened, since it was the railway tracks somewhere between two stations which were 5 kilometers apart in Thane district. There weren't people around and there was no help in sight. Roma couldn't answer the question as she had blacked out after the fall because of a gash in the head. ಅಲ್ವಾ? ಯಾಕೆ ಅವಳಿಗೆ ರೆಸ್ಪಾನ್ಸ್ ಮಾಡಕ್ಕಾಗಿಲ್ಲ ಅಂದ್ರೆ ಬಿಕಾಸ್ ಅವಳು ಅನ್ಕಾನ್ಶಿಯಸ್ ಆಗಿರ್ತಾಳೆ. ಯಾಕೆ ಅನ್ಕಾನ್ಶಿಯಸ್ ಆದ್ಲು ಅಂದ್ರೆ ಬಿಕಾಸ್ ಆಫ್ ಎ ಗ್ಯಾಶ್, ಏನೋ ಒಂದು ದೊಡ್ಡ ವೂಂಡ್ ಆಗಿತ್ತು ಅಂಡ್ ಅವಳಿಗೆ ಬ್ಲೀಡ್ ಆಗ್ತಾ ಇರತ್ತೆ. ಸೊ ಅವಳು ಅನ್ಕಾನ್ಶಿಯಸ್ ಆಗಿದ್ರಿಂದ ಶಿ ಡಿಡ್ ನಾಟ್ ರೆಸ್ಪಾಂಡ್ ಅಲ್ವಾ? ಸೊ ಇದನ್ನ ನೀವು ಆನ್ಸರ್ ಆಗಿ ಬರಿಬೇಕಾಗತ್ತೆ. ಇನ್ನು ಯಾವ್ದೆಲ್ಲ ಕ್ವೆಶನ್ಸ್ ಅನ್ನ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅನ್ನೋದಾದ್ರೆ, the doctor at the Divine Multi-Speciality Hospital admitted Roma without any formalities. ಅಲ್ವಾ? ಇಲ್ಲಿ ಯಾಕೆ ಅವರು ಯಾವುದೇ ಪೇಪರ್ ವರ್ಕ್ ಮಾಡಿಸ್ಕೊಳ್ದೆ, ವಿತೌಟ್ ಎನಿ ಪೇಪರ್ ವರ್ಕ್ ಆರ್ ವಿತೌಟ್ ಡೂಯಿಂಗ್ ಎನಿ ಫಾರ್ಮಾಲಿಟೀಸ್, ಏನು ಮಾಡ್ದೇನೆ ಸಡನ್ ಆಗಿ ಅವರು ಅವಳನ್ನ ICUಗೆ ಅಡ್ಮಿಟ್ ಮಾಡ್ಕೋತಾರೆ. ವೈ, ವಾಟ್ ಮೇಡ್ ಹಿಮ್ ಟು ಡೂ ಸೋ ಅಂತ ಯಾಕೆ ಡಾಕ್ಟರ್ ಆತರ ಮಾಡ್ತಾರೆ? ಆನ್ ಸೀಯಿಂಗ್ ದ ಹೆಡ್ ಇಂಜುರಿ, the doctor must have decided the girl needed immediate attention. ಅವಳಿಗೆ ಇಮಿಡಿಯೇಟ್ ಅಟೆನ್ಷನ್ ಬೇಕಾಗಿರುತ್ತೆ. though the injury turned out to be serious, ಅವಳಿಗೆ ಏನೋ ಇಂಜುರಿ ಏನಾಗಿರುತ್ತೆ, ಅದು ಬ್ಲೀಡ್ ಆಗ್ತಾ ಇರೋದ್ರಿಂದ ಇಂಜುರಿಯಿಂದ ಏನೋ ಸೀರಿಯಸ್ ಆಗಿರ್ತಾಳೆ. ಸೊ ಅವ್ರಿಗೆ ಹೆದರಿಕೆ ಜೊತೆಗೆ ಏನು ಅಂದ್ರೆ ಅವಳಿಗೆ ಇಮಿಡಿಯೇಟ್ ಆಗಿ ಒಂದು ಟ್ರೀಟ್ಮೆಂಟ್ ಬೇಕಾಗಿರುತ್ತೆ. ಸೊ ಹ್ಯುಮ್ಯಾನಿಟಿ ಬೇಸ್ ಮೇಲೆ ಅವ್ರು ಏನ್ ಮಾಡ್ತಾರೆ, ಅವಳನ್ನ ವಿತೌಟ್ ಪೇಪರ್ ವರ್ಕ್ ಅವಳನ್ನ ಅಡ್ಮಿಟ್ ಮಾಡ್ಕೋತಾರೆ ICU ನಲ್ಲಿ. ಸೊ ಇನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ, ನೆಕ್ಸ್ಟ್ ಕ್ವೆಶ್ಚನ್, ಹೌ ಡಿಡ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಲೇಶ್ವರ್? ಹೇಗೆ ಬಲೇಶ್ವರ್ಗೆ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಮಾಡ್ತಾರೆ ಅಂತ. ಸೊ ನಿಮ್ಗೆ ಗೊತ್ತು, ನೋಬಡಿ ವಾಲಂಟಿಯರ್ಡ್ ಟು ಹೆಲ್ಪ್ ಬಲೇಶ್ವರ್. ಅವ್ನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನೋಬಡಿ ಹೆಲ್ಪ್ಡ್. ಅವನನ್ನ ಆ ಗರ್ಲ್ ಅನ್ನ ತಗೊಂಡೋಗೋಕೆ ಹಾಸ್ಪಿಟಲ್ ಅಡ್ಮಿಟ್ ಮಾಡೋದಕ್ಕೆ ಯಾರು ವಾಲಂಟಿಯರ್ ಆಗಿ ಬರೋದೇ ಇಲ್ಲ ಹೆಲ್ಪ್ ಮಾಡೋದಕ್ಕೆ. ಸೊ ಈ ಟೆಂಪೋ ಟ್ರಕ್ ಡ್ರೈವರ್ ಮಾತ್ರ ಬರ್ತಾರೆ. ಏನ್ ನಾವು ಆನ್ಸರ್ ಅನ್ನ ಕೊಡ್ಬೋದು ಅಂದ್ರೆ, ದ ಟ್ರಕ್ ಡ್ರೈವರ್ ವಾಸ್ ಆಲ್ಸೋ ಸೆಲ್ಫ್ಲೆಸ್ ಕೈಂಡ್ ಹಾರ್ಟೆಡ್ ಮ್ಯಾನ್. ಹಿ ಹೆಲ್ಪ್ ಬಲೇಶ್ವರ್ ಇನ್ ಟೇಕಿಂಗ್ ರೋಮಾ ಟು ಅ ನಿಯರ್ ಬೈ ಹಾಸ್ಪಿಟಲ್. When it was known that Roma had to be taken to a bigger hospital, ಬೇರೆ ಒಂದು ಒಳ್ಳೆ ಸ್ಪೆಷಾಲಿಟಿ ಇರುವಂತ ಅಥವಾ ಒಂದು ಏನು ಇಕ್ವಿಪ್ಮೆಂಟ್ಸ್ ಎಲ್ಲ ಇರುವಂತ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿರೋದ್ರಿಂದ ಅವಳನ್ನ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಟೆಂಪೋ ಟ್ರಕ್ ಡ್ರೈವರ್ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಅಂಡ್ ಹಿ ಲೆಂಡ್ ಹಿಸ್ ಸೆಲ್ ಫೋನ್, ತಮ್ಮ ಫೋನ್ ಅನ್ನ ಕೊಡ್ತಾರೆ ಟು ಇನ್ಫಾರ್ಮ್ ದಟ್ ಗರ್ಲ್ಸ್ ಫ್ಯಾಮಿಲಿಗೆ, ಮನೆಗೆ ಇನ್ಫಾರ್ಮ್ ಮಾಡೋದಕ್ಕೆ ಅವರ ಫೋನ್ ಅನ್ನು ಕೂಡ ಅವರು ಕೊಡ್ತಾರೆ. ಸೊ ಇದಾದ್ಮೇಲೆ ಅವರು ಯಾವುದೇ ಒಂದು ಗ್ರಾಟಿಟ್ಯೂಡ್ ಅವ್ರ ಅಪ್ರಿಸಿಯೇಷನ್ಗೆ ವೆಯ್ಟ್ ಮಾಡೋದಿಲ್ಲ, ಅವರು ಮೂವ್ ಆಗ್ತಾರೆ. ಹೀಗೆ ನೀವೇನ್ ಮಾಡ್ಬೇಕಾಗತ್ತೆ, ಒಂದು 5-6 ಸೆಂಟೆನ್ಸಸ್ ಅಲ್ಲಿ ಹೌ ಹಿ ಹೆಲ್ಪ್ ಬಲೇಶ್ವರ್ ಅನ್ನೋದನ್ನ ಬರಿಬೇಕಾಗತ್ತೆ. Next, fifth question. If Baleshwar had not come forward to help Roma, ನೋಡಿ ಅವನ್ ಮುಂದೆ ಬಂದಿದ್ದಿಲ್ಲ ಅನ್ನೋದಾದ್ರೆ, if Baleshwar had not come forward to help Roma, what would have happened to her? ಏನಾಗ್ತಿತ್ತು ಅಲ್ವಾ? ಆಬ್ವಿಯಸ್ಲಿ ಈಗ ತುಂಬಾ ಪಾಸಿಬಿಲಿಟೀಸ್ ಇತ್ತು. ವರ್ಸ್ಟ್ ಆಗ್ತಿತ್ತು ಅವಳ ಏನೋ ಸಿಚುಯೇಷನ್, ಅಥವಾ ಅವಳ ಒಂದು ಹೆಲ್ತ್ ಕಂಡೀಷನ್ ಏನಾಗ್ತಿತ್ತು, ವರ್ಸ್ಟ್ ಆಗ್ತಿತ್ತು. ಅದನ್ನೇ ಹೇಳೋದಾದ್ರೆ, ದ ವರ್ಸ್ಟ್ ಪಾಸಿಬಿಲಿಟಿ ಇಸ್ ದಟ್ ರೋಮಾ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಅಲ್ವಾ? ಅವಳು ಸಾಯುವಂತ ಪರಿಸ್ಥಿತಿ ಇರ್ತಿತ್ತು. ಈ ಒಂದು ದ ಹೆಡ್ ಇಂಜುರಿ ಅದು ಸಿವಿಯರ್ ಆಗಿ ಬ್ಲೀಡ್ ಆಗ್ತಿದ್ದಿದ್ರಿಂದ ಏನಾಯ್ತು, ಅವಳು ಏನೋ ಇಮಿಡಿಯೇಟ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದಿದ್ರಿಂದ ಅವಳನ್ನ ತಕ್ಷಣಕ್ಕೆ ಸೇರಿಸ್ಬೇಕಾಗಿತ್ತು. ಬಲೇಶ್ವರ್ ಅಲ್ಲಿಗೆ ಹೋಗಿಲ್ಲ ಅಂದಿದ್ರೆ ಶಿ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಅನ್ನೋಂಥದ್ದನ್ನ ನೀವು
ಬರಿಬೇಕಾಗತ್ತೆ. ಸೊ ಡಿಯರ್ ಚಿಲ್ಡ್ರನ್, ಇಷ್ಟು ಒಂದು 4-5 ಕ್ವೆಶನ್ಸ್ ಅನ್ನ ಅಷ್ಟೇ ನಾನು ಫ್ರೇಮ್ ಮಾಡಿರುವಂತದ್ದು. ಇನ್ನು ಹೆಚ್ಚಿನ ಕ್ವೆಶನ್ಸ್ ಅನ್ನ ನಮ್ಮ ಸರ್ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತಾರೆ, ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಓದ್ಕೋಬಹುದಾಗುತ್ತೆ. ಸೊ ನಾವು ಇನ್ನು ನೆಕ್ಸ್ಟ್ ಲೆಸನ್ಗೆ ಹೋಗೋದಾದ್ರೆ, ಈ ಒಂದು ಲೆಸನ್ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋ ಇಟ್ ವೇಟ್ಸ್ 3 marks ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಏನು ನಾವು ಈ ಒಂದು ಲೆಸನ್ ಅಲ್ಲಿ ಏನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದಾದ್ರೆ ಕ್ವೆಶನ್ಸ್ ಅನ್ನ, ಇದು ಬೇಸ್ಡ್ ಆನ್ ಎಕ್ಸ್ಟ್ರಾಕ್ಟ್ ಇರುವಂತ ಲೆಸನ್. ಫಸ್ಟ್ ಲೆಸನ್ ಹೀರೋ ಲೆಸನ್ ಅಲ್ಲಿ 2 marks ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, 1 ಕ್ವೆಶನ್. ಅಂಡ್ ಸೆಕೆಂಡ್ ಲೆಸನ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್, ಅದರಲ್ಲಿ 3 marks ಕ್ವೆಶನ್ ಬರುತ್ತೆ, 1 ಕ್ವೆಶನ್ ಬರುತ್ತೆ. ಸೊ ಹಾಗಾಗಿ ನೀವು ಅದಕ್ಕೆ ತಯಾರಿ ಆಗ್ಬೇಕಾಗುತ್ತೆ. ಅಂಡ್ ದ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋ, ದಿಸ್ ಇಸ್ ಬೇಸ್ಡ್ ಆನ್ ಎಕ್ಸ್ಟ್ರಾಕ್ಟ್, 3 marks. ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸ್ಟ್ರಾಕ್ಟ್ಗೆ 3 marks ಇರುವಂತದ್ದು. ಸೊ ಈ ಒಂದು ಲೆಸನ್ ಒಂದು ಜಿಸ್ಟ್ ನೋಡೋದಾದ್ರೆ, ಈ ಒಂದು ಲೆಸನ್ ನ ಮೇನ್ ಕ್ಯಾರೆಕ್ಟರ್ ಡಾನ್ ಆನ್ಸೆಲ್ಮೋ, ದ ಓಲ್ಡ್ ಮ್ಯಾನ್. He lived in Rio en Medio. ಅವನ ಆನ್ಸೆಸ್ಟರ್ಸ್ ಲೀವ್ ಮಾಡಿದಂತಹ, ಅಂದ್ರೆ ಅವ್ರು ಇದ್ದಂತ ಅದೇ ವಿಲೇಜ್ ಅಲ್ಲಿ ಇವರು ಕೂಡ ಇರ್ತಾರೆ. ಡಾನ್ ಆನ್ಸೆಲ್ಮೋ lived in Rio en Medio where his ancestors had lived for hundreds of years. ಅಲ್ವಾ, ಎಷ್ಟೋ ವರ್ಷಗಳಿಂದ ಅವರ ಆನ್ಸೆಸ್ಟರ್ಸ್ ಇದ್ದಂತ ಈ ಊರಲ್ಲೇ ಅವರು ಡಾನ್ ಆನ್ಸೆಲ್ಮೋ ಇರ್ತಾರೆ. He had inherited land from his ancestors. ಇನ್ಹೆರಿಟೆನ್ಸ್ ಆಗಿ ಸಿಕ್ಕಿರುವಂತಹ ಲ್ಯಾಂಡ್ ಅಲ್ಲಿ ಇವರು ಕೂಡ ಇರ್ತಾರೆ. ಇಟ್ ಹ್ಯಾಸ್ ಸ್ಮಾಲ್ ಹೌಸ್ ಬಟ್ ಅಟ್ರಾಕ್ಟಿವ್. He had a house but it was attractive. A little stream ran through his land and his orchard was so beautiful. ತುಂಬಾ ಚೆನ್ನಾಗಿರುವಂತ ಒಂದು ಆರ್ಚಾರ್ಡ್ ಇವ್ರ ಹತ್ರ ಇರುತ್ತೆ. ಅದು ಇನ್ಹೆರಿಟೆನ್ಸ್ ಆಗಿ ಸಿಕ್ಕಿರುವಂತದ್ದು, ಪೂರ್ವಿಕರಿಂದ ಸಿಕ್ಕಿರುವಂತಹ ಒಂದು ಪ್ರಾಪರ್ಟಿ ಆಗಿರುತ್ತೆ ಇದು. ಸೊ ಆನ್ಸೆಲ್ಮೋ ಡಿಸೈಡೆಡ್ ಟು ಸೆಲ್ ಹಿಸ್ ಲ್ಯಾಂಡ್. ಯಾಕೆ ಈ ಒಂದು ಏನೋ ಸ್ಟೋರಿಯಲ್ಲಿ ಏನಿದೆ ಅನ್ನೋದಾದ್ರೆ, ಡಾನ್ ಆನ್ಸೆಲ್ಮೋ ಈ ಓಲ್ಡ್ ಮ್ಯಾನ್ ಏನ್ ಮಾಡ್ತಾರೆ, ಹಿ ಡಿಸೈಡೆಡ್ ಟು ಸೆಲ್ ಹಿಸ್ ಲ್ಯಾಂಡ್. ಈಗ ಅವರು ಸೆಲ್ ಮಾಡಬೇಕು. ಸೆಲ್ ಮಾಡುವಂತ ಸಂದರ್ಭದಲ್ಲಿ ದ ಡೇ ಆಫ್ ದ ಸೇಲ್ ಹಿ ಕೇಮ್ ಟು ದ ಆಫೀಸ್ ವಿತ್ ಅ ಡಾರ್ಕ್ ಯಂಗ್ ಮ್ಯಾನ್. ಆ ಯಂಗ್ ಮ್ಯಾನ್ ಏನು ಫಿಸಿಕಲ್ ಅಪಿಯರೆನ್ಸ್ ಅನ್ನ ನೀವು ಓದಿರ್ತೀರಿ. ಅಂಡ್ ಹಿ ವಾಸ್ ಇನ್ಫಾರ್ಮ್ಡ್ in the office that the party had agreed to pay $1,200 in cash for the house. ಆ ಮನೆ ಮತ್ತು ಆರ್ಚಾರ್ಡ್ಗೆ ಇವರು ಮಾತಾಡಿದಂತಹ ಡೀಡ್ ಅಲ್ಲಿ ಇರುವಂತಹ ಏನು ಅಮೌಂಟ್ ಅಂದ್ರೆ $1,200. The narrator told that they surveyed the land and found it double across the river, so he owned more than 8 acres. Don Anselmo had more than 8 acres of land. ಅಲ್ವಾ, ಜಾಸ್ತಿ ಇರುತ್ತೆ, 8 acres ಗಿಂತ ಜಾಸ್ತಿ ಅವ್ರ ಹತ್ರ ಲ್ಯಾಂಡ್ ಇರುತ್ತೆ. ಸೊ ಅಮೆರಿಕನ್ಸ್ ಏನ್ ಮಾಡ್ತಾರೆ, ಇವ್ರು ಫೀಲ್ ಮಾಡೋದೇನು ಅಂತಂದ್ರೆ ದೇ ಆರ್ ವೆರಿ ಗುಡ್ ಪೀಪಲ್ ಅಂತ, ರಿಯಲಿ. ಅಂಡ್ ಅವ್ರು ಏನ್ ಮಾಡ್ತಾರೆ, ದೇ ವಾಂಟೆಡ್ ಟು ಗಿವ್ ಡಬಲ್ ಅಮೌಂಟ್, ಎಕ್ಸ್ಟ್ರಾ ಅಮೌಂಟ್ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್. ಎಕ್ಸ್ಟ್ರಾ ಅಮೌಂಟ್ ಅನ್ನ ಎಕ್ಸ್ಟ್ರಾ ಲ್ಯಾಂಡ್ಗೆ ಅವರು ಕೊಡೋದಕ್ಕೆ ದೇ ವರ್ ರೆಡಿ. ಬಟ್ ದಿಸ್ ಮ್ಯಾನ್ ರೆಫ್ಯೂಸ್ ಟು ಟೇಕ್, ಅಲ್ವಾ, ಅವರು ಅದನ್ನ ರಿಜೆಕ್ಟ್ ಮಾಡ್ತಾರೆ, ಅದನ್ನ ತಗೊಳ್ಳೋದಿಲ್ಲ. ಸೊ ನಾವು ಪ್ರಶ್ನೆ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನಂತ, ಡಾನ್ ಆನ್ಸೆಲ್ಮೋ ವಾಸ್ ಜನರಸ್ ಅಲ್ವಾ, ಯಾಕೆ ಅದನ್ನ ಅಂತ. ಅದನ್ನ ನಾವು ಮುಂದಕ್ಕೆ ನೋಡೋಣ, ಸ್ಟೇಟ್ಮೆಂಟ್ಗಳಲ್ಲಿ ನೋಡ್ತಾ ಹೋಗೋಣ. ಇನ್ನು ಕಂಟಿನ್ಯೂ ಮಾಡೋದಾದ್ರೆ, ಸೊ ಈ ಅಮೆರಿಕನ್ಸ್ ಏನ್ ಮಾಡ್ತಾರೆ, ಲ್ಯಾಂಡ್ ಅನ್ನ ತಗೋತಾರೆ, ಡಾನ್ ಆನ್ಸೆಲ್ಮೋ ಅವರಿಂದ ಲ್ಯಾಂಡ್ ಅನ್ನ ತಗೋತಾರೆ. ಆಫ್ಟರ್ ಅ ಮಂತ್ ಲೇಟರ್ the Americans moved into the house after getting it renovated. ಅದನ್ನ ರಿನೋವೇಟ್ ಮಾಡಿಸಿ ಅವ್ರು ಏನ್ ಮಾಡ್ತಾರೆ, ಆ ಹೌಸ್ಗೆ ಬರ್ತಾರೆ. ಬಂದ್ಮೇಲೆ ಬಟ್ ಒನ್ ಡೇ ದೇ ವೆಂಟ್ ಟು ದ ಆಫೀಸ್ ಅಂಡ್ ಕಂಪ್ಲೈಂಡ್ ದಟ್ ದ ಚಿಲ್ಡ್ರನ್ ವರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಏನಕ್ಕೆ ಆ ಪ್ರಾಪರ್ಟಿ ಏನೋ ತಗೊಂಡ್ರು ಕೂಡ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಮತ್ತೆ ದೇ ಪ್ಲೇಡ್ ಎವ್ರಿ ಡೇ ಅಂಡರ್ ದ ಟ್ರೀಸ್, ಬಿಲ್ಟ್ ಲಿಟಲ್ ಪ್ಲೇ ಫೆನ್ಸಸ್ ಅಲ್ವಾ, ಆಟ ಆಡಕ್ಕೆ ಆ ಬೇಲಿ ಫೆನ್ಸ್ ಹಾಕೊಳ್ಳೋಂಥದ್ದು. ಸೊ ಹೀಗೆಲ್ಲ ಮಾಡ್ಕೊಂಡು ಆಟ ಆಡ್ತಿರ್ತಾರೆ. ಅದನ್ನ ಇವ್ರೇನ್ ಮಾಡ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇರತ್ತೆ. ಸೊ ಹಾಗಾಗಿ ಅವ್ರ ಏನ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡಕ್ಕೆ ಬರ್ತಾರೆ. ಬಂದ್ಮೇಲೆ ಒನ್ ಫೈನ್ ಡೇ ಡಾನ್ ಆನ್ಸೆಲ್ಮೋ ಅವರನ್ನು ಕೂಡ ಕರೆಸ್ತಾರೆ. ಮತ್ತೆ ಅವರು ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡ್ತಾರೆ. ಸೊ ಅಲ್ಲಿ ಬಂದಾಗ
he came and listened to their complaints. ಎಲ್ಲ ಒಂದು ಕಂಪ್ಲೇಂಟ್ಸ್ ಅನ್ನ ಕೇಳಿಸ್ಕೊಂಡಾದ್ಮೇಲೆ in the end he said, Don Anselmo said, he had sold them his property but not the trees in the orchard. ನೇರವಾಗಿ ಅವ್ರು ಹೇಳ್ತಾರೆ, I sold my house, not the house and land, but not the trees ಅಂತ. ಯಾಕೆ ಆ ಟ್ರೀಸ್ ಅನ್ನ ನಾನು ಸೇಲ್ ಮಾಡಿಲ್ಲ ಅಂತ ಹೇಳ್ತಾರೆ ಅನ್ನೋದಾದ್ರೆ, ದ ಟ್ರೀಸ್ ಆರ್ ನಾಟ್ ಮೈನ್, ನಂದಲ್ಲ ಇದು, ದಟ್ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ ಅಂತ ಹೇಳ್ತಾರೆ. ಯಾಕೆ ಇದು ಚಿಲ್ಡ್ರನ್ಗೆ ಸೇರಿರೋದು? ವೈ ದ ಟ್ರೀಸ್ ಆಫ್ ದಟ್ ಆರ್ಚರ್ಡ್ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ ಅನ್ನೋದಾದ್ರೆ, ಆ ಊರಲ್ಲಿ ಇವರು ತುಂಬಾ ಹಳೆ ಮನುಷ್ಯ ಆಗಿರ್ತಾರೆ. ಅಂದ್ರೆ ಇವರು ಅಲ್ಲೇ ಹುಟ್ಟಿ ಬೆಳೆದಿದ್ರಿಂದ, ಮತ್ತೆ ಇವರ ಪೂರ್ವಿಕರು, ನಾನು ಇನ್ ದ ಬಿಗಿನಿಂಗ್ ನಾನು ಹೇಳ್ದೆ, ಹಿ ಹ್ಯಾಡ್ ಲಿವ್ಡ್, ಇವರ ಆನ್ಸಿಸ್ಟರ್ಸ್, ಹಿಸ್ ಆನ್ಸಿಸ್ಟರ್ಸ್ ಹ್ಯಾಡ್ ಲಿವ್ಡ್ ಫಾರ್ 100 years ಅಲ್ವಾ, ಅಲ್ಲಿ ಬದುಕಿದ್ರು ಅವರು. ಅಷ್ಟು ತುಂಬಾ 100 ವರ್ಷಗಳ ಕಾಲ ಅವರ ಆನ್ಸಿಸ್ಟರ್ಸ್ ಇದ್ರು. ಸೊ ಇವರು ಇದ್ರು. ಸೊ ಇವರ ತಾಯಿಯಿಂದ ಇನ್ಹೆರಿಟೆನ್ಸ್ ಆಗಿ ತಗೊಂಡಂತ ಲ್ಯಾಂಡ್ ಇವ್ರು ಬಂದ್ಮೇಲೆ ಇವ್ರು ಏನ್ ಮಾಡ್ತಾರೆ, ಒಂದೊಂದು ಮಗು ಆ ಊರಲ್ಲಿ ಜನನ ಆಗುವಾಗ ಏನ್ ಮಾಡ್ತಾರೆ, ಆ ಮಗು ಹೆಸರಲ್ಲಿ ಇವ್ರು ಏನ್ ಮಾಡ್ತಾರೆ, ಒಂದೊಂದು ಗಿಡವನ್ನ ಪ್ಲಾಂಟ್ ಮಾಡುವಂಥದ್ದು. ಸೊ ಆ ಟ್ರೀ ಬಿಲಾಂಗ್ಸ್ ಟು ದಟ್ ಚೈಲ್ಡ್ ಅಂತ. ಸೊ ದಟ್ಸ್ ವೈ ಇವ್ರು ಏನ್ ಮಾಡ್ತಾರೆ, ಟ್ರೀಸ್ ಆರ್ ನಾಟ್ ಬಿಲಾಂಗ್ಸ್ ಟು ಮೀ, ದಟ್ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ, ದಟ್ಸ್ ವೈ ಇದು ನನಗ್ ಬರೋದಿಲ್ಲ ಅನ್ನೋಂತ ಮಾತನ್ನ ಹೇಳುವಾಗ ಅಮೆರಿಕನ್ಸ್ ಏನ್ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ, ದೇ ಕುಡ್ ನಾಟ್ ಡೂ ಎನಿಥಿಂಗ್ ಬಿಕಾಸ್ ಇನಿಷಿಯಲಿ ಹಿ ಹ್ಯಾಡ್ ಜನರಸ್. ಯಾಕೆ ಜನರಸ್ ಅಂತ ನಮ್ಗೆ ಅನ್ನಿಸ್ತು ಅಂದ್ರೆ, ಹಿ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಅಮೌಂಟ್ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್ ಅಲ್ವಾ. ಸೊ ಹಾಗಾಗಿ ಅವರು ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತ ಕೂಡ ನಾವ್ ಹೇಳ್ಬೋದು. ಯಾರನ್ನ? ಡಾನ್ ಆನ್ಸೆಲ್ಮೋನ. ದಟ್ಸ್ ವೈ ಇವರು ಡಾನ್ ಆನ್ಸೆಲ್ಮೋ ಹತ್ರ ಏನು ಜಾಸ್ತಿ ಏನು ಮಾತಾಡಕ್ ಹೋಗಿಲ್ಲ. ಬಟ್ ಆ ಒಂದು ಟ್ರೀಸ್ ಅನ್ನ ಆ ವಿಲೇಜ್ ಪೀಪಲ್ ಇಂದ ಅವ್ರಿಗೆ ಏನು ಸಲ್ಬೇಕು ದುಡ್ಡು, ಅದನ್ನ ಕೊಟ್ಟು ಅವ್ರೇನ್ ಮಾಡ್ತಾರೆ, ಆ ಟ್ರೀಸ್ ಅನ್ನ ಪರ್ಚೇಸ್ ಮಾಡ್ಕೊಳ್ತಾರೆ. ದೆನ್ ಆಫ್ಟರ್ ದಟ್, ಆಫ್ಟರ್ ಪರ್ಚೇಸಿಂಗ್ ದ ಟ್ರೀಸ್ ಫ್ರಮ್ ದ ವಿಲೇಜಸ್, ಇವ್ರು ಏನ್ ಮಾಡ್ತಾರೆ, ಅಮೆರಿಕನ್ಸ್ ಲಿವ್ಡ್ ಪೀಸ್ಫುಲಿ. ಸೊ ಇದಿಷ್ಟು ಈ ಒಂದು ಲೆಸನ್ದು ಜಿಸ್ಟ್ ಆಗಿರುತ್ತೆ ಡಿಯರ್ ಚಿಲ್ಡ್ರನ್. ಈ ಒಂದು ಲೆಸನ್ ಬೇಸ್ಡ್ ಆನ್ ಎಕ್ಸ್ಟ್ರಾಕ್ಟ್ ಅಂತ ನಾನು ಆಲ್ರೆಡಿ ಐ ಹ್ಯಾವ್ ಟೋಲ್ಡ್. ಸೊ ಈಗ ಏನೆಲ್ಲ ಕ್ವೆಶನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ದ ಫಸ್ಟ್ ಕ್ವೆಶ್ಚನ್, ವಿ ಹ್ಯಾಡ್ ಮೇಡ್ ಅ ಡಿಸ್ಕವರಿ. ದ ಸ್ಟೇಟ್ಮೆಂಟ್ ಇಸ್ ವಿ ಹ್ಯಾಡ್ ಮೇಡ್ ಅ ಡಿಸ್ಕವರಿ. ಏನೋ ಒಂದು ಡಿಸ್ಕವರ್ ನಾವು ಮಾಡಿದೀವಿ ಅಂತ ಹೇಳ್ತಾರೆ. ಸೊ ನೀವು ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್ ಅಲ್ವಾ, ವಾಟ್ ಇಟ್ ಟೆಲ್ಸ್ ಅಂತ ಏನು, ಮತ್ತೆ ಅದರ ಒಂದು ಸಿಚುಯೇಷನ್ ಅಥವಾ ಆ ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಏನೆಲ್ಲ ರೀಸನ್ಸ್ ಇತ್ತು, ಅಥವಾ ಯಾಕೆ ಈ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು, ಅಥವಾ ಯಾರು ಈ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಅದನ್ನ ನಾವು ಆನ್ಸರ್ ಮಾಡೋದಕ್ಕೆ ಮುಂಚೆ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಈ ಸ್ಟೇಟ್ಮೆಂಟ್ ಏನನ್ನ ಹೇಳುತ್ತೆ ಅನ್ನೋಂಥದ್ದು. ವಿ ಹ್ಯಾಡ್ ಮೇಡ್ ಅ ಡಿಸ್ಕವರಿ. ಸೊ ಇದು ಯಾವಾಗ ಬರುತ್ತೆ ಈ ಒಂದು ಸೆಂಟೆನ್ಸ್ ಅನ್ನೋದಾದ್ರೆ, ವೆನ್ ಡಾನ್ ಆನ್ಸೆಲ್ಮೋ ದ ಓಲ್ಡ್ ಮ್ಯಾನ್ ವಾಂಟೆಡ್ ಟು ಸೆಲ್ ಹಿಸ್ ಲ್ಯಾಂಡ್ ಅಲ್ವಾ, ಸೆಲ್ ಮಾಡ್ತಾನೆ, ಅಗ್ರಿಮೆಂಟ್ ಆಗುತ್ತೆ. ಸೊ ಆಫ್ಟರ್ ದ ಅಗ್ರಿಮೆಂಟ್ ಇವ್ರು ಏನ್ ಮಾಡ್ತಾರೆ, ಸರ್ವೆ ಮಾಡಿದಂತ ಸಂದರ್ಭದಲ್ಲಿ they came to know that the old man had more than 8 acres of land ಅಂತ. ಆಗ ನರೇಟರ್ ಇವರನ್ನ ಕರೆದು ಮಾತಾಡುವಾಗ ಹೇಳ್ತಾರೆ, ವಿ ಹ್ಯಾಡ್ ಮೇಡ್ ಅ ಡಿಸ್ಕವರಿ. ಸೊ ಈಗ ನಿಮ್ಗೆ ಈ ಸ್ಟೇಟ್ಮೆಂಟ್ ಅರ್ಥ ಆಗಿದೆ ಅಂದಾಗ ಆಬ್ವಿಯಸ್ಲಿ ಯು ಕ್ಯಾನ್ ಫ್ರೇಮ್ ಸೋ ಮೆನಿ ಕ್ವೆಶ್ಚನ್ಸ್ ಅಲ್ವಾ. ಕ್ವೆಶ್ಚನ್ ಅನ್ನ ವಿ ಕ್ಯಾನ್ ಫ್ರೇಮ್. ಇವಾಗ ನಾವು ಕೇಳೋಣ. ಮೊದಲನೇ ಕ್ವೆಶ್ಚನ್, ಹೂ ಹ್ಯಾಡ್ ಮೇಡ್ ಅ ಡಿಸ್ಕವರಿ? ಯಾರು ಈ ಒಂದು ಡಿಸ್ಕವರಿಯನ್ನ ಮಾಡಿದ್ರು? ಅಮೇರಿಕನ್ಸ್. ಅವ್ರು ಮಾಡಿಸಿದ್ರು, ಅವ್ರು ತಗೋತಾ ಇದ್ದಿದ್ರಿಂದ ಸರ್ವೆಯನ್ನ ಅಥವಾ ಏನು ಡಿಸ್ಕವರ್ ಅನ್ನ ಮಾಡ್ತಾರೆ. ವಾಟ್ ವಾಸ್ ದಟ್ ಡಿಸ್ಕವರಿ? ದ ಓಲ್ಡ್ ಮ್ಯಾನ್ ಹ್ಯಾಡ್ ಅನ್ ಎಕ್ಸ್ಟ್ರಾ ಲ್ಯಾಂಡ್, ಅಥವಾ ಹಿ ಹ್ಯಾಡ್ ಮೋರ್ ದನ್ 8 acres ಆಫ್ ಲ್ಯಾಂಡ್ ಅಂತ ಕೂಡ ಬರೀಬಹುದು. ಅಂಡ್ ವಾಟ್ ವಾಸ್ ದ ರಿಸಲ್ಟ್ ಆಫ್ ದ ಡಿಸ್ಕವರಿ? ಏನ್ ರಿಸಲ್ಟ್ ಅಂತಂದ್ರೆ, ದೇ ವಾಂಟೆಡ್ ಟು ಗಿವ್ ಎಕ್ಸ್ಟ್ರಾ ಮನಿ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್, ಅಥವಾ ಡಬಲ್ ಮನಿ ಅಲ್ವಾ ಕೊಡೋದಕ್ಕೆ ಅವರು ಒಪ್ಕೊಳ್ಳುವಂಥದ್ದು. ಸೊ ಇನ್ನು ನಾವು ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋದಾದ್ರೆ, ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್. ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಅಂಡ್ ಲ್ಯಾಂಡ್ ಫಾರ್ $1,200. ದಟ್ ಈಸ್ ದ ಪ್ರೈಸ್. ಇದು
ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶ್ಚನ್, ಹೂ ಇಸ್ ದ ಸ್ಪೀಕರ್ ಹಿಯರ್? ಈಗ ನೋಡ್ಬೋದು ನೀವು, ಐ ಹ್ಯಾವ್ ಅಗ್ರಿ ಟು ಸೆಲ್ ಮೈ ಹೌಸ್ ಅನ್ನೋದು ಯಾರು ಹೇಳ್ತಿದ್ದಾರೆ? ಡಾನ್ ಆನ್ಸೆಲ್ಮೋ, ದ ಓಲ್ಡ್ ಮ್ಯಾನ್. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಯಾವಾಗ ಹೇಳ್ತಾರೆ? ವೆನ್ ಅನ್ನುವಾಗ, ವೆನ್ ಅಮೆರಿಕನ್ಸ್ ಆಫರ್ಡ್ ಡಬಲ್ ಅಮೌಂಟ್ ಅಥವಾ ಡಬಲ್ ಪ್ರೈಸ್, ಡಬಲ್ ಮನಿ ಕೊಡುವಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ. ಇನ್ನು ಥರ್ಡ್ ಕ್ವೆಶ್ಚನ್ ನೋಡೋದಾದ್ರೆ, ವಾಟ್ ಕ್ವಾಲಿಟೀಸ್ ಡಸ್ ಇಟ್ ಶೋ ಅಬೌಟ್ ದ ಓಲ್ಡ್ ಮ್ಯಾನ್? ಯಾವ ಕ್ವಾಲಿಟಿಯನ್ನ ನಾವು ನೋಡ್ಬೋದು? ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಒಂದ್ ಮಾತನ್ನ ಕೊಟ್ಟ ಮೇಲೆ ಅವ್ರು ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ. ಸೊ ನಾವು ಈ ಒಂದು ಕ್ವೆಶ್ಚನ್ಗೆ ಆನ್ಸರ್ ಏನ್ ಬರೀಬಹುದು ಅಂದ್ರೆ, ವಾಟ್ ಕ್ವಾಲಿಟಿ ಅಂತಂದ್ರೆ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಇನ್ನು ಥರ್ಡ್ ಸ್ಟೇಟ್ಮೆಂಟ್ ನೋಡೋದಾದ್ರೆ, ಐ ಡಿಂಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡಂಟ್, ದೇ ಆರ್ ನಾಟ್ ಮೈನ್. ಐ ಡಿಂಟ್ ಸೆಲ್ ದ ಟ್ರೀಸ್, ಯಾಕೆ ಅದನ್ನ ಸೆಲ್ ನಾನ್ ಮಾಡಿಲ್ಲ, ಮಾಡಕ್ ಆಗೋದು ಇಲ್ಲ. ಯಾಕೆಂದ್ರೆ ಬಿಕಾಸ್ ದಟ್ ನಾಟ್ ಬಿಲಾಂಗ್ಸ್ ಟು ಮೀ, ದಟ್ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮಿಡಿಯೋ ಅಂತ. ಸೊ ಐ ಅನ್ನೋಂಥದ್ದನ್ನ ಇಲ್ಲಿ ಯಾರಾಗಿರ್ಬೋದು? ಐ ಅಂದ್ರೆ ಯಾರು? ಅಥವಾ ಹೂ ಇಸ್ ದ ಸ್ಪೀಕರ್ ಅಂತ ಕೇಳೋದಾದ್ರೆ, ಡಾನ್ ಆನ್ಸೆಲ್ಮೋ, ದ ಓಲ್ಡ್ ಮ್ಯಾನ್. ಅಂಡ್ ಸೆಕೆಂಡ್ ಕ್ವೆಶ್ಚನ್, ಅಕಾರ್ಡಿಂಗ್ ಟು ದ ಸ್ಪೀಕರ್ ಹೂ ಡಿಡ್ ದ ಟ್ರೀಸ್ ಬಿಲಾಂಗ್ಸ್ ಟು? ಯಾರಿಗೆ ಸೇರಿದ್ದು? ಟು ಹೂಮ್ ದ ಟ್ರೀಸ್ ಬಿಲಾಂಗ್ಸ್ ಟು, ಯಾರಿಗೆ ಸೇರಿದ್ದು ಅನ್ನೋದಾದ್ರೆ, whenever a child was born he planted a tree, sorry, to the children. Third question, why did he feel so? ಯಾಕೆ ಅಂತಂದ್ರೆ, ಯಾಕೆ ಅವ್ರು ಹೇಳ್ತಾರೆ ಯಾಕೆ ಈ ಟ್ರೀಸ್ ನನ್ಗೆ ಸೇರಿದ್ದಲ್ಲ, ಬಿಲಾಂಗ್ಸ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ ಅನ್ನೋದಾದ್ರೆ, whenever a child was born he planted for that child ಅಲ್ವಾ, ಆ ಮಗುಗೋಸ್ಕರ ಒಂದು ಟ್ರೀ ಅನ್ನ ಅವರು ಪ್ಲಾಂಟ್ ಮಾಡ್ತಿರ್ತಾರೆ. ಸೊ ದಟ್ಸ್ ವೈ ಇದು ನನ್ಗೆ ಸೇರಿದಲ್ಲ, ದಟ್ಸ್ ವೈ ಇಟ್ಸ್ ನಾಟ್ ಬಿಲಾಂಗ್ ಟು ಮೀ, ನನ್ಗೆ ಅದು ಸೇರಿದಲ್ಲ, ದಟ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ ಅಂತ ಹೇಳ್ತಾರೆ. ಅಂಡ್ ಇನ್ನು ಕೇಳೋದಾದ್ರೆ ಕ್ವೆಶ್ಚನ್, ವೈ ಕುಡ್ ಹಿ ನಾಟ್ ಸೆಲ್ ದ ಟ್ರೀಸ್? ಯಾಕೆ ಸೆಲ್ ಮಾಡಕ್ ಆಗಲ್ಲ? ಹಿ ಥಾಟ್ ದೇ ಬಿಲಾಂಗ್ ಟು ದ ಚಿಲ್ಡ್ರನ್. ಒಂದು ನೀವು ಈ ಲೆಸನ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಆರ್ಚಾರ್ಡ್ ಅಲ್ಲಿರುವಂತ ಟ್ರೀ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮಿಡಿಯೋ. ಆ ಒಂದು ಊರಿನಲ್ಲಿರುವಂತ ಆ ಮಕ್ಕಳದ್ ಮಾತ್ರ ಅದು ಸೇರಿರುವಂತ. ಸೊ ಆ ಸ್ಟೇಟ್ಮೆಂಟ್ ಅಥವಾ ಆ ಸೆಂಟೆನ್ಸ್ ಅನ್ನ ನೀವು ಲರ್ನ್ ಮಾಡ್ಬೇಕಾಗತ್ತೆ ಮಕ್ಕಳೇ. ಅಂಡ್ ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ದೀಸ್ ಅಮೆರಿಕನ್ಸ್ ಆರ್ ಬ್ಯೂನಾ ಜೆಂಟೆ ಅಂದ್ರೆ ಅವರು ದೇ ಆರ್ ವೆರಿ ಗುಡ್ ಪೀಪಲ್ ಅಲ್ವಾ. ಅಮೆರಿಕನ್ಸ್ ಆರ್ ಬ್ಯೂನಾ ಜೆಂಟೆ ಅನ್ನೋದಾದ್ರೆ, ಸೊ ಇಲ್ಲಿ ಯಾವಾಗ ಹೇಳ್ತಾರೆ, ಯಾಕೆ ಹೇಳ್ತಾರೆ, ಯಾರು ಹೇಳ್ತಾರೆ ಅನ್ನೋದು. ಹೂ ಸೆಡ್ ಟು ಹೂಮ್, ಯಾರಿಗೆ ಹೇಳಿದ್ರು? ದ ಆಥರ್ ಆರ್ ದ ನರೇಟರ್ ಸೆಡ್ ಟು ಡಾನ್ ಆನ್ಸೆಲ್ಮೋ. ಯಾಕೆ ಇದನ್ನ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಆಥರ್ ಅಥವಾ ನರೇಟರ್ ಅನ್ನೋದಾದ್ರೆ, ಯಾವಾಗ ಲ್ಯಾಂಡ್ ಅನ್ನ ಸರ್ವೆ ಮಾಡಿದಾಗ, ವೆನ್ ದೇ ಸರ್ವೇಡ್ ಹಿಸ್ ಲ್ಯಾಂಡ್ ಅಂಡ್ ಅವ್ರಿಗೆ ಗೊತ್ತಾಗುತ್ತೆ he had more than 8 acres of land ಅಂತ, old man had more than 8 acres of land ಅಂತ ಅಂದಾಗ, they will ready to pay double of amount, ಡೀಡ್ಗಿಂತ ಹೆಚ್ಚಿನ ಅಮೌಂಟ್ ಅನ್ನ ಕೊಡ್ತಾರೆ, ಬಿಕಾಸ್ ಏನೋ ಗುಡ್ ಪೀಪಲ್ ಅನ್ನೋಂತ ಹೇಳುವಂತ ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇನ್ನು ಕ್ವೆಶ್ಚನ್ ಬಿ ನೋಡೋದಾದ್ರೆ, ವಾಟ್ ಡಸ್ ಬ್ಯೂನಾ ಜೆಂಟೆ ಮೀನ್? ಏನ್ ಹಂಗಂದ್ರೆ ಗುಡ್ ಪೀಪಲ್. ನೀವು ಸಿನಾನಿಮ್ಸ್ ಮತ್ತೆ ಅದರ ಮೀನಿಂಗ್ ಅನ್ನ ಏನು ಡಿಫಿಕಲ್ಟ್ ವರ್ಡ್ಸ್ ಅಂತ ಏನ್ ನಾವು ನೋಡ್ತೀವಿ ಅಥವಾ ಕಾಂಟೆಂಟ್ ವರ್ಡ್ಸ್ ಅಂತ ನೋಡ್ತೀವಿ, ಅದರದ ಮೀನಿಂಗ್ ಅನ್ನ ನೀವು ಹೆಚ್ಚೆಚ್ಚಾಗಿ ತಿಳ್ಕೊಬೇಕಾಗತ್ತೆ ಮಕ್ಳೇ. ಇನ್ನು ಸಿ ಕ್ವೆಶ್ಚನ್ ನೋಡೋದಾದ್ರೆ, ವೈ ಆರ್ ದೇ ಬ್ಯೂನಾ ಜೆಂಟೆ? ಯಾಕೆ? ದೇ ವರ್ ರೆಡಿ ಟು ಗಿವ್ ಹಿಮ್ ಡಬಲ್ ಮನಿ ಅಥವಾ ಡಬಲ್ ಪ್ರೈಸ್ ಅಲ್ವಾ. ನೀವು ಈ ರೀತಿಯ ಸ್ಟೇಟ್ಮೆಂಟ್ಗೆ ನೀವು ಎಷ್ಟು ಪ್ರಶ್ನೆಗಳು ಸಾಧ್ಯನೋ ಅಷ್ಟು ಪ್ರಶ್ನೆಗಳನ್ನ ನೀವು ಹಾಕಬಹುದು. ಲೆಟ್ಸ್ ಮೂವ್ ಟು ದ ಫಿಫ್ತ್ ಒನ್. ದ ಟ್ರೀಸ್ ಇನ್ ದ ಆರ್ಚಾರ್ಡ್ ಆರ್ ನಾಟ್ ಮೈನ್. ಇದು ಮಾರ್ಚ್ 2018 ನಲ್ಲಿ ಕೇಳಿರುವಂತ ಕ್ವೆಶ್ಚನ್. 2018 ನಲ್ಲಿ ನಾವು ಈ ಒಂದು ಕ್ವೆಶ್ಚನ್ ಅನ್ನ ನೋಡ್ತೀವಿ. ದ ಟ್ರೀಸ್ ಇನ್ ದ ಆರ್ಚಾರ್ಡ್ ಆರ್ ನಾಟ್ ಮೈನ್, ನಂದಲ್ಲ, ಈ ಟ್ರೀಸ್ ನಂದಲ್ಲ. ಸೊ ಇದು ಯಾವಾಗ ಹೇಳಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ವೆನ್ ದ ಅಮೆರಿಕನ್ಸ್ ಕಂಪ್ಲೇಂಟ್ ಅಬೌಟ್ ಏನೋ ಆ ಚಿಲ್ಡ್ರನ್ ಆಫ್ ರಿಯೋ ಅಂಡ್ ಮಿಡಿಯೋ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋಂಥ ಸಂದರ್ಭದಲ್ಲಿ
ಅವರು ಹೇಳ್ತಾರೆ ಈ ಮಾತನ್ನ, ಯಾರು ಡಾನ್ ಎನ್ಸೆಲ್ಮೋ ಹೇಳ್ತಾರೆ, ದ ಟ್ರೀಸ್ ಇನ್ ದ ಆರ್ಚರ್ಡ್ ಆರ್ ನಾಟ್ ಮೈನ್ ಅಂತ. ಸೊ ಕ್ವೆಶ್ಚನ್ ಅನ್ನ ಹೀಗೆ ಕೇಳ್ಬೋದು, ಹೂ ಡಸ್ ಮೈನ್ ರೆಫರ್ ಟು ಆರ್ ಹೂ ಇಸ್ ದ ಸ್ಪೀಕರ್, ಯಾರು ಇದನ್ನ ಹೇಳಿದ್ದು ಅನ್ನೋದನ್ನ ಕೇಳ್ಬೋದು. ಸೊ ಯಾರು? ಡಾನ್ ಎನ್ಸೆಲ್ಮೋ. ವೆನ್ ಡಿಡ್ ಹಿ ಸೇ ಸೋ, ಯಾವಾಗ ಇದನ್ನ ಹೇಳಿದ್ರು? ನನ್ನ ಆಗ್ಲೇ ಹೇಳ್ದೆ, ಈ ಸ್ಟೇಟ್ಮೆಂಟ್ ಓದ್ತಿರುವಾಗ್ಲೇ ಹೇಳ್ದೆ, ವೆನ್ ದ ಸ್ಟೋರಿ ಟೆಲ್ಲರ್ ಕಂಪ್ಲೇಂಟ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಅಲ್ವಾ. ಯಾಕೆ ಅಂದ್ರೆ ದೇ ವರ್ ಓವರ್ ರನ್ನಿಂಗ್ ದ ಲ್ಯಾಂಡ್ ಅಲ್ವಾ. ಆ ಲ್ಯಾಂಡ್ ಅಲ್ಲಿ ಅವರು ಆಟ ಆಡ್ತಿರ್ತಾರೆ, ಪುಟಿಂಗ್ ಪ್ಲೇ ಫೆನ್ಸಸ್, ಏನೋ ಫೆನ್ಸ್ ಅನ್ನ ಹಾಕೊಂಡು ಆಟ ಆಡುವಂಥದ್ದು, ಯಾವಾಗ್ಲೂ ಓವರ್ ರನ್ ಮಾಡ್ತಿರುವಂತದ್ದು. ಸೊ ಅವರು ಡಿಸ್ಟರ್ಬ್ ಮಾಡ್ತಿರ್ತಾರೆ. ದಟ್ಸ್ ವೈ ಅಮೆರಿಕನ್ಸ್ ಕಂಪ್ಲೇಂಟ್ ಅಲ್ವಾ. ಕಂಪ್ಲೇಂಟ್ ಮಾಡುವಾಗ ಮತ್ತೆ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಡಾನ್ ಎನ್ಸೆಲ್ಮೋ ಅವರನ್ನ ಕರೆಸಿ ಹೇಳುವಾಗ ಅವ್ರು ಹೇಳ್ತಾರೆ, ದೀಸ್ ಟ್ರೀಸ್ ಆರ್ ನಾಟ್ ಬಿಲಾಂಗ್ಸ್ ಟು ಮೀ, ನಂದಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಥರ್ಡ್ ಕ್ವೆಶ್ಚನ್ ಏನಿದೆ, whom did the trees belong to according to the speaker? ಸ್ಪೀಕರ್ ಯಾರು ಅಂತ ನಮ್ಗೆ ಗೊತ್ತಾಗಿದೆ, ಡಾನ್ ಎನ್ಸೆಲ್ಮೋ. ಸೊ ಯಾಕೆ ಹೇಳಿದ್ರು ಅನ್ನೋವಾಗ, whenever a child was born in the village he planted a tree. ನೋಡಿ ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲೂ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ನಾವು ಇದನ್ನೇ ಓದ್ತೀವಿ. ಪ್ರೀವಿಯಸ್ ಯಾವುದು ಥರ್ಡ್ ಕ್ವೆಶ್ಚನ್ ಅಲ್ಲಿ ನಾವು ನೋಡ್ತೀವಿ ನೋಡಿ, ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡಂಟ್, ದೇ ಆರ್ ನಾಟ್ ಮೈನ್ ಅಂತ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಯಾಕೆ ಅದನ್ನ ಸೇಲ್ ಮಾಡಕ್ ಆಗಲ್ಲ ಅನ್ನೋದಾದ್ರೆ, ವೆನ್ ಎವರ್ ಎ ಚೈಲ್ಡ್ ವಾಸ್ ಬಾರ್ನ್ he planted a tree. ನೋಡಿ ಎಷ್ಟು ಈಸಿ ಆಗಿದೆ. ಇಟ್ಸ್ ವೆರಿ ಈಸಿ ಟು ರೈಟ್ ಅಂಡ್ ಇಟ್ಸ್ ವೆರಿ ಈಸಿ ಟು ಮೆಮರೈಸ್ ಅಲ್ವಾ ಮಕ್ಳೇ. ಸೊ ಇದನ್ನ ಕಷ್ಟ ಅಂತ ನೀವು ಅನ್ಕೋಬಾರ್ದು. ಸೊ ಒಂದಕ್ಕೊಂದು ಲಿಂಕ್ ಇರುತ್ತೆ, ಸ್ಟೇಟ್ಮೆಂಟ್ ನೀವು ನೋಡ್ಕೊಂಡು ಅದನ್ನ ಆನ್ಸರ್ ಮಾಡ್ಬೇಕಾಗಿರುತ್ತೆ. ಲೆಟ್ಸ್ ಗೋ ಟು ದ ಸಿಕ್ಸ್ತ್ ಒನ್. ಫ್ರೆಂಡ್ಸ್, ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್. ಮಾರ್ಚ್ 2019 ಅಲ್ಲಿ ಈ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ಕೇಳಿದ್ರು. ಅಂಡ್ ಈಗ ನಿನ್ನೆ ನೀವು ಬರೆದಂತಹ ಮದ್ದೂರ್ ತಾಲೂಕ್ ಕ್ವೆಶ್ಚನ್ ಪೇಪರ್ ನೋಡೋದಾದ್ರೆ ಅದರಲ್ಲೂ ಕೂಡ ಈ ಒಂದು ಕ್ವೆಶ್ಚನ್ ಅನ್ನ ಕೇಳಿದ್ದಾರೆ. ಫ್ರೆಂಡ್ಸ್ ಅವ್ರು ಹೇಳ್ತಾರೆ, ನರೇಟರ್ಗೆ ಮತ್ತೆ ಅಮೆರಿಕನ್ಸ್ಗೆ ಹೇಳ್ತಾರೆ, ಫ್ರೆಂಡ್ಸ್ ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್. ನೀವು ಈ ರೀತಿ ಮಾತಾಡಬಾರ್ದು. ಯಾವ ತರ, ಯಾವ ಮ್ಯಾನರ್ ಅಲ್ಲಿ ಮಾತಾಡಿದ್ರು ಅನ್ನೋದಾದ್ರೆ ಅವ್ರು ಹೇಳ್ತಾರೆ, ನೀವು ಡಬಲ್ ಅಮೌಂಟ್ ಅನ್ನ ತಗೊಳ್ಳಿ ಅಲ್ವಾ ಅಂತ ಕೇಳುವಾಗ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕೆ ಅಂದ್ರೆ ಒನ್ಸ್ ಡೀಡ್ ಅಲ್ಲಿ ಏನಂತ ಇತ್ತು, $1,200 ತನ್ನ ಮನೆ ಮತ್ತು ಹೌಸ್ ಅಂಡ್ ಆರ್ಚಾರ್ಡ್ ಅನ್ನ ಸೇಲ್ ಮಾಡಿರೋದು. ದಟ್ಸ್ ವೈ ಅವ್ರು ಕೇಳುವಂತ ಸಂದರ್ಭದಲ್ಲಿ ಈ ಮಾತು ಬರುತ್ತೆ. ಈ ಸ್ಟೇಟ್ಮೆಂಟ್ ಅನ್ನ ಡಾನ್ ಎನ್ಸೆಲ್ಮೋ ಹೇಳ್ತಾರೆ. ಸೊ ದ ಕ್ವೆಶ್ಚನ್ ಈಸ್ ಲೈಕ್ ದಿಸ್, ಹೂ ಡಸ್ ಐ ರೆಫರ್ ಟು? ಐ ರೆಫರ್ ಟು ಅಂತನಾದ್ರೂ ಕೇಳ್ಬೋದು, ಆರ್ ಹೂ ಇಸ್ ದ ಸ್ಪೀಕರ್ ಅಂತನಾದ್ರೂ ಕೇಳ್ಬೋದು. ನೀವು ಯಾವ ರೀತಿ ಕ್ವೆಶ್ಚನ್ ಕೇಳಿದ್ರು ನೀವು ಗೆಟ್ ರೆಡಿ ಟು ಆನ್ಸರ್ ಮಕ್ಳೇ. ಸೊ ಹೂ ಡಸ್ ಐ ರೆಫರ್ ಟು? ಡಾನ್ ಎನ್ಸೆಲ್ಮೋ. ಈ ಸ್ಟೇಟ್ಮೆಂಟ್ ಕೊಡ್ತಿರೋರು ಯಾರು ಅನ್ನೋದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ವಾ, ಏನಿದೆ ಸ್ಟೇಟ್ಮೆಂಟ್ ಅರ್ಥ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ದ ಸೆಕೆಂಡ್ ಕ್ವೆಶ್ಚನ್, ಹೂ ಡಿಡ್ ಹಿ ಅಡ್ರೆಸ್ ಆಸ್ ಫ್ರೆಂಡ್? ಯಾರನ್ನ ಫ್ರೆಂಡ್ ಅಂತ ಕರೀತಾರೆ? ದ ಸ್ಟೋರಿ ಟೆಲ್ಲರ್ ಆರ್ ದ ಆಥರ್ ಆರ್ ದ ನರೇಟರ್. ಯಾರು ಏನ್ ಬೇಕಾದ್ರೂ ಬರಿಬಹುದು. ದ ಸ್ಟೋರಿ ಟೆಲ್ಲರ್ ಅಂತನಾದ್ರೂ ಹೇಳ್ಬೋದು, ಆರ್ ದ ನರೇಟರ್ ಅಂತ ಬೇಕಾದ್ರೂ ಹೇಳ್ಬೋದು, ಆರ್ ಇನ್ನೇನು ನರೇಟರ್ ಸ್ಟೋರಿ ಟೆಲ್ಲರ್ ಅಲ್ವಾ ಹೇಳ್ಬೋದು. ಓಕೆ, ದ ಥರ್ಡ್ ಕ್ವೆಶ್ಚನ್ ಇಸ್ ವಿಚ್ ಸ್ಪೀಕಿಂಗ್ ಮ್ಯಾನರ್ ಆಫ್ ದ ಅದರ್ ಪರ್ಸನ್ ಮೇಡ್ ದ ಸ್ಪೀಕರ್ ಡಿಸ್ಲೈಕ್? ಯಾಕೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ? ಯಾವ ಮ್ಯಾನರ್ ಅಲ್ಲಿ ಮಾತಾಡಿದ್ರು? ದ ಅದರ್ ಪರ್ಸನ್ ಆಫರ್ಡ್ ಹಿಮ್ ಡಬಲ್ ಅಮೌಂಟ್ ಫಾರ್ ದ ಡಬಲ್ ಲ್ಯಾಂಡ್ ಆರ್ ದ ಎಕ್ಸ್ಟ್ರಾ ಅಮೌಂಟ್ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್. ಅದು ಅವ್ರಿಗೆ ಇಷ್ಟ ಆಗಿಲ್ಲ. ಡೀಡ್ ಅಲ್ಲಿ ಏನಿತ್ತು? $1,200 ಹೌಸ್ ಅಂಡ್ ಆರ್ಚರ್ಡ್ ಸೇಲ್ ಅಂತ ಇತ್ತು. ಸೊ ಬಟ್ ಇಲ್ಲಿ ಆಫ್ಟರ್ ದ ಸರ್ವೆ ಏನ್ ಮಾಡ್ತಾರೆ, ಅವ್ರಿಗೆ ಯಾವಾಗ ಗೊತ್ತಾಯ್ತು ಮೋರ್ ದನ್ 8 acres ಆಫ್ ಲ್ಯಾಂಡ್ ಇದೆ ಅಂತ ಗೊತ್ತಾದ್ಮೇಲೆ ಅವರು ಡಬಲ್ ಅಮೌಂಟ್ ಅನ್ನ ಆಫರ್ ಮಾಡ್ತಾರೆ. ಬಟ್ ದಿಸ್ ಓಲ್ಡ್ ಮ್ಯಾನ್ ರಿಫ್ಯೂಸ್ ಟು ಟೇಕ್ ದ ಡಬಲ್ ಅಮೌಂಟ್ ಆರ್ ದ ಎಕ್ಸ್ಟ್ರಾ ಅಮೌಂಟ್ ಅಲ್ವಾ. ಸೊ ಅಲ್ಲೂ ಕೂಡ ನಾವು ಏನು ಅಂತಂದ್ರೆ, ದ ಅದರ್ ಪರ್ಸನ್ ಆಫರ್ಡ್ ಹಿಮ್ ಡಬಲ್ ಮನಿ ಫಾರ್ ದ ಡಬಲ್ ಲ್ಯಾಂಡ್. ಅಂಡ್ ಇನ್ನೂ ಒಂದ್ ರೀತಿ ಕೇಳ್ಬೋದು ಕ್ವೆಶ್ಚನ್, ಏನು, ವಾಟ್ ವಾಸ್ ದ ಸ್ಪೀಕರ್ಸ್ ಡಿಸಿಷನ್ ಅಲ್ವಾ, ಹೀಗೆ ಕೂಡ ಕೇಳ್ಬೋದು. ಅಟ್ ದ ಎಂಡ್ ಏನ್ ರಿಸಲ್ಟ್ ಇದು
he did not take extra money. ಅವ್ರು ತಗೊಂಡ್ರಾ? ಇಲ್ಲ. No, he did not take. He refused to take ಅಂತ ನೀವು ಬರೀಬಹುದು. So let's move to the 7th one. I argued with him, but it was useless. ನೋಡಿ ಮಕ್ಕಳೇ, ಇದು ಈ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ಜೂನ್ 2018 ಅಲ್ಲಿ ಕೇಳಿದ್ದಾರೆ. I argued with him, but it was useless. ಯಾರು ಹೇಳ್ತಾರೆ, ಯಾಕೆ ಹೇಳ್ತಾರೆ ಅನ್ನೋದಾದ್ರೆ, ಈ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳೋದಾದ್ರೆ, ನರೇಟರ್ ಇದನ್ನ ಹೇಳ್ತಾ ಇದ್ದಾರೆ ಅಲ್ವಾ? I argued with him, but it was useless. ನಾನು ಅವ್ರ ಜೊತೆ ಮಾತಾಡಿದೆ, ಏನು, ಟೇಕ್ ಡಬಲ್ ಅಮೌಂಟ್ ಅಂತ, ಎಕ್ಸ್ಟ್ರಾ ಅಮೌಂಟ್ ಅನ್ನ ತಗೊಳ್ಳಿ ಫಾರ್ ಯೋರ್ ಎಕ್ಸ್ಟ್ರಾ ಲ್ಯಾಂಡ್ ಅಂತ ನಾನು ಹೇಳ್ದೆ, ಬಟ್ ಇಟ್ ವಾಸ್ ಯೂಸ್ಲೆಸ್ ಅಂತ ಹೇಳ್ತಾರೆ. ಹೂ ಡಸ್ ಹಿಮ್ ರೆಫರ್ ಟು? ಹಿಮ್ ಅಂದ್ರೆ ಯಾರಿಲ್ಲಿ? ಐ ಆರ್ಗ್ಯೂಡ್ ವಿತ್ ಹಿಮ್. ಹಿಮ್ ರೆಫರ್ ಅಂದ್ರೆ ಯಾರನ್ನ ರೆಫರ್ ಮಾಡ್ತಾ ಇದೆ ಅಂದ್ರೆ ಡಾನ್ ಆನ್ಸೆಲ್ಮೋ, ದ ಓಲ್ಡ್ ಮ್ಯಾನ್ ಅನ್ನ ರೆಫರ್ ಮಾಡ್ತಾ ಇದೆ. ಆರ್ ಇನ್ನೊಂದ್ ತರ ಕೇಳ್ಬೋದು, ಹೂ ಈಸ್ ಐ? ಐ ಅಂದ್ರೆ ಯಾರು? ಯಾರು ಈ ಸ್ಟೇಟ್ಮೆಂಟ್ ಹೇಳ್ತಾ ಇದ್ರೆ? ಹೂ ಇಸ್ ದ ಸ್ಪೀಕರ್ ಅಲ್ವಾ? ಅದನ್ನ ನಾವು ಬರಿಬೇಕಾಗುತ್ತೆ. ಫಸ್ಟ್ ನಾವು ಅರ್ಥ ಮಾಡ್ಕೊಂಡ್ರೆ, ಇಫ್ ವಿ ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್, ದೆನ್ ಓನ್ಲಿ ವಿ ಕ್ಯಾನ್ ರೈಟ್ ದ ಕರೆಕ್ಟ್ ಆನ್ಸರ್ ಅಲ್ವಾ? ಯಾವ ತರ ಬೇಕಾದ್ರೂ ಇದರ್ ಏನೋ ಯಾವ ರೀತಿ ಕೇಳ್ಬೋದು, ಐ ಅಂತಂದ್ರೆ ಯಾರು ಅಂತನಾದ್ರೂ ಕೇಳ್ಬೋದು, ಅಥವಾ ಹಿಮ್ ಅಂತ ಯಾರನ್ನ ರೆಫರ್ ಮಾಡ್ತಾ ಇದೆ ಅಂತ ಕೇಳ್ಬೋದು. ನೀವು ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಬರಿಬಹುದು. ಹಿಮ್ ಅಂತ ಕೇಳಿದ್ರೆ ಡಾನ್ ಆನ್ಸೆಲ್ಮೋ, ಐ ಅಂತ ಕೇಳಿದ್ರೆ ದ ಆಥರ್ ಆರ್ ದ ನರೇಟರ್. ದ ಸೆಕೆಂಡ್ ಕ್ವೆಶ್ಚನ್, ವಾಟ್ ವಾಸ್ ದ ಆರ್ಗ್ಯುಮೆಂಟ್ ಅಬೌಟ್? ವಾಟ್ ವಾಸ್ ದ ಆರ್ಗ್ಯುಮೆಂಟ್ ಅಬೌಟ್? ಆರ್ಗ್ಯುಮೆಂಟ್ ಏನ್, ಯಾವ್ದ್ರ ಬಗ್ಗೆ ಇತ್ತು? ಫಾರ್ ಟೇಕಿಂಗ್ ಮೋರ್ ಮನಿ ಫಾರ್ ಎಕ್ಸ್ಟ್ರಾ ಲ್ಯಾಂಡ್. ನೋಡಿ ಮಕ್ಳೇ, ಒಂದೊಂದು ಸ್ಟೇಟ್ಮೆಂಟ್ ಅಲ್ಲೂ ದ ಸೇಮ್ ಆನ್ಸರ್ಸ್. ಅಂದ್ರೆ ಆ ಕ್ವೆಶ್ಚನ್ ಹೆಂಗ್ ಬರ್ತಿದೆ ಅಂದ್ರೆ, ನೀವು ಈಸಿಯಾಗಿ ಇದನ್ನ ಮೆಮರೈಸ್ ಮಾಡ್ಕೋಬಹುದು ಅಲ್ವಾ? ಅದನ್ನ ರೀಕಾಲ್ ಕೂಡ ಮಾಡ್ಕೊಳಕ್ಕೆ ಇಟ್ಸ್ ವೆರಿ ಈಸಿ ಟು ರೀಕಾಲ್, ಹೌದಲ್ವಾ? ಫಾರ್ ಟೇಕಿಂಗ್ ಫಾರ್ ಮನಿ ಫಾರ್ ಎಕ್ಸ್ಟ್ರಾ ಲ್ಯಾಂಡ್. ಇನ್ನು ಸಿ ಕ್ವೆಶ್ಚನ್ ಏನು ಅಂದ್ರೆ, ವೈ ವಾಸ್ ಇಟ್ ಯೂಸ್ಲೆಸ್? ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ಬಟ್ ಇಟ್ ವಾಸ್ ಯೂಸ್ಲೆಸ್ ಅಂತ. ಯಾವ್ದು, ಯಾಕೆ ಯೂಸ್ಲೆಸ್ ಆಯ್ತು? ದ ಓಲ್ಡ್ ಮ್ಯಾನ್ ರೆಫ್ಯೂಸ್ಡ್ ಅಲ್ವಾ? ಅವ್ರು ತಗೊಂಡ್ರ ದುಡ್ಡನ್ನ, ಅಮೌಂಟ್ ಅನ್ನ? ನೋ, ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಅಥವಾ ಏನೋ ಮೋರ್. ನೋಡಿ, ಒಂದೊಂದು ಇಯರ್ ಅಲ್ಲಿ ಯಾವ್ಯಾವ ಎಕ್ಸ್ಟ್ರಾಕ್ಟ್ ಅನ್ನ ಅಥವಾ ಏನೋ ಸ್ಟೇಟ್ಮೆಂಟ್ ಅನ್ನ ಕೇಳಿದ್ರು ಅನ್ನೋದನ್ನ ನಾವು ಅದನ್ನ ಕ್ವೆಶ್ಚನ್ ಪೇಪರ್ ಅನ್ನ ನೋಡ್ತಾ ಹೋಗೋದಾದ್ರೆ, ನಾವು ಮುಂದಕ್ಕೆ ಯಾವ ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಯಾವ ಸ್ಟೇಟ್ಮೆಂಟ್ ಬರ್ಬೋದು ಅನ್ನೋದನ್ನ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯತೆಗಳು ಇದೆ ಮಕ್ಕಳೇ. ಸೊ ನಾವ್ ಈ ಒಂದು ಸ್ಟೇಟ್ಮೆಂಟ್ ನೋಡೋದಾದ್ರೆ, ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚಾರ್ಡ್. ಯಾರು ಹೇಳ್ತಾರೆ ಐ ಡಿಡ್ ನಾಟ್ ಸೆಲ್ ಅಲ್ವಾ? ಯಾರು? ಹೂ ಇಸ್ ದ ಸ್ಪೀಕರ್? ಡಾನ್ ಆನ್ಸೆಲ್ಮೋ. ಐ, ಅಕಸ್ಮಾತ್ ಐ ಯಾರನ್ನ ರೆಫರ್ ಮಾಡ್ತಾ ಇದೆ ಅಂತ ಕೂಡ ಕೇಳ್ಬೋದು, ಹೂ ಇಸ್ ದ ಸ್ಪೀಕರ್ ಅಂತನಾದ್ರೂ ಕೇಳ್ಬೋದು, ಆರ್ ಐ ಯಾರನ್ನ ರೆಫರ್ ಮಾಡ್ತಿದೆ ಅಂತನಾದ್ರೂ ಕೇಳ್ಬೋದು. ಸೊ ಇಲ್ಲಿ ಆನ್ಸರ್ ದ ಸೇಮ್, ಡಾನ್ ಆನ್ಸೆಲ್ಮೋ. ಅಂಡ್ ದ ಸೆಕೆಂಡ್ ಕ್ವೆಶ್ಚನ್ ಈಸ್, ಹೂ ಡಸ್ ದೆಮ್ ರೆಫರ್ ಟು? ಹೂ ಡಸ್ ದೆಮ್ ರೆಫರ್ ಟು? ಯಾರಿಗೆ ದೆಮ್ ಅಂತ ಹೇಳ್ತಾ ಇದ್ದಾರೆ? ಯಾರನ್ನ ಇಲ್ಲಿ ದೆಮ್ ಅಂತ ರೆಫರ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ, ದ ಅಮೆರಿಕನ್ಸ್. ಥರ್ಡ್ ಕ್ವೆಶ್ಚನ್, ವೈ ಡಿಡ್ ದ ಸ್ಪೀಕರ್ ನಾಟ್ ಸೆಲ್ ದೆಮ್ ದ ಟ್ರೀಸ್? ಯಾಕೆ ಅದನ್ನ ಮಾರ್ಲಿಲ್ಲ? ವೈ ಡಿಡ್ ದ ಸ್ಪೀಕರ್ ನಾಟ್ ಸೆಲ್ ದೆಮ್ ಅಲ್ವಾ? ಆ ಟ್ರೀಸ್ ಅನ್ನ ಯಾಕೆ ಸೆಲ್ ಮಾಡಕ್ ಸಾಧ್ಯ ಆಗ್ಲಿಲ್ಲ, ಸಾಧ್ಯ ಕೊಡ್ಲಿಲ್ಲ, ಸೆಲ್ ಮಾಡ್ಲಿಲ್ಲ? ಬಿಕಾಸ್ ಹಿ ಥಾಟ್ ದ ಟ್ರೀಸ್ ಬಿಲಾಂಗ್ಸ್ ಟು ದ ಚಿಲ್ಡ್ರನ್. The trees belong to the children of RIO EN MEdIO. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, RIO EN MEdIOದಲ್ಲಿ ಆ ವಿಲೇಜ್ ಅಲ್ಲಿ ಇರುವಂತಹ ಡಾನ್ ಆನ್ಸೆಲ್ಮೋ ಅವರು ಒಂದು ಆರ್ಚಾರ್ಡ್ ಇತ್ತು, ಅವ್ರಿಗೆ ಒಂದು ಹೌಸ್ ಇತ್ತು. ಆರ್ಚಾರ್ಡ್ ಅನ್ನ ಅವರು ಈ ಸೋಲ್ಡ್ ಟು ದ ಅಮೆರಿಕನ್ಸ್. ಈ ಆರ್ಚಾರ್ಡ್ ಇಲ್ಲಿರುವಂತ ಅಷ್ಟು ಟ್ರೀಸ್ ಗಳೆಲ್ಲ ಒಂದೊಂದು ಮಗುವಿಗೆ ಬಿಲಾಂಗ್ ಆಗಿರುವಂತದ್ದು. ಸೊ ದಟ್ಸ್ ವೈ ಹಿ ಡಿಡ್ ನಾಟ್ ಸೆಲ್, ಅಥವಾ ಅವ್ರಿಗೆ ಅದನ್ನ ಹಿ ಕುಡಂಟ್ ಸೆಲ್ ಅಂತಾನೆ ಹೇಳ್ಬೋದು. ಅದನ್ನ ಮಾರಕ್ಕೆ ಸಾಧ್ಯ ಆಗ್ಲಿಲ್ಲ, ಯಾಕೆಂದ್ರೆ ಹಿ ಥಾಟ್ ದಟ್ ಇಟ್ ವಾಸ್ ನಾಟ್ ಹಿಮ್ ಅಲ್ವಾ, ಹಿಸ್, ಅವ್ರದ್ದಲ್ಲ ಅದು. ಸೊ ದಟ್ ಬಿಲಾಂಗ್ಸ್ ಟು ದ
ಚೈಲ್ಡ್, ಎಲ್ಲಿ ಆ ಚೈಲ್ಡ್ ಯಾರ ಒಂದೊಂದು ಮಗುವಿಗೂ ಸೇರಿದಂತಹ ಟ್ರೀ ಆಗಿರುತ್ತೆ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇದು ನಂದಲ್ಲ ಅಂತ ಹೇಳ್ತಾರೆ. ಅಂಡ್ ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚಾರ್ಡ್ ಅಂತ ಹೇಳುವಂಥದ್ದು. ಸೊ ಇದನ್ನ ಜೂನ್ 2019 ಅಲ್ಲಿ ಕೇಳಿದ್ರು. ಇನ್ನು 10th ಒನ್ ನೋಡೋದಾದ್ರೆ, ದೇ ಬಿಲಾಂಗ್, ನೋಡಿ ಸೇಮ್ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗ್ತಾ ಇದೆ. ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಈ ಸ್ಟೇಟ್ಮೆಂಟ್ಗಳು ನೀವು ಅರ್ಥ ಮಾಡ್ಕೋತಾ ಹೋದಷ್ಟು ಅದು ನೀವು ಆನ್ಸರ್ ಮಾಡಕ್ ಈಸಿ ಆಗುತ್ತೆ. ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಅಲ್ವಾ. ಹೂ ಇಸ್ ದ ಸ್ಪೀಕರ್, ಯಾರು ಇದನ್ನ ಈ ಸ್ಟೇಟ್ಮೆಂಟ್ ಅನ್ನ ಯಾರು ಹೇಳ್ತಾ ಇದ್ರೆ ಅಲ್ವಾ, ಹೂ ಸೆಡ್ ದಿಸ್ ಅಥವಾ ಹೂ ಇಸ್ ದ ಸ್ಪೀಕರ್, ಯಾರು ಸ್ಪೀಕರ್ ಯಾರು ಇಲ್ಲಿ, ಡಾನ್ ಆನ್ಸೆಲ್ಮೋ. ಅಂಡ್ ಸೆಕೆಂಡ್ ಕ್ವೆಶ್ಚನ್, ವಾಟ್ ಆರ್ ದೇ ಅಂತಂದ್ರೆ ಯಾವ್ದು, ಟ್ರೀಸ್ ಅಲ್ವಾ, ಟ್ರೀಸ್ ಇನ್ ದ ಆರ್ಚಾರ್ಡ್. ಏನು ದೇ ಅಂದ್ರೆ ಏನು, ಅವುಗಳು ಯಾವ್ದು, ಟ್ರೀಸ್. ಥರ್ಡ್ ಕ್ವೆಶ್ಚನ್, ವೈ ಡಿಡ್ ದ ಸ್ಪೀಕರ್ ಫೀಲ್ ಸೋ, ಯಾಕೆ ಹಂಗ ಅನ್ಕೊಂಡ್ರು. ನೋಡಿ ಪ್ರೀವಿಯಸ್ ಸ್ಟೇಟ್ಮೆಂಟ್ ಗಳಲ್ಲಿ ಕೇಳಿದಂತ ಕ್ವೆಶ್ಚನ್ಸ್ ಎಲ್ಲವೂ ಸೇಮ್ ಅನ್ಸ್ತಾ ಇದೆ ಅಲ್ವಾ. ಯಾಕೆ ಸ್ಪೀಕರ್ ಇದು ಈ ರೀತಿ ಫೀಲ್ ಮಾಡ್ತಾರೆ ಅನ್ನೋದಾದ್ರೆ, ವೆನ್ ಎವರ್ ಎ ಚೈಲ್ಡ್ ವಾಸ್ ಬಾರ್ನ್ ಹಿ ಪ್ಲಾಂಟೆಡ್ ಟ್ರೀ ಅಲ್ವಾ. ಒಂದೊಂದು ಮಗು ಹುಟ್ಟುವಾಗ ಅವರು ಒಂದೊಂದು ಟ್ರೀ ಅನ್ನ ಪ್ಲಾಂಟ್ ಮಾಡ್ತಾರೆ. ಸೊ ದಟ್ಸ್ ವೈ ಸ್ಪೀಕರ್ ಫೀಲ್ ಸೋ ಅಲ್ವಾ, ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದಟ್ ವಿಲೇಜ್ ಅಂತ ಹೇಳ್ಕೊತಾರೆ. ಇನ್ನು 11th ಒನ್ ನೋಡೋದಾದ್ರೆ, ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಅಂಡ್ ಗ್ಲೌಸ್ ಸ್ಲೋಲಿ ಅಂಡ್ ಕೇರ್ಫುಲಿ. ಈ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ ಇದು ಏನೋ ನಮ್ಗೆ ಹೇಳ್ತಾ ಇದೆ, ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಅಂಡ್ ಗ್ಲೌಸ್ when the old man entered to author's office ಅಲ್ವಾ. ಆ ಸಂದರ್ಭದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆಯುತ್ತೆ. he removed his hat and gloves slowly and carefully ಅಲ್ವಾ. ಸೊ ಇಲ್ಲಿ ಕೇಳುವಂತ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ, ಹೂ ಇಸ್ ಹಿ ಅಲ್ವಾ, ಯಾರನ್ನ ಹಿ ಅಂತ ನಾವು ಹೇಳ್ಬೇಕು, ಯಾರು, ಡಾನ್ ಆನ್ಸೆಲ್ಮೋ. ಹಿ ರಿಮೂವ್ಡ್, ಅವರು ರಿಮೂವ್ ಮಾಡಿದ್ರು, ಯಾರು ಇಲ್ಲಿ ಅವರು, ಹಿ ಅಂದ್ರೆ ಡಾನ್ ಆನ್ಸೆಲ್ಮೋ. Whose style did it remind the writer of, ಯಾರನ್ನ ರಿಮೈಂಡ್ ಮಾಡ್ತಾ ಇದೆ ಅಂದ್ರೆ ಅವರು ತೆಗ್ದಂತ ಸ್ಟೈಲ್ ಏನಾಗಿತ್ತು, ಯಾರನ್ನೋ ಹೋಲ್ಸುವಂಗಿತ್ತು. ಸೊ ಅದ್ ಯಾರು ಅಂತಂದ್ರೆ ಚಾರ್ಲಿ ಚಾಪ್ಲಿನ್ಸ್ ಸ್ಟೈಲ್. ಚಾರ್ಲಿ ಚಾಪ್ಲಿನ್ಸ್ ಸ್ಟೈಲ್ ಅಲ್ಲಿ ಇವರು ಏನ್ ಮಾಡ್ತಾರೆ, ಅವರ ಹ್ಯಾಟ್ ಅಂಡ್ ಗ್ಲೌಸ್ ಅನ್ನ ಸ್ಲೋ ಆಗಿ ಕೇರ್ಫುಲ್ ಆಗಿ ತೆಗ್ದಿಡ್ತಾರೆ, ರಿಮೂವ್ ಮಾಡ್ತಾರೆ. ಸೊ ದ ಥರ್ಡ್ ಕ್ವೆಶ್ಚನ್, ವೇರ್ ವಾಸ್ ಹಿ ಎಟ್ ದ ಟೈಮ್, ಎಲ್ಲಿದ್ರು ಹಿ ಅನ್ನೋಂಥವ್ರು ಅಥವಾ ಅವ್ರು ಎಲ್ಲಿದ್ರು ಅನ್ನೋದಾದ್ರೆ, ಎಟ್ ದ ರೈಟರ್ಸ್ ಆಫೀಸ್, ರೈಟರ್ಸ್ ಆಫೀಸ್ಗೆ ಅಥವಾ ನರೇಟರ್ಸ್ ಆಫೀಸ್ ಅಂತ ಕೂಡ ಬರೀಬಹುದು. ಯಾಕೆಂದ್ರೆ ಅವರು ಏನೋ ಮನೆ, ಹೌಸ್ ಅಂಡ್ ಆರ್ಚಾರ್ಡ್ ವಿಷಯವಾಗಿ ಅಲ್ಲಿ ಮಾತಾಡಕ್ ಹೋದಂತ ಸಂದರ್ಭ ಇದು. ಸೊ ಈ ಒಂದು ಸ್ಟೇಟ್ಮೆಂಟ್ ನಮ್ಗೆ ಆ ಒಂದು ಸಿಚುವೇಶನ್ ಅಲ್ಲಿ ಸಿಗುತ್ತೆ. ಇನ್ನು 12th ಒನ್ ನೋಡೋದಾದ್ರೆ, the day of the sale he came into the office, his coat was old, green and faded. This was also asked in 2018 March question ಅಲ್ಲಿ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. The day of the sale he came into the office, his coat was old, green and faded. ಸೊ ನೀವು ಈ ಸ್ಟೇಟ್ಮೆಂಟ್ ಅಲ್ಲಿ ಬರುವಂತದ್ದು ಏನು ಇದೆ ನೋಡೋಣ. ಹೂ ಈಸ್ ಹಿ ಅಂದ್ರೆ ಯಾರಿಲ್ಲಿ, ಡಾನ್ ಆನ್ಸೆಲ್ಮೋ. ವೈ ಡಿಡ್ ಹಿ ಕಮ್ ಟು ದ ಆಫೀಸ್, ಯಾಕೆ ಬಂದ್ರು, ಟು ಸೈನ್ ದ ಡೀಡ್ಗೆ ಸಿಗ್ನೇಚರ್ ಮಾಡ್ಬೇಕಾಗಿರುತ್ತೆ ಡಾನ್ ಆನ್ಸೆಲ್ಮೋ ಅವರು. ಅವರ ಹೌಸ್ ಅಂಡ್ ಲ್ಯಾಂಡ್ ಅನ್ನ ಸೆಲ್ ಮಾಡೋಕ್ಕೆ ಅಗ್ರಿ ಮಾಡಿರ್ತಾರೆ. ಸೊ ಆ ಡೀಡ್ಗೆ ಅವರು ಸೈನ್ ಮಾಡ್ಬೇಕಾದಾಗ ಅವರು ಆಥರ್ ಅಥವಾ ನರೇಟರ್ದು ಆಫೀಸಿಗೆ ಬರ್ತಾರೆ. ದೆನ್ ಯಾರೋ ನರೇಟರ್ ಏನ್ ಮಾಡ್ತಾರೆ, ಇವರ ಒಂದು ಅಪಿಯರೆನ್ಸ್ ಅನ್ನ ನೋಟಿಸ್ ಮಾಡ್ತಾರೆ. ಇಟ್ ವಾಸ್ ಹೇಗಿತ್ತು, ಅವರ ಕೋಟ್ ಹೇಗಿತ್ತು ಅಂದ್ರೆ ಇಟ್ ವಾಸ್ ಓಲ್ಡ್, ಗ್ರೀನ್ ಅಂಡ್ ಫೇಡೆಡ್ ಆಗಿತ್ತು. ಸೊ ಥರ್ಡ್ ಕ್ವೆಶ್ಚನ್, ವಾಟ್ ವಾಸ್ ದ ನರೇಟರ್ ರಿಮೈಂಡೆಡ್ ಆಫ್ ಅಲ್ವಾ, ಯಾರನ್ನ ರಿಮೈಂಡ್ ಮಾಡ್ಕೊಂಡಂಗಾಗತ್ತೆ, ಅವರನ್ನ ನೋಡಿದ ತಕ್ಷಣ, ಡಾನ್ ಆನ್ಸೆಲ್ಮೋ ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಹೇಗ್ ಅನ್ನಿಸ್ತು ಅನ್ನೋದಾದ್ರೆ, ಸೆನೆಟರ್ ಕ್ಯಾಟ್ರಾನ್ ಅಂತ ಅವ್ರನ್ನ ಅವ್ರಿಗೆ ರಿಮೈಂಡ್ ಆಗ್ತಾರೆ. ಇನ್ನು
ಮಕ್ಕಳೇ, I have prepared 12 extracts. ಇನ್ನೂ ಹೆಚ್ಚು ಇದೆ. ಸೊ ಅಷ್ಟು ನಾವು ಇಲ್ಲಿ ಡಿಸ್ಕಸ್ ಮಾಡಕ್ಕೆ ಏನೋ ಸಮಯ ಇಲ್ಲದೆ ಇರೋದ್ರಿಂದ ನಿಮ್ಗೆ ಉಳಿದಂತ ಎಕ್ಸ್ಟ್ರಾಕ್ಟ್ಸ್ ಅಥವಾ ಏನು ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಓದೋದಕ್ಕೆ ಯೂಸ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಮುಂದುವರಿಯೋದಾದ್ರೆ, ನಾವು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ 3 ಲೆಸನ್ಸ್. ಎಲ್ಲ ಲೆಸನ್ ಆದ್ಮೇಲೆ ಅಟ್ ದ ಎಂಡ್ ನಾನು ಹೇಳಿದೆ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಇರುತ್ತೆ ಅಂತ. ನಾವು ಅದು ಕೂಡ ನಾವು ಏನೋ ಮಾತಾಡಿದ್ದೀನಿ ನಾನು. ಸೊ ಈಗ ನಾವು ಮುಂದುವರೆದಂಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಇದು 4 ಮಾರ್ಕ್ಸ್ ಕ್ವೆಶ್ಚನ್ ಬರುವಂತದ್ದು. ಸೊ ನೀವು ಏನ್ ಮಾಡ್ತೀರಿ, ಇದನ್ನ ಕಲೀಲೇಬೇಕು. ಇದಕ್ಕೆ ಚಾಯ್ಸ್ ಇದೆ ಮಕ್ಕಳೇ. ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಯು ಕ್ಯಾನ್ ರೈಟ್ ಇದ ಗ್ರ್ಯಾಂಡ್ ಮಾ ಆರ್ ಸಾಂಗ್ ಆಫ್ ಇಂಡಿಯಾ ಆರ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಇದು 3ರಲ್ಲಿ ನಿಮ್ಗೆ ಚಾಯ್ಸಸ್ ಇರುತ್ತೆ. ನೀವು ಯಾವ್ದನ್ನ ಬೇಕಾದ್ರೆ ಯು ಹ್ಯಾವ್ ಫ್ರೀ ಟು ಚೂಸ್, ಯಾವ್ದಾದ್ರು ಮಾಡ್ಬೋದು. ಐ ಫೀಲ್ ನಾನ್ ಹೇಳೋದಾದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ದಟ್ಸ್ ಯೋರ್ ವಿಶ್. ನೀವ್ ಯಾವ್ದು ಬೇಕಾದ್ರೂ ಅದನ್ನ ಆಯ್ಕೆ ಮಾಡ್ಕೋಬಹುದು. ಬಟ್ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿಗೆ ಬರೋದಾದ್ರೆ ನೀವು ಏನೋ ಇದನ್ನ ಈಸಿಯಾಗಿ ಹೇಗೆ ಕಲಿಬಹುದು ಅನ್ನೋದನ್ನ ನಾನು ಫೆಸಿಲಿಟೇಟ್ ಮಾಡ್ಕೊಡ್ತೀನಿ. ಸೊ ಇದು ಬೇಸ್ಡ್ ಆನ್ 4 ಮಾರ್ಕ್ಸ್ ಕ್ವೆಶ್ಚನ್. ನಿಮ್ಗೆ ಸಮರಿ ಕೇಳ್ಬೋದು ಆರ್ ಏನು ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಅನ್ನ ಕೇಳ್ಬೋದು ಮಕ್ಕಳೇ. ಏನಿದೆ ಇದರಲ್ಲಿ ಏನು ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಅಲ್ಲಿ ಸುಮ್ನೆ ಒಂದು ಜಸ್ಟ್ ಸಮರಿ ನೋಡೋದಾದ್ರೆ, ದ ಪೊಯೆಟ್ ಈ ಪೊಯಮ್ ಬರ್ದಿರೋದು ರಸ್ಕಿನ್ ಬಾಂಡ್ ಅವರು ಅಲ್ವಾ. ದ ಪೊಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಆಸ್ ಜೀನಿಯಸ್. ಯಾಕೆ ಜೀನಿಯಸ್ ಅಂತ ಹೇಳ್ತಾನೆ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಎ ಟ್ರೀ ಇವನ್ ಅಟ್ ದ ಏಜ್ ಆಫ್ 62. ನೋ ಒನ್ ಕ್ಯಾನ್ ಕ್ಲೈಂಬ್ ಎ ಟ್ರೀ ಅಟ್ ದ ಏಜ್ ಆಫ್ 62 ಅಲ್ವಾ. ಏನಿದ್ರು ಯೂನಿಕ್ ಕ್ಯಾರೆಕ್ಟರ್ಸ್ ಮಾತ್ರ ದೇ ಕ್ಯಾನ್ ಡೂ ದಿಸ್ ಅಡ್ವೆಂಚರ್ಸ್ ಅಲ್ವಾ. ಹಾಗಾಗಿ ಪೊಯೆಟ್ ಹೇಳ್ತಾರೆ ಮೈ ಗ್ರ್ಯಾಂಡ್ ಮದರ್, ಅವ್ರು ಜೀನಿಯಸ್ ಅಂತ ಹೇಳ್ತಾರೆ. ಯಾಕೆ ಜೀನಿಯಸ್ ಅಂತ ಹೇಳ್ತಾರೆ ಅಂದ್ರೆ ಏನಾದ್ರೂ ಒಂದು ಯೂನಿಕ್ ಆಗಿರ್ಬೇಕಲ್ವಾ. ಸೊ ಬಿಕಾಸ್ ಶಿ ಕುಡ್ ಕ್ಲೈಂಬ್ ಎ ಟ್ರೀ ಇವನ್ ಅಟ್ ದ ಏಜ್ ಆಫ್ 62 ಅಂಡ್ ಶಿ ವಾಸ್ ಪ್ಯಾಷನೇಟ್ ಟು ಕ್ಲೈಂಬ್ ಎ ಟ್ರೀ ಅಂಡ್ ಲರ್ನ್ಡ್ ಇಟ್ ಫ್ರಮ್ ಹರ್ ಲವಿಂಗ್ ಬ್ರದರ್ ಅಟ್ ದ ಏಜ್ ಆಫ್ 6. ಅವರು ವೆನ್ ಶಿ ವಾಸ್ ಯಂಗ್ ಗರ್ಲ್ ಅಲ್ವಾ, ಅಟ್ ದ ಏಜ್ ಆಫ್ 6 ಅಲ್ಲಿ ಅವರು ಶಿ ಲರ್ನ್ ದಟ್ ಕ್ಲೈಂಬ್ ಅ ಟ್ರೀ. ಯಾರಿಂದ ಕಲಿತಾರೆ ಅಂದ್ರೆ ಅವರ ಪ್ರೀತಿಯ ಅಣ್ಣ ಬ್ರದರ್ ಅಂತ ಹೇಳ್ತಾರೆ ಇಲ್ಲಿ, ಹರ್ ಲವಿಂಗ್ ಬ್ರದರ್. ಅಂಡ್ ಎವ್ರಿಬಡಿ ಫಿಯರ್ಡ್ ಅಲ್ವಾ. ಈಗ ಈ 62 ಈ ಏಜ್ ಅಲ್ಲಿ ಅಜ್ಜಿ ಕ್ಲೈಂಬ್ ಮಾಡೋದಾದ್ರೆ ಎಲ್ರಿಗೂ ಆಬ್ವಿಯಸ್ಲಿ ಫಿಯರ್ ಅನ್ಸುತ್ತೆ. ಎವ್ರಿಬಡಿ ಫಿಯರ್ಡ್ ದಟ್ ಗ್ರಾನಿ ವುಡ್ ಫಾಲ್ ಫ್ರಮ್ ಎ ಟ್ರೀ ಒನ್ ಡೇ. ಯಾವತ್ತಾದ್ರೂ ಒಂದಿನ ಅವರು ಅಲ್ಲಿಂದ ಫಾಲ್ ಫ್ರಮ್ ಬೀಳ್ತಾರ ಅವರು ಅಲ್ವಾ, ಬೀಳ್ಬಹುದು ಡೆಫಿನೆಟ್ಲಿ ಅಲ್ವಾ. ಹಾಗಾಗಿ ಎವ್ರಿಬಡಿ ಫಿಯರ್ಡ್ ದಟ್ ಗ್ರಾನಿ ವುಡ್ ಫಾಲ್ ಫ್ರಮ್ ಎ ಟ್ರೀ ಒನ್ ಡೇ ಅಂತ ಯೋಚಿಸ್ತಾರೆ. ಬಟ್ ಒನ್ ಡೇ ಶಿ ಕ್ಲೈಂಬ್ ಎ ಟ್ರೀ, ನೋ ಬಡಿ ವಾಸ್ ಅಟ್ ಹೋಮ್, ಯಾರು ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಒನ್ ಡೇ ಶಿ ಕ್ಲೈಂಬ್ ಎ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಏನೋ ಅವರು ಇಳಿಯಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆಫ್ಟರ್ ದ ರೆಸ್ಕ್ಯೂ ಡಾಕ್ಟರ್ ರೆಕಮೆಂಡೆಡ್ ರೆಸ್ಟ್ ಫಾರ್ ಎ ವೀಕ್. ರೆಸ್ಟ್ ಹೇಳ್ತಾರೆ ಅವ್ರಿಗೆ, ರೆಸ್ಟ್ ಫಾರ್ ಎ ವೀಕ್, ಒಂದು ವೀಕ್ ಅಷ್ಟು ಕಾಲ ಸಮಯ ನೀವೇನ್ ಮಾಡ್ಬೇಕು, ರೆಸ್ಟ್ ಮಾಡ್ಬೇಕು ಅಂತ. ಬಟ್ ಫಾರ್ ಗ್ರಾನಿ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಅವ್ರು ಯಾವಾಗಲೂ ಆಕ್ಟಿವ್ ಆಗಿ ಓಡಾಡೋಂಥವ್ರು. ಸೊ ಹಾಗಾಗಿ ಅವ್ರಿಗೆ 1 ವೀಕ್ ನೀವು ಒಂದ್ ಕಡೆ ರೆಸ್ಟ್ ಮಾಡಿ ಅಂದ್ರೆ ದಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್. ಅದು ಹೆಂಗೆ ಅಂದ್ರೆ ಹೆಲ್ ಅಲ್ಲಿ ಇರುವಂಗೆ ಅಲ್ವಾ. ಸೊ ಶಿ ಡಿಮ್ಯಾಂಡೆಡ್ ಎ ಹೌಸ್. ಅವ್ರಿಗೆ ಟ್ರೀ ಮೇಲೆ ಮನೆ ಮಾಡ್ಕೊಡೋಂಥದ್ದು ಒಂದು ಖುಷಿ. ಬಿಕಾಸ್ ಅವ್ರಿಗೆ ಫಸ್ಟ್ ಬರೋದಲ್ಲ ನಾವ್ ಹೇಳ್ತೀವಿ ಶಿ ವಾಸ್ ಪ್ಯಾಷನೇಟ್ ಟು ಕ್ಲೈಂಬ್ ಎ ಟ್ರೀ ಅಂತ ಹೇಳ್ತೀವಿ. ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ ಏನೋ ಟ್ರೀ ಹತ್ತೋದಾಗಿರ್ಬೋದು ಅಥವಾ ಅಲ್ಲಿ ಸ್ಟೇ ಮಾಡೋದಾಗಿರ್ಬೋದು. ಶಿ ವಾಸ್ ಪ್ಯಾಷನೇಟ್ ಟು ಕ್ಲೈಂಬ್ ಎ ಟ್ರೀ. ಹಾಗಾಗಿ ಶಿ ಡಿಮ್ಯಾಂಡೆಡ್ ಎ ಹೌಸ್ ಆನ್ ಎ ಟ್ರೀ. ಆಗ ಏನ್ ಮಾಡ್ತಾರೆ ದ ಪೊಯೆಟ್, ಯಾರು ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ಗೆ ಇವರು ಗ್ರಾನಿ ಆಗಿರ್ತಾರೆ. ದ ಪೊಯೆಟ್ಸ್ ಫಾದರ್ ಇದಾರಲ್ಲ, ಅಂದ್ರೆ ಗ್ರಾನಿದು ಸನ್ ಇರ್ತಾರಲ್ಲ, ಅವ್ರಿಗೆ ಇವರು ಡಿಮ್ಯಾಂಡ್ ಮಾಡಿದಾಗ ದ ಪೊಯೆಟ್ಸ್ ಫಾದರ್ ಹೂ ವಾಸ್ ಡ್ಯೂಟಿಫುಲ್ ಅಂತ ಹೇಳ್ತಾರೆ. ಡ್ಯೂಟಿಫುಲ್, ನಾಟ್ ಬ್ಯೂಟಿಫುಲ್. ಡ್ಯೂಟಿಫುಲ್ ಅಂತಂದ್ರೆ ಅವ್ರಿಗೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಮದರ್ನ ಟೇಕ್ ಕೇರ್ ಮಾಡೋದ್ರಿಂದ ಅವರ ಏನು ವಿಶ್ ಇರುತ್ತೆ ಫುಲ್ಫಿಲ್ಡ್ ಹಿಸ್ ಮದರ್ಸ್ ವಿಶ್. ಸೊ ದಟ್ ಅದಾದ್ಮೇಲೆ ದೇ ಬಿಲ್ಟ್ ಒನ್ ಹೌಸ್ ಆನ್ ದ ಟ್ರೀ ಟಾಪ್. ಸೊ ದಟ್ ಗ್ರಾನಿ ಮೂವ್ಡ್ ಅಪ್ ಅಂಡ್ ಎಂಜಾಯ್ಡ್ ಆಸ್ ಹರ್ ವಿಶ್. ಸಿ ಇದಿಷ್ಟನ್ನ ಏನು ನಾವು ಫ್ಯೂ ಸೆಂಟೆನ್ಸಸ್ ಅಲ್ಲಿ ವಿ ಕ್ಯಾನ್ ಸಮ್ ಅಪ್ ಮಾಡ್ಬೋದು. ವಿ ಕ್ಯಾನ್ ಸಮ್ ಅಪ್ ಇನ್ ಫ್ಯೂ ಸೆಂಟೆನ್ಸಸ್. ಮಕ್ಕಳು ಇದು ಡೆಫಿನೆಟ್ ಆಗಿ ಕೊಡ್ತಾರೆ. ಐ ಥಿಂಕ್ ಇಟ್ಸ್ ವೆರಿ ಈಸಿ ಟು ಬೈ ಹಾರ್ಟ್ ಆರ್ ಅಂಡರ್ಸ್ಟ್ಯಾಂಡ್. ನೀವು ಅರ್ಥ ಮಾಡ್ಕೊಳ್ಳಿ. ಬೈ ಹಾರ್ಟ್ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕಾಂಪ್ರೆಂಡ್ ಮಾಡ್ಕೊಂಡು ದೆನ್ ಯು ಕ್ಯಾನ್ ರೈಟ್ ದ ಸಮರಿ ಅಲ್ವಾ.
ವಿದಿನ್ 10 lines or 10 sentences ಅಲ್ಲಿ ನೀವು ಈ ಒಂದು ಸಮರಿಯನ್ನ ಬರಿಬಹುದು. ಯು ಲರ್ನ್ ಬೈ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಆಗಿ ನೀವು ಲರ್ನ್ ಮಾಡ್ಕೊಳ್ಳಿ. ಬರಿಬೇಕಾದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಬರಿಬಹುದು ಮಕ್ಕಳೇ. ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್, ಹೌದಲ್ವಾ? ಸೊ ಇದು ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಏನು ಅಂದ್ರೆ 4 marks ಕ್ವೆಶ್ಚನ್ ಆಗಿರೋದ್ರಿಂದ ನೀವು ಇದನ್ನ ಕಲೀರಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ 4 marks ಇರುವಂತದ್ದು. ಸೊ ಇಟ್ಸ್ ವೆರಿ ಈಸಿ ಟು ಲರ್ನ್ ಆಲ್ಸೋ ಮಕ್ಕಳೇ. ಸೊ ಇದು ಗ್ರ್ಯಾಂಡ್ ಮಾ ಸಮರಿ ಆಯ್ತು. ಇನ್ನು ಕ್ವಾಲಿಟಿ ಆಫ್ ಮರ್ಸಿ ಈ ಒಂದು ಪೊಯಮ್ ಇದೆ. ಇದು ಅಷ್ಟೇ ಕೂಡ ಚಾಯ್ಸ್ ಇರುತ್ತೆ. ಇದು ಯು ಕ್ಯಾನ್ ರೈಟ್ ಕ್ವಾಲಿಟಿ ಆಫ್ ಮರ್ಸಿ ಆರ್ ಯಾವುದು ಬ್ಲೈಂಡ್ ಬಾಯ್ ಇದೆ. ಸೊ ಇದು ಕೂಡ ಒಂದು 4 marks ಇರುವಂತ ಒಂದು ಪೊಯಮ್. ನಿಮ್ಗೆ ಇದು ಈಸಿ ಕ್ವಾಲಿಟಿ ಆಫ್ ಮರ್ಸಿ ಅಂತ ಅನ್ಸಿದ್ರೆ, ಇಫ್ ಯು ಫೀಲ್ ಸೊ ನೀವು ಯು ಕ್ಯಾನ್ ರೈಟ್ ಕ್ವಾಲಿಟಿ ಆಫ್ ಮರ್ಸಿ. ಬಟ್ ಅರ್ಥ ಮಾಡ್ಕೊಳ್ಳಿ, ಈಗ ನಾನು ಈ ಒಂದು ಕ್ವಾಲಿಟಿ ಆಫ್ ಮರ್ಸಿಯ ಒಂದು ಜಸ್ಟ್ ಸಮರಿಯನ್ನ ನಾನು ಹೇಳ್ತೀನಿ. ಈ ಕ್ವಾಲಿಟಿ ಆಫ್ ಮರ್ಸಿಯನ್ನ ಬರ್ದಿರೋದು ಯಾರು ಅಂತ ನಿಮ್ಗೆ ಗೊತ್ತು? ಎಸ್, ಶೇಕ್ಸ್ಪಿಯರ್ ಅಲ್ವಾ? ಕ್ವಾಲಿಟಿ ಆಫ್ ಮರ್ಸಿ ಇಸ್ ಆನ್ ಎಕ್ಸ್ಟ್ರಾಕ್ಟ್ ಫ್ರಮ್ ಶೇಕ್ಸ್ಪಿಯರ್ಸ್ ಪ್ಲೇ. ಯಾವುದು? ಅದು ಮರ್ಚೆಂಟ್ ಆಫ್ ವೆನಿಸ್ ಅನ್ನೋಂಥದ್ದು. ಆ ಒಂದು ಪ್ಲೇ ಇಂದ ಈ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ತಗೊಂಡಿರುವಂತದ್ದು. ಈ ಪ್ಲೇ ಅಲ್ಲಿ ಯಾವುದು ದ ಮರ್ಚೆಂಟ್ ಆಫ್ ವೆನಿಸ್ ಅಂತ ಇದೆಯಲ್ಲ, ಅದರಲ್ಲಿ ಪೋರ್ಷಿಯಾ ಅನ್ನೋದು ದಟ್ಸ್ ಒನ್ ಆಫ್ ದ ಮೇನ್ ರೋಲ್ ಅಥವಾ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ಸ್ ಇನ್ ದ ಪ್ಲೇ. ಪೋರ್ಷಿಯಾ ಏನ್ ಮಾಡ್ತಾರೆ, ಮರ್ಸಿಗೆ ಜಾಸ್ತಿ ಒತ್ತು ಕೊಡುವಂಥದ್ದು. ಮೀನ್ಸ್ ಪೋರ್ಷಿಯಾ ಆರ್ಗ್ಯೂಸ್ ಮರ್ಸಿ ಇಸ್ ದ ಗ್ರೇಟೆಸ್ಟ್ ವರ್ಚ್ಯೂ ಆಫ್ ಆಲ್ ಅಲ್ವಾ? ಅದನ್ನ ಯಾವಾಗ್ಲೂ ಅಷ್ಟೇನೆ, ನಾವು ಕೂಡ ಅದನ್ನೇ ಫೀಲ್ ಮಾಡ್ತೀವಿ. ಮರ್ಸಿ ಅನ್ನೋಂಥದ್ದು ಕೇರ್, ಕನ್ಸರ್ನ್ ಅಲ್ವಾ ಟು ಅದರ್ಸ್, ಅದು ಯಾವಾಗ್ಲೂ ಬರ್ಬೇಕು. ಹಾಗಾಗಿ ಪೋರ್ಷಿಯಾ ಏನ್ ಮಾಡ್ತಾರೆ, ಆರ್ಗ್ಯೂಸ್ ಮರ್ಸಿ ಇಸ್ ದ ಗ್ರೇಟೆಸ್ಟ್ ವರ್ಚ್ಯೂ ಆಫ್ ಆಲ್ ಅಂತ ಹೇಳ್ತಾರೆ. ಹಿ ಕಂಪೇರ್ಸ್ ಮರ್ಸಿ ಟು ದ ಜೆಂಟಲ್ ರೈನ್ ಫ್ರಮ್ ದ ಹೆವೆನ್ ಅಪಾನ್ ದ ಅರ್ತ್ ಅಂತ. ದಟ್ ಶುಡ್ ಬಿ ಹೇಗಿರ್ಬೇಕು ಅಂದ್ರೆ, ಆ ಮರ್ಸಿ ಅನ್ನೋಂಥದ್ದು ಜೆಂಟಲ್ ರೈನ್ ಫ್ರಮ್ ಹೆವೆನ್ ಅಪಾನ್ ದ ಅರ್ತ್ ಅಲ್ವಾ? ಹಾಗಿರ್ಬೇಕು ಅಂತ ಅವರು ಮರ್ಸಿಯನ್ನ ಬಯಸ್ತಾರೆ. ಮರ್ಸಿ ಮೀನ್ಸ್ ಕೈಂಡ್ನೆಸ್ ಅಲ್ವಾ? ಇದನ್ನ ಅವರು ಜೆಂಟಲ್ ರೈನ್ಗೆ ಕಂಪೇರ್ ಮಾಡ್ತಾರೆ. ಅಂಡ್ ಮರ್ಸಿ ಬ್ಲೆಸಸ್ ಬೋತ್ ದ ಪರ್ಸನ್ ಹೂ ಗಿವ್ಸ್ ಅಂಡ್ ರಿಸೀವ್ಸ್ ಇಟ್ ಅಲ್ವಾ? ಯಾವಾಗ್ಲೂ ಅಷ್ಟೇ, ಅದನ್ನ ಮರ್ಸಿಯನ್ನ ಕೊಡೋರು ರಿಸೀವ್ ಮಾಡ್ಕೊಳ್ಳೋಂಥವ್ರು ದೇ ಬೋತ್ ಬ್ಲೆಸ್ಡ್ ಪೀಪಲ್ ಅಂತ ಪೋರ್ಷಿಯಾ ಹೇಳೋಂಥದ್ದು. ಮರ್ಸಿ ಬ್ಲೆಸಸ್ ಬೋತ್ ದ ಪರ್ಸನ್ ಹೂ ಶೋಸ್ ಇಟ್ ಅಂಡ್ ರಿಸೀವ್ಸ್ ಇಟ್ ಅಂತ. ಯಾರು ಕೊಡ್ತಾರೆ ಮತ್ತೆ ಅದನ್ನ ತಗೋತಾರೆ, ದೇ ಆರ್ ಬ್ಲೆಸ್ಡ್ ಪೀಪಲ್ ಅನ್ನೋಂಥದ್ದು. ಅಂಡ್ ಇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಆಫ್ ಆಲ್ ವರ್ಚ್ಯೂಸ್ ಅಂಡ್ ಎನ್ಹಾನ್ಸಸ್ ದ ಗ್ಲೋರಿ ಆಫ್ ಎ ಕಿಂಗ್ ಮೋರ್ ದ್ಯಾನ್ ಹಿಸ್ ಕ್ರಾನ್ ಅಂತ ಹೇಳ್ತಾರೆ, ಹೌದಲ್ವಾ? ಇಟ್ಸ್ ಮೋಸ್ಟ್ ಪವರ್ಫುಲ್ ಆಫ್ ಆಲ್ ವರ್ಚ್ಯೂಸ್ ಅಂಡ್ ಇಟ್ ಎನ್ಹಾನ್ಸಸ್. ಮರ್ಸಿ ಇದ್ರೇನೆ ಅದು ಏನ್ ಮಾಡುತ್ತೆ, ಎನ್ಹಾನ್ಸ್ ಮಾಡುತ್ತೆ. ಯಾವ್ದನ್ನ ಎನ್ಹಾನ್ಸ್ ಮಾಡುತ್ತೆ? ದ ಗ್ಲೋರಿ ಆಫ್ ಅ ಕಿಂಗ್ ಮೋರ್ ದ್ಯಾನ್ ಹಿಸ್ ಕ್ರಾನ್ ಅಂತ ಹೇಳ್ತಾರೆ. ಅಂಡ್ ಸ್ಕೆಪ್ಚರ್, ನಿಮ್ಗೆ ಗೊತ್ತು ಸ್ಕೆಪ್ಚರ್ ಅಂತ ಅಂದ್ರೆ ಡೆಕೋರೇಟೆಡ್ ರಾಡ್ ಅಲ್ವಾ? ಕ್ಯಾರಿಡ್ ಬೈ ಎ ಕಿಂಗ್ ಆರ್ ಕ್ವೀನ್. ಸೊ ಒಂದು ಕಿಂಗ್ ಅಂದ ತಕ್ಷಣ ಅವ್ರ ಕೈಯಲ್ಲಿ ಒಂದು ಸ್ಕೆಪ್ಚರ್ ಇರುತ್ತೆ, ಮೀನ್ಸ್ ಡೆಕೋರೇಟೆಡ್ ರಾಡ್ ಇರುತ್ತೆ. ಸೊ ಅದನ್ನ ಕಿಂಗ್ ಆರ್ ಕ್ವೀನ್ ಅವರು ಇಟ್ಕೊಂಡಿರ್ತಾರೆ. ದಟ್ಸ್ ದ ಸಿಂಬಲ್ ಆಫ್ ಪವರ್ ಅಲ್ವಾ? ಸ್ಕೆಪ್ಚರ್ ಏನಂತ ತೋರಿಸುತ್ತೆ ಅಂದ್ರೆ ದಟ್ಸ್ ದ ಸಿಂಬಲ್ ಆಫ್ ಪವರ್. ಇಟ್ ಈಸ್ ದ ಸಿಂಬಲ್ ಆಫ್ ಮ್ಯಾಜೆಸ್ಟಿ ಆಲ್ಸೋ ಅಲ್ವಾ? ಅವರೊಬ್ರು ಮ್ಯಾಜೆಸ್ಟಿ ಅನ್ನೋದನ್ನ ಸಿಂಬಲ್ ಆಗಿ ನಮ್ಗೆ ತೋರಿಸುವಂತದ್ದು. ಇಟ್ ಶೋಸ್ ದ ಕಿಂಗ್ಸ್ ಟೆಂಪರಲ್ ಪವರ್. ಸ್ಕೆಪ್ಚರ್ ನಮ್ಗೆ ಏನೆಲ್ಲ ತೋರಿಸುತ್ತೆ ಅಂದ್ರೆ ದಟ್ಸ್ ದ ಸಿಂಬಲ್ ಆಫ್ ಪವರ್ ಆಗಿರ್ಬೋದು, ಮ್ಯಾಜೆಸ್ಟಿ ಆಗಿರ್ಬೋದು. ಅಂಡ್ ಇದು ಅವರ ಒಂದು ಟೆಂಪರಲ್ ಪವರ್ ಕೂಡ ನಮ್ಗೆ ತೋರಿಸುತ್ತೆ. ಅಂಡ್ ಇಟ್ ಕಂಟ್ರೋಲ್ಸ್ ಪೀಪಲ್ ಥ್ರೂ ಫಿಯರ್ ಅಲ್ವಾ? ಯಾವುದೇ ಕಿಂಗ್ ಆರ್ ಕ್ವೀನ್ ಅನ್ನ ನೋಡಿದಾಗ ಅದು ಒಂದು ಫಿಯರ್ ಆಟೋಮೆಟಿಕ್ ಆಗಿ ಬರುತ್ತೆ. ಇಟ್ ಕಂಟ್ರೋಲ್ಸ್ ಪೀಪಲ್. ಯಾವುದು? ಸ್ಕೆಪ್ಚರ್ ಕಂಟ್ರೋಲ್ಸ್ ಪೀಪಲ್ ಥ್ರೂ ಫಿಯರ್. ಅಂಡ್ ದ ಪವರ್ ಆಫ್ ಮರ್ಸಿ ಇಸ್ ಅಬೌವ್ ದ ಪವರ್ ಆಫ್ ಸ್ಕೆಪ್ಚರ್ ಅಂತ ಹೇಳ್ತಾರೆ. ಅಂಡ್ ಮರ್ಸಿ ಇಸ್ ಡಿವೈನ್. ಯಾವಾಗ ಡಿವೈನ್ ಆಗುತ್ತೆ ಅಂದ್ರೆ ಇಫ್ ಇಟ್ ಸಿಟ್ಸ್ ಇನ್ ದ ಹಾರ್ಟ್ ಆಫ್ ಎ ಮ್ಯಾನ್. ಇಫ್ ಇಟ್ ಸಿಟ್ಸ್ ಇನ್ ದ ಹಾರ್ಟ್ ಆಫ್ ಎ ಮ್ಯಾನ್, ದೆನ್ ಅರ್ತ್ಲಿ ಪವರ್ ಬಿಕಮ್ಸ್ ಡಿವೈನ್ ಪವರ್ ಅಂತ ಹೇಳ್ತಾರೆ. ಆಯ್ತಾ? ದ ಪವರ್ ಆಫ್ ಮ್ಯಾನ್ ಹೂ ಶೋಸ್ ಮರ್ಸಿ ಅಲಾಂಗ್ ವಿತ್ ಜಸ್ಟಿಸ್. ದ ಪವರ್ ಆಫ್ ಮ್ಯಾನ್ ಶೋಸ್ ಮರ್ಸಿ ಅಲಾಂಗ್ ವಿತ್ ದ ಜಸ್ಟಿಸ್ ವುಡ್ ಬಿ ಗಾಡ್ ಲೈಕ್ ಇನ್ ನೇಚರ್ ಅಂತ ಹೇಳ್ತಾರೆ.
ಈ ಒಂದು ಪೊಯಂನ ಒಂದು ಸಮರಿ ಅಥವಾ ಒಂದು ಅರ್ಥ ಏನು ಅಂತಂದ್ರೆ, ಇಲ್ಲಿ ಮರ್ಸಿ ಅನ್ನುವಂಥದ್ದು ದಟ್ ಶುಡ್ ಕಮ್ ಫ್ರಮ್ ದ ಹೆವೆನ್ ಇಂದ ಬರುವಂತಹ ಜೆಂಟಲ್ ರೈನ್ ತರ ಇರಬೇಕು, ಅದಕ್ಕೆ ಅವರು ಕಂಪೇರ್ ಮಾಡಿ ಹೇಳುವಂಥದ್ದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಸಮರಿ. ಮಕ್ಕಳೇ, ಇದನ್ನ ನಾನು ಒನ್ಸ್ ಐ ಆಮ್ ಗೋಯಿಂಗ್ ಟು ರೀಡ್ ದಿಸ್ ಫಾರ್ ಯು. ರಿದಮಿಕ್ ಆಗಿ ನೀವು ಅದನ್ನ ಕಲ್ತ್ಕೊಂಡು ಹೇಳೋದಾದ್ರೆ ಆರಾಮಾಗಿ ನೀವು ಯು ಕ್ಯಾನ್ ಮೆಮರೈಸ್ ದಿಸ್ ಪೊಯಮ್. ನಾನು ಓದ್ತೀನಿ ಇದನ್ನ. The quality of mercy is not strained. The quality of mercy is not strained. It droppeth as the gentle rain from heaven upon the place beneath. It is twice blessed. It blessed him that gives and him that takes. This mightiest in the mightiest it becomes. The throned monarch better than his crown, his sceptre shows the force of temporal power, the attribute to awe and majesty, wherein doth sit the dread and fear of kings. But mercy is above this sceptred sway. Third paragraph. It is enthroned in the heart of kings. It is an attribute to God himself, and earthly power doth then show likest gods when mercy season justice. ಮಕ್ಕಳೇ, ನೀವು ರಿದಮಿಕ್ ಆಗಿ ಈ ಒಂದು ಪೊಯಮ್ ಅನ್ನ ರಿಸೈಟ್ ಮಾಡೋದಾದ್ರೆ ನೀವು ಈಸಿಲಿ ಯು ಕ್ಯಾನ್ ಮೆಮರೈಸ್ ಅಲ್ವಾ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪೊಯಮ್. ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡ್, ನಾನು ಲ್ಯಾಂಡ್. ಸೊ ಇಲ್ಲಿ ಯಾರು ಐ ಅಂತ ರೆಫರ್ ಆಗ್ತಾರೆ ನಾವು ನೋಡೋಣ. I am the land. This is written by Marina di Bellangenta. ಸೊ ಇವರು ಈ ಒಂದು ಪೊಯಮ್ ಅನ್ನ ಬರೆದಿದ್ದಾರೆ. ಈ ಒಂದು ಪೊಯಮ್ 3 ಮಾರ್ಕ್ಸ್ ವೇಟೇಜ್ ಅನ್ನ ಹೊಂದಿದೆ. ಸೊ ನೀವು ಇದರಲ್ಲಿ ನೀವೇನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದಾದ್ರೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್. 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನ ನೀವು ಈ ಒಂದು ಪೊಯಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ದ summary of this poem. I am the land. Already I told this is written by Marina di Bellangenta. Here the earth is the speaker. ಭೂಮಿನೇ ಒಂದು ಸ್ಪೀಕರ್ ಆಗಿರುತ್ತೆ. ಅವರು ಮಾತಾಡ್ತಾ ಇದ್ದಾರೆ. The earth is the speaker in this poem. Earth is compared to mother. ಅಮ್ಮ ಅಂದ್ರೆ ಏನು, ಸಿಂಬಲ್ ಆಫ್ ಪೇಷನ್ಸ್ ಅಲ್ವಾ. ಅಮ್ಮ ಅಂದ್ರೆ ಸಿಂಬಲ್ ಆಫ್ ಪೇಷನ್ಸ್. ಹೌದು, ಯಾಕೆ ಇಲ್ಲಿ ಪೇಷನ್ಸ್ ಅನ್ನೋ ಪದ ಬರುತ್ತೆ? ಅಥವಾ ಮ್ಯಾಕ್ಸಿಮಮ್ ಕ್ವೆಶ್ಚನ್ಸ್ ಬೇಸ್ಡ್ ಆನ್ ಪೇಷನ್ಸ್ ಬಗ್ಗೆ ಕೇಳಿದ್ದಾರೆ, ಅದು ಮುಂದಕ್ಕೆ ಹೋಗ್ತಾ ನೋಡ್ತೀರಾ. ಸೊ ಮದರ್ ಅರ್ತ್ ಇಸ್ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್ ಬೈ ಹ್ಯೂಮನ್ ಬೀಯಿಂಗ್ ಅಲ್ವಾ. ಎಷ್ಟೆಲ್ಲ ನಾಶ ಮಾಡಕ್ ಹೋಗ್ತಾ ಇದೀವಿ ನಾವು, ಡಿಸ್ಟ್ರಾಯ್ ಮಾಡ್ತಾ ಇದೀವಿ. ಇವೊಂದು ಮದರ್ ಏನ್ ಮಾಡ್ತಾರೆ, ಪೇಷನ್ಸ್ ಇಂದ ಬಿಹೇವ್ ಮಾಡ್ತಾರೆ. ಯಾಕೆ ಅನ್ನೋದಾದ್ರೆ ಇಲ್ಲಿ ಯಾಕೆ ಅವರು ಪೇಷಂಟ್ ಆಗಿ ಬಿಹೇವ್ ಮಾಡ್ತಾರೆ ಅನ್ನೋದು ನಾವು ನೋಡೋಣ. ಮದರ್ ಅರ್ತ್ ಇಸ್ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಇನ್ ಮೆನಿ ವೇಸ್, ಬಟ್ ಮದರ್ ಬೇರ್ಸ್ ಎವ್ರಿಥಿಂಗ್ ಪೇಷಂಟ್ಲಿ. ಎಲ್ಲವನ್ನ ಸೈಲೆಂಟ್ ಆಗಿ ಬೇರ್ ಮಾಡ್ತಾರೆ ಅಥವಾ ಪೇಷಂಟ್ ಆಗಿ ಬೇರ್ ಮಾಡ್ತಾರೆ. ದ ಪೀಪಲ್ ಆಕ್ಯುಪೈ ದ ಲ್ಯಾಂಡ್ ಅಲ್ವಾ. ಪೀಪಲ್ ಏನ್ ಮಾಡ್ತಾರೆ, ದಿಸ್ ಬಿಲಾಂಗ್ಸ್ ಟು ಮೀ, ದಿಸ್ ಬಿಲಾಂಗ್ಸ್ ಟು ಮೀ, ಅಥವಾ ಏನು ಫೆನ್ಸ್ ಅನ್ನ ಹಾಕೋದು, ಈ ರೀತಿ ಎಲ್ಲ ಮಾಡ್ಕೊಂಡು ನನ್ಗೆ ಲ್ಯಾಂಡ್ ಬೇಕು, ನಂದು ಲ್ಯಾಂಡ್ ಅನ್ನೋಂಥದ್ದು ಅಲ್ವಾ. ಅಷ್ಟೊಂದೆಲ್ಲ ಮಾಡುವಾಗ ಆದ್ರೂ ಲ್ಯಾಂಡ್ ಏನ್ ಮಾಡುತ್ತೆ, ಇಟ್ ರಿಮೈನ್ಸ್ ಕಾಮ್ ಅಂಡ್ ಪೇಷಂಟ್. ಪೀಪಲ್ ಕ್ಲೈಮ್ ದಟ್ ದ ಲ್ಯಾಂಡ್ ಬಿಲಾಂಗ್ಸ್ ಟು ಮೀ. ನಾ ಹೇಳ್ದೆ, ಜನ ಏನ್ ಮಾಡ್ತಾರೆ, ದೇ ಕ್ಲೈಮ್ ದಟ್ ದ ಲ್ಯಾಂಡ್ ಬಿಲಾಂಗ್ಸ್ ಟು ದೆಮ್ ಅಂತ ಅನ್ಕೋತಾರೆ. ದೇ ಬೈ ಲ್ಯಾಂಡ್ ಅಂಡ್ ಡ್ರಿಲ್ ಹೋಲ್ಸ್ in her and drive over her. The land just stays back at her. Just ನೋಡುತ್ತಷ್ಟೇ, ಬ್ಯಾಕ್ ಅಟ್ ದೆಮ್. ಸುಮ್ಮನೆ ನೋಡೋದಷ್ಟೇ, ಸ್ಟೇರ್ ಮಾಡೋಂಥದ್ದಷ್ಟೇ, ಬಟ್ ಏನು ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಪೀಪಲ್ ಪ್ಲೋ ದ ಲ್ಯಾಂಡ್, ಪೀಪಲ್ ಪ್ಲಾಂಟ್ ಟ್ರೀಸ್, ಗ್ರೋ ಫ್ರೂಟ್ಸ್, ಗ್ರಾಸ್ ಎಲ್ಲವನ್ನ ಮಾಡ್ತಾರೆ. ಚಿಲ್ಡ್ರನ್ ಡ್ಯಾನ್ಸ್ ಅಂಡ್ ಪ್ಲೇ ಆನ್ ದ ಲ್ಯಾಂಡ್. ಬಟ್ ಮದರ್ ಏನ್ ಮಾಡ್ತಾರೆ, ಮದರ್ ಅರ್ತ್ ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ ಅಥವಾ ಯಾವುದೇ ಕಂಪ್ಲೇಂಟ್ ಅನ್ನ ಕೊಡ್ತಾ ಇಲ್ಲ.
the land bears everything without a complaint. Soldiers came with guns, come with guns alva. Soldiers ಏನ್ ಮಾಡ್ತಾರೆ, come with guns. ಯಾಕೆ ಬರ್ತಾರೆ ಅಂದ್ರೆ to fight over the land. Fences are built on the land to divide the nations. ನಂದು ಇದು ದೇಶ, ನನ್ಗೆ ಇಷ್ಟು ಸೇರ್ಬೇಕು ಲ್ಯಾಂಡ್ ಅಲ್ವಾ. ನಾವು ನಮ್ ಸುತ್ತಮುತ್ತನೂ ನೋಡ್ತೀವಿ, ಇದು ನನಗ್ ಸೇರ್ಬೇಕು, ಇದು ನನಗ್ ಸೇರ್ಬೇಕು ಅನ್ನೋ ಒಂದು ಏನೋ ಫೈಟಿಂಗ್ ಅಲ್ವಾ. ನೆಕ್ಸ್ಟ್, ದ ಲ್ಯಾಂಡ್ ಫೀಲ್ಸ್ ಸಫೋಕೇಟೆಡ್ ವಿತ್ ದಿಸ್. ಯಾಕೆ ಸಫೋಕೇಟ್ ಆಗುತ್ತೆ ಲ್ಯಾಂಡ್ ಅನ್ನೋದಾದ್ರೆ, ಜನ ಏನ್ ಮಾಡ್ತಾರೆ, ಅದರಲ್ಲಿ ಹೋಲ್ ಡಿಗ್ ಮಾಡೋಂಥದ್ದಾಗಿರ್ಬೋದು, ಪ್ಲಾಂಟ್ ಟ್ರೀಸ್ ಅನ್ನ ಪ್ಲಾಂಟ್ ಮಾಡೋದಾಗಿರ್ಬೋದು, ಪ್ಲೋ ಮಾಡೋದಾಗಿರ್ಬೋದು, ಗ್ರೋಯಿಂಗ್ ಫ್ರೂಟ್ಸ್ ಅಂಡ್ ಗ್ರಾಸ್ ಆಗಿರ್ಬೋದು, ಆಕ್ಯುಪೈ ಮಾಡ್ಬೋದು ಲ್ಯಾಂಡ್ ಅನ್ನ, ಸೋಲ್ಜರ್ಸ್ ಕಮ್ ವಿತ್ ಗನ್ಸ್ ಆಗಿರ್ಬೋದು. ಇದೆಲ್ಲ ಸಫೋಕೇಟ್ ಆಗುತ್ತೆ, ಅಂದ್ರೆ ಉಸಿರು ಕಟ್ಟಿಸುವಂಥದ್ದು ಸಫೋಕೇಟ್ ಆಗುತ್ತೆ. ಹೇಗೆ ಉಸಿರು ಕಟ್ಟುತ್ತೆ ಅಂತಂದ್ರೆ, ಚೈನ್ ಲಿಂಕ್ ಚೋಕ್ಸ್ ಮೀ ಅಂತ ಹೇಳ್ತಾರೆ ಅಲ್ವಾ. ಒಂದು ಚೈನ್ ಹಾಕೋಂಗೆ ಅವಳ ನೆಕ್ಗೆ, ಕುತ್ತಿಗೆಗೆ ಚೈನ್ ಅನ್ನ ಹಾಕಿದಾಗ ಎಷ್ಟು ಉಸಿರುಗಟ್ಟುತ್ತೋ ಅಷ್ಟು ಸಫೋಕೇಟ್ ಆಗಿ ಫೀಲ್ ಮಾಡ್ತಾರೆ. ಬಟ್ ಮದರ್ ಅರ್ತ್ ಮಾರ್ಕ್ಸ್ ಅಟ್ ದ ಪೀಪಲ್ಸ್ ಬಿಹೇವಿಯರ್ ವಿತ್ ಅ ಟೋನ್ ಆಫ್ ಸೆಲ್ಫ್ ಅಸರ್ಷನ್. ಇಲ್ಲೇನಂತಂದ್ರೆ ಅವಳಿಗೆ ಗೊತ್ತು ಸೆಲ್ಫ್ ಅಸರ್ಟ್ ಮಾಡ್ಕೊಳಕ್ಕೆ ಹೆಂಗೆ ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಸೈಲೆಂಟ್ ಆಗಿ ಇರ್ತಾರೆ. ಸೊ ಇಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ನೋಡೋದಾದ್ರೆ ಮಕ್ಕಳೇ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಸಮರಿ ಆಫ್ ದಿಸ್ ಪೊಯಮ್ ಅನ್ಕೋತೀನಿ. ಸೊ ಮೂವ್ ಟು ದ ಕ್ವೆಶ್ಚನ್ ಅನ್ನೋದಾದ್ರೆ, ಗಿವ್ ಸಮ್ ಇನ್ಸ್ಟಾನ್ಸಸ್ ಟು ಶೋ ದಟ್ ದ ಲ್ಯಾಂಡ್ ಹ್ಯಾಸ್ ಮೋರ್ ಪೇಷನ್ಸ್ ಅಕಾರ್ಡಿಂಗ್ ಟು ದ ಪೊಯೆಟ್ ಮೆರಿನಾ ಡಿ ಬೆಲಜೆಂಟಾ ಅಂತ ಕೇಳೋದಾದ್ರೆ, ಏನು ಅಂದ್ರೆ ಗಿವ್ ಸಮ್ ಇನ್ಸ್ಟಾನ್ಸಸ್ ಟು ಶೋ ದಟ್ ದ ಲ್ಯಾಂಡ್ ಹ್ಯಾಸ್ ಮೋರ್ ಪೇಷನ್ಸ್. ಇದು ಈಗ ಏನೋ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ಇದು. ಸೊ ನೀವು ಯು ಮೇ ರೈಟ್ ದ ಏನೋ ಸಮರಿ ಆಫ್ ದ ಪೊಯಮ್ ಬರೀಬಹುದು. ಈಗ ನಾನೇನು ಇಷ್ಟೊತ್ತು ನಾನು ಸಮರಿ ಹೇಳಿದೆ, the whole thing it's in this answer alva. The poem I am the land is written by Marina di Bellagenta. In this poem the poet depicts the mother earth as the speaker. The mother earth tells that she waits with patience when people claim that the land belongs to them. They occupy the land, plow, plant trees, grow fruits and grass. The children dance and play on the land. The land bears everything without a complaint alva. ಇದನ್ನ ನೀವೇನ್ ಮಾಡ್ತೀರಿ, ಪಾಯಿಂಟ್ ಟು ಪಾಯಿಂಟ್ ನೀವು ಕಲ್ತ್ಕೊಳ್ಳಿ. ಆಫ್ಟರ್ ದಟ್, ಆಫ್ಟರ್ ಲರ್ನಿಂಗ್ ಆಲ್ ದೋಸ್ ಥಿಂಗ್ಸ್, ನೀವು ಯು ಕ್ಯಾನ್ ರೈಟ್ ಇನ್ ಅ ಪ್ಯಾರಾಗ್ರಾಫ್ ಆಗಿ ಮಾಡ್ಬೋದು ಮಕ್ಕಳೇ. ಕಂಟಿನ್ಯೂ ಮಾಡೋದಾದ್ರೆ, ದ ಸೋಲ್ಜರ್ಸ್ ಕಮ್ ವಿತ್ ಗನ್ಸ್ ಫೈಟಿಂಗ್ ಫಾರ್ ದ ಲ್ಯಾಂಡ್. ಪೀಪಲ್ ಬಿಲ್ಡ್ ಫೆನ್ಸಸ್ ಆನ್ ದ ಲ್ಯಾಂಡ್ ಟು ಡಿವೈಡ್ ನೇಷನ್ಸ್ ವಿಚ್ ಸಫೋಕೇಟ್ಸ್ ಲೈಕ್ chains in a neck. But Mother Earth mocks at the people's behavior with a tone of self assertion. At the end, ಅವರು ತಮ್ಮನ್ ತಾವು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅವ್ರಿಗೆ ಗೊತ್ತಿರುತ್ತೆ. ದಟ್ಸ್ ವೈ ಏನು ಆ ಟೋನ್ ಹೆಂಗಿದೆ ಅಂದ್ರೆ ಸೆಲ್ಫ್ ಅಸರ್ಷನ್. ಅವರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಗೊತ್ತಿದೆ. ಯಾರು ಇಲ್ಲಿ? ಮದರ್ ಅರ್ತ್ ಅಥವಾ ಮದರ್ ಲ್ಯಾಂಡ್ ಅಥವಾ ಸಾರಿ ಲ್ಯಾಂಡ್. ಮದರ್ ಲ್ಯಾಂಡ್ ಅಂದಾಗ ಸಾಂಗ್ ಆಫ್ ಇಂಡಿಯಾ ನೆನಪಾಗ್ಬಿಡುತ್ತೆ. ಲ್ಯಾಂಡ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ದಿಸ್ ವಾಸ್ ಆಸ್ಕ್ಡ್ ಇನ್ MQP ಅಂದ್ರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಈ ಸಾರಿ ಕೇಳಿದ್ದಾರೆ. ಇನ್ನು ಏನು 3 ಮಾರ್ಕ್ಸ್ ಕ್ವೆಶ್ಚನ್ಸ್. ನಾನು ಆಗ್ಲೇ ಈ ಒಂದು ಯೂನಿಟ್ ಈ ಪೊಯಮ್ ಅನ್ನ ಸ್ಟಾರ್ಟ್ ಮಾಡುವಾಗ ಹೇಳಿದೆ, ದಿಸ್ ಪೊಯಮ್ ಏನು ಕಂಟೈನ್ಸ್ 3 ಮಾರ್ಕ್ಸ್ ಅಂತ. 3 ಮಾರ್ಕ್ಸ್ ವೆಯ್ಟೇಜ್ ಇರುವಂತ ಒಂದು ಪೊಯಮ್ ಆಗಿರೋದ್ರಿಂದ ನೀವು ಏನು ಇದರಲ್ಲಿ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮಕ್ಕಳೇ. ಇನ್ 2020 ಅಲ್ಲಿ ಏಪ್ರಿಲ್ ಅಲ್ಲಿ ಕೇಳಿದಂತ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ರೈಟ್ ದ ಸಮರಿ ಆಫ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಅಂತ ಕೇಳಿದ್ದಾರೆ. ಸೊ ಅದೇ ವರ್ಷ ಪ್ರಿಪರೇಟರಿ ಅಲ್ಲೂ ಕೂಡ ಕೇಳಿದ್ದಾರೆ. ಸೊ ಈಗ ಕೊಟ್ಟಿರುವಂತ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮದ್ದೂರು ತಾಲೂಕಿಂದ ಆಗಿರ್ಬೋದು, ಬೋರ್ಡ್ ಇಂದ ರಿಲೀಸ್ ಆಗಿರುವಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಅಂಡ್ ಅಪ್ಕಮಿಂಗ್ ಬರುವಂತ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು. ಜಸ್ಟ್ ಅದನ್ನ 3 ಪೇಪರ್ಸ್ ಅನ್ನ ನೀವು ಇಟ್ಕೊಳ್ಳಿ. ಅಂಡ್ ಇನ್ನು ನಿಮ್ಗೆ ಜಾಸ್ತಿ ನಿಮ್ಮ ಹತ್ರ ನಿಮ್ ಟೀಚರ್ಸ್ ಕೊಟ್ಟಿದ್ರೆ ಅದನ್ನು ಕೂಡ ಇಟ್ಕೊಂಡು ನೀವು ಕಂಪೇರ್ ಮಾಡಿ ಯಾವ್ದೆಲ್ಲ ಕ್ವೆಶ್ಚನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲ್ಲದ್ರಲ್ಲೂ ಎಲ್ಲ ಲೆಸನ್ ಆಗಿರ್ಬೋದು, ಪೊಯಮ್ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ನೀವು ಕ್ವೆಶ್ಚನ್ ಪೇಪರ್ ಅನ್ನ ಇಟ್ಕೊಳ್ಳಿ, ಬರ್ಕೊಳ್ಳಿ. ಏನು ಹೆಂಗೆ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ಕ್ವೆಶ್ಚನ್ ಬರ್ಬೋದು, ಮೋಸ್ಟ್ ಪ್ರೊಬಬಲ್ ಕ್ವೆಶ್ಚನ್ಸ್ ಯಾವ್ದಾಗಿರ್ಬೋದು ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನನ್ನ ಪ್ರಕಾರ ನೀವು ಈ ಒಂದು ಸಮರಿಯನ್ನ ನೀವು ಏನೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಬರೆಯೋದು ಈಸಿ ಅಂತ ಅನ್ಸುತ್ತೆ. ಸೊ ನೀವು ಸಮರಿಯನ್ನ ಕಲ್ತ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ರೈಟ್ ಅಂತ ಅನ್ಬೋದು. ಸೊ ಈ ಒಂದೇ ಆನ್ಸರ್ ಇದೆ, ಬಟ್ ಡಿಫ್ರೆಂಟ್ ಕ್ವೆಶ್ಚನ್ಸ್ ಕೇಳಿದ್ದಾರೆ ನೋಡಿ. ರೈಟ್ ದ ಸಮರಿ ಆಫ್ ದ ಪೊಯಮ್
ಐ ಆಮ್ ದ ಲ್ಯಾಂಡ್ ಕೇಳಿದ್ದಾರೆ. ಅದೇ ಪ್ರಿಪರೇಟರಿಯಲ್ಲಿ ಕೇಳಿದ್ದಾರೆ, ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ ಅರ್ತ್ ಹ್ಯಾಸ್ ಆನ್ ಓಷನ್ ಆಫ್ ಪೇಷನ್ಸ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಅಂತ ಕೇಳಿದ್ದಾರೆ. ನೋಡಿ, ಎರಡು ಕೂಡ ಒಂದೇ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ದ ಆನ್ಸರ್ ಇಸ್ ಸೇಮ್. ನಾನು ಈಗೇನು ಸಮರಿ ಹೇಳಿದೆ, ದ ಸೇಮ್ ನೀವು ಇದರಲ್ಲಿ ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋದಾದ್ರೆ, ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ದ ಮದರ್ ಅರ್ತ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್. ಇದು ಕೂಡ ಏನು ಸಪ್ಲಿಮೆಂಟರಿಯಲ್ಲಿ ಕೇಳಿದರೆ 2020ಯಲ್ಲಿ ಈ ಕ್ವೆಶ್ಚನ್ ಅನ್ನ ಕೇಳಿದ್ದಾರೆ. ಮತ್ತೆ 3 ತರ ಕ್ವೆಶ್ಚನ್ಸ್ ಇದೆ. ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ 2019 ಅಲ್ಲೂ ಕೂಡ ಕೇಳಿದ್ದಾರೆ, 2020ಯಲ್ಲೂ ಕೇಳಿದ್ದಾರೆ. ನೋಡಿ, ಅಂದ್ರೆ ಈ ಐ ಆಮ್ ದ ಲ್ಯಾಂಡ್ ಪೊಯಮ್ ಬಂದು ನೀವು ಜಾಸ್ತಿ ಗಮನ ಕೊಡ್ಬೇಕು, ಬಿಕಾಸ್ ಇಟ್ ಕಂಟೈನ್ಸ್ 4 marks ಅಲ್ವಾ. ಐ ಆಮ್ ದ ಲ್ಯಾಂಡ್ ಸಾರಿ 3 marks. So how does the poet Marina D. Bellagenta express the feelings of the land? ಅವರ ಏನು ಈ ಒಂದು ಏನೋ ಎಕ್ಸ್ಪ್ರೆಸ್ ಮಾಡ್ತಾರೆ ಫೀಲಿಂಗ್ಸ್ ಅನ್ನ ಲ್ಯಾಂಡ್ ಬಗ್ಗೆ, ಯಾರು ಪೊಯೆಟ್ ಮೆರಿನಾ ಡಿ ಬೆಲಜೆಂಟಾ ಹೇಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋಂಥದ್ದಾಗಿರ್ಬೋದು. ಅಥವಾ ಇನ್ನೊಂದು ರೀತಿ ಕೇಳ್ಬೋದು, ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಅಂತ, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ ಅಲ್ವಾ. ಸೊ ಅವಾಗ ನೀವೇನ್ ಮಾಡ್ತೀರಿ, ಈ 3 ಕ್ವೆಶ್ಚನ್ಸ್ಗೆ ಆನ್ಸರ್ ಒಂದೇ ಆಗತ್ತೆ. ಏನು, ಈಗ ನಾನು ಸಮರಿ ಹೇಳಿದ್ನಲ್ಲ, ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್ ದ ಪೊಯೆಟ್ ಟೆಲ್ಸ್ ದಟ್ ದ ಮದರ್ ಅರ್ತ್ ಹ್ಯಾಸ್ ಓಷನ್ ಆಫ್ ಪೇಷನ್ಸ್ ಅನ್ನೋ ಅಲ್ಲೇ ಕ್ವೆಶ್ಚನ್ ಅಲ್ಲೇ ಇದೆ ಓಷನ್ ಆಫ್ ಪೇಷನ್ಸ್ ಅಂತ ಅಲ್ವಾ. ಸಮುದ್ರದಷ್ಟು ಪೇಷನ್ಸ್ ಇದೆ ಮದರ್ ಇದು ಅರ್ತ್ಗೆ. ಮ್ಯಾನ್ ಯೂಸಸ್ ಲ್ಯಾಂಡ್ ಇನ್ ಮೆನಿ ವೇಸ್ ಬಟ್ ಶಿ ಲೈ ಪೇಷಂಟ್. ಪೀಪಲ್ ಡೂ ಮೆನಿ ಆಕ್ಟಿವಿಟೀಸ್ ಅಂಡ್ ಡಿಸ್ಟರ್ಬ್ಸ್ ದ ಲ್ಯಾಂಡ್ ಅಲ್ವಾ. ಅದನ್ನ ಯಾವ್ದೆಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ನಾನು ಆಗ್ಲೇ ಸಮರಿಯಲ್ಲಿ ಹೇಳಿದೆ. ನಾನು ಏನು ಚಿಲ್ಡ್ರನ್ ಏನು ಪ್ಲೇ ಆನ್ ದ ಗ್ರೌಂಡ್ ಆಗಿರ್ಬೋದು, ಪೀಪಲ್ ಪ್ಲಾಂಟ್ ಟ್ರೀಸ್, ಗ್ರೋಸ್ ಫ್ರೂಟ್ಸ್ ಅಂಡ್ ಗ್ರಾಸ್ ಆಗಿರ್ಬೋದು, ಸೋಲ್ಜರ್ಸ್ ಕಮ್ ವಿತ್ ಗನ್ಸ್ ಆಗಿರ್ಬೋದು ಅಲ್ವಾ. ಇದೆಲ್ಲ ಆಕ್ಟಿವಿಟೀಸ್ ಅನ್ನ ಪೀಪಲ್ ಮಾಡಿದ್ರು ಕೂಡ ಅಂಡ್ ಡಿಸ್ಟರ್ಬ್ ಮಾಡಿದ್ರು ಕೂಡ ಅವಳಲ್ಲಿ ಏನು ಆ ಪೇಷನ್ಸ್ ಅನ್ನ ನಾವು ನೋಡ್ತೀವಿ. ಸೊ ಆ ಒಂದು ಸಮರಿಯನ್ನ ನೀವು ಬರಿಬೇಕಾಗತ್ತೆ ಈ ಒಂದು ಕ್ವೆಶ್ಚನ್ಗೆ. ದ ಲಾಸ್ಟ್ ಕ್ವೆಶ್ಚನ್ ಏನು ಅಂತ ಅನ್ನೋದಾದ್ರೆ, ಐ ಆಮ್ ದ ಲ್ಯಾಂಡ್ ಇಸ್ ಅಬೌಟ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ದ ಲ್ಯಾಂಡ್. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಇದು ಕೂಡ ಮಾಡೆಲ್ ಕ್ವೆಶ್ಚನ್ ಪೇಪರ್ 2020ಯಲ್ಲಿ ಕೇಳಿರುವಂತದ್ದು. ಅಂಡ್ ಇನ್ನು ಅದೇ ರೀತಿಯ ಇನ್ನೊಂದು ಕ್ವೆಶ್ಚನ್ ಇದೆ, ರೈಟ್ ದ ಸಬ್ಸ್ಟಾನ್ಸ್ ಆಫ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್. ಅದು 2019ನಲ್ಲಿ ಕೇಳಿರುವಂತದ್ದು. ಇನ್ನು ಮುಂದಕ್ಕೆ, ಹೌ ಡಸ್ ದ ಪೊಯೆಟ್ ಮೆರಿನಾ ಡಿ ಬೆಲಜೆಂಟಾ ಎಕ್ಸ್ಪ್ರೆಸ್ಡ್ ದ ಫೀಲಿಂಗ್ಸ್ ಆಫ್ ದ ಲ್ಯಾಂಡ್. ಇದು 2019ನಲ್ಲಿ ಕೇಳಿರುವಂತದ್ದು. ದ ಆನ್ಸರ್ ಇಸ್ ಸೇಮ್ ಅಲ್ವಾ. ನೀವು ಈ ಒಂದು ಸಮರಿಯನ್ನ ನೀವು ಕಲ್ತ್ಕೊಂಡ್ರೆ, ಸ್ವಲ್ಪ ಅರ್ಥ ಮಾಡ್ಕೊಂಡು ಆಚೆ ಈಚೆ ನೀವು ಯು ಕ್ಯಾನ್ ರೈಟ್ ದ ಆನ್ಸರ್. ಇದಕ್ಕೆ ಒಂದು ಆನ್ಸರ್ ಏನಾಗಿರುತ್ತೆ ಅಂದ್ರೆ, ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್ ದ ಪೊಯೆಟ್ depicts the mother earth as the speaker. Mother earth tells that she waits with patience with when people claim that the land belongs to them. They occupy the land, plant trees, grow fruits and grass. The children dance and play on the land. The land bears everything without a complaint. The soldiers come with guns fighting for the land. People build fences on the land to divide the nations, which suffocates like chain in her neck. But Mother Earth mocks at the people's behavior with a tone of self-assertion. ಇಷ್ಟು ಮಕ್ಕಳೇ ಏನು ನೀವು ಒಂದು ಸಮರಿಯನ್ನ ಅರ್ಥ ಮಾಡ್ಕೊಂಡ್ರೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಸಮರಿ ಅಲ್ವಾ, ನೀವು ದೆನ್ ಓನ್ಲಿ ಯು ಕ್ಯಾನ್ ರೈಟ್. ಯಾವ ತರ ಬೇಕಾದ್ರೂ ನೀವು ಅವರು ಕ್ವೆಶ್ಚನ್ ಕೇಳಿದ್ರು ನೀವು ಆನ್ಸರ್ ಅನ್ನ ಬರಿಬಹುದು. ಸೊ ಇನ್ನು 4th and 5th ಕ್ವೆಶ್ಚನ್ ನೋಡೋದಾದ್ರೆ, ದ ಕ್ವೆಶ್ಚನ್ ನಾನು ಓದ್ತೀನಿ, ಸೊ ಆನ್ಸರ್ ಅನ್ನ ನೀವು ಮಾಡ್ಕೊಳ್ತಾ ಹೋಗಿ. ದ ಅರ್ತ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಈಸ್ ವರಿಡ್ ಅಬೌಟ್ ದ ಹ್ಯೂಮನ್ಸ್ ಆಟಿಟ್ಯೂಡ್ ಟುವರ್ಡ್ಸ್ ಇಟ್. ಜಸ್ಟಿಫೈ. ಇದು 2019ನಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಹೆಂಗೆ ಇದನ್ನ 3 marksಗೆ ನಾವು ಬರಿಬಹುದು ಆನ್ಸರ್ಸ್ ಅನ್ನ ನೋಡಿ. ಅಂಡ್ ದ ಲಾಸ್ಟ್ ಒನ್, ಪೇಷನ್ಸ್ ಇಸ್ ದ ಅಟ್ಮೋಸ್ಟ್ ಕ್ವಾಲಿಟಿ ಆಫ್ ದ ಲ್ಯಾಂಡ್. How can you elaborate this with the poem I am the land? 2020 model question paper ಅಲ್ಲಿ ಕೇಳಿರುವಂತದ್ದು. ಸೊ ಮಕ್ಕಳೇ, ಇನ್ನು ಲಾಸ್ಟ್ ಕ್ವೆಶ್ಚನ್ ನೋಡೋದಾದ್ರೆ, the land is the real eye witness
for all our activities. Illustrate. Ad nija alva? Eyewitness. Land is the real eyewitness for all our activities. ನಾವೇನೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ, ಸೊ ಅದಕ್ಕೆ ಐ ವಿಟ್ನೆಸ್ ಅಂದ್ರೆ ಲ್ಯಾಂಡ್ ಮಾತ್ರ. ಇಲಿಸ್ಟ್ರೇಟ್ ಮಾಡಿ ಅಂತ ಹೇಳ್ತಾರೆ. ಸೊ 3 ಮಾರ್ಕ್ಸ್ಗೆ ನೀವು ಇದನ್ನ ಬರೀಬಹುದಾಗಿದೆ. ಸೊ ಮಕ್ಕಳೇ, ನಾವು 3 lessons from the prose and 3 poems from poetry ಅಲ್ಲಿ ನಾವು ತಗೊಂಡು ಇದನ್ನ ಇಷ್ಟೊತ್ತವರೆಗೂ ನಾನು ಅನ್ಕೋತೀನಿ ಐ ಹೋಪ್ ಯು ಅಂಡರ್ಸ್ಟುಡ್ ಅಲ್ವಾ. ಸೊ ಇದನ್ನ ಇನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವೇನ್ ಮಾಡ್ತೀವಿ, ವಿ ಟೇಕ್ ಯಾವುದೋ ಇನ್ನು 3 ಯೂನಿಟ್ಸ್ ಆಗಿರ್ಬೋದು, ಅದನ್ನ ತಗೊಂಡು ನಿಮ್ಗೆ ಫೆಸಿಲಿಟೇಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ಅಲ್ಲಿವರೆಗೂ ನೀವು ಎಕ್ಸಾಮ್ ತುಂಬಾ ಹತ್ರದಲ್ಲಿದೆ. ದೇರ್ ಆರ್ 45 days ಲೆಫ್ಟ್ ಫಾರ್ ದ ಎಕ್ಸಾಮಿನೇಷನ್. ಸೊ ನೀವು ಗೆಟ್ ರೆಡಿ ಫಾರ್ ದ ಎಕ್ಸಾಮ್, ಕಂಪ್ಲೀಟ್ ಪ್ರಿಪರೇಷನ್ ಇರ್ಲಿ. ಸೊ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ರಿಗಾರ್ಡಿಂಗ್ ಈ ಒಂದು 3 ಯೂನಿಟ್ಸ್ ಆಗಿರ್ಬೋದು ನೀವು ಕೇಳ್ಬೋದು. ಆರ್ಎಲ್ಸ್ ಇನ್ನ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡಿ ನಾವು ಆ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ನಿಮ್ಗೆ ಗೊತ್ತು. ಪ್ರಾಕ್ಟೀಸ್ ಮಾಡಿ, ಲರ್ನ್ ಒನ್ಸ್ ಬಟ್ ರೈಟ್ ಟ್ವೈಸ್ ಆರ್ ಥ್ರೈಸ್. ಬರಿತಾ ಹೋಗಿ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ, ಫಾಸ್ಟ್ ಬರುತ್ತೆ, ಸ್ಪೀಡ್ ಆಗಿ ನೀವು ಬರಿಬಹುದು. ಅಂಡ್ ನೀಟ್ ಅಂಡ್ ಲೆಜಿಬಲ್ ಆಗಿ ಕೂಡ ನಿಮ್ ಹ್ಯಾಂಡ್ ರೈಟಿಂಗ್ ಇರುತ್ತೆ. ಸೊ ಐ ಪ್ರಿಫರ್ ಯು ಟು ಪ್ರಾಕ್ಟೀಸ್ ಅಲ್ವಾ. ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ರೈಟಿಂಗ್ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ಕಲೀರಿ. ಇದು ನಾನು ತುಂಬಾ ಈಸಿಯಾಗಿ ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡಿ ನಿಮ್ಗೆ ಕ್ವೆಶ್ಚನ್ಗೆ ಆನ್ಸರ್ಸ್ ಅನ್ನ ಕೊಟ್ಟಿದ್ದೀನಿ. ಸರ್ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾರೆ. ದೋಸ್ ಹೂ ವಾಂಟ್ ಯು ಕ್ಯಾನ್ ಡೌನ್ಲೋಡ್, PDF ಅಲ್ಲಿ ಇರುತ್ತೆ. ಸೊ ಯು ಡೌನ್ಲೋಡ್ ದ PDF ಅಂಡ್ ಟೇಕ್ ದ ಪ್ರಿಂಟ್ ಔಟ್. ನೆಕ್ಸ್ಟ್ ನಮ್ಮ BO ಸರ್ ಅವರ ಹತ್ರ ನಾವು ಮಾತಾಡಿ, ಇಫ್ ಇಟ್ ಈಸ್ ಪಾಸಿಬಲ್, ಐ ಡೋಂಟ್ ನೋ, ಅದೇನಾದ್ರು ಸಾಧ್ಯ ಆಯ್ತು ಅಂದ್ರೆ ಡೆಫಿನೆಟ್ಲಿ ವಿ ವಿಲ್ ಗಿವ್ ಅನದರ್ ಪಾಸಿಂಗ್ ಪ್ಯಾಕೇಜ್ ಟು ಎವ್ರಿ ಸ್ಕೂಲ್ಸ್. ಎಲ್ರಿಗೂ ಅದನ್ನ ಡೆಫಿನೆಟ್ಲಿ ವಿ ವಿಲ್ ಗಿವ್ ಥ್ರೂ BO ಆಫೀಸ್. ಅವರು ಅದನ್ನ ನೋಡ್ತಾರೆ. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ದಟ್ ಪಾಸಿಂಗ್ ಪ್ಯಾಕೇಜ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್. ಸ್ಕೋರ್ ಮಾಡೋಂತ ಮಕ್ಕಳಿಗೆ ಇನ್ನೂ ಹೆಚ್ಚು ಕ್ವೆಶ್ಚನ್ಸ್ ಅನ್ನ ಫ್ರೇಮ್ ಮಾಡಿದೀವಿ. ದೋಸ್ ಹೂ ವಾಂಟ್ ದಟ್, ಅದನ್ನ ಸರ್ ಆಲ್ರೆಡಿ ಹೇಳ್ದಂಗೆ ನೀವು ಯು ಮೇ ಕಾಲ್ ಟು BO ಸರ್, ಫ್ಯಾಕಲ್ಟಿ ಯಾರಿದ್ದಾರೆ ಅವ್ರಿಗೆ ನೀವೇನ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಆರ್ಎಲ್ಸ್ ಒಂದು ಕುಮಾರ್ ಸರ್ ಅವ್ರ ನಂಬರ್ ಇರುತ್ತೆ ಇಲ್ಲಿ, ಯು ಮೇ ಕಾಲ್ ಟು ಹಿಮ್ ಆರ್ ಟೆಕ್ಸ್ಟ್ ಟು ಹಿಮ್. ನಿಮ್ಗೆ ಅದು ಆ ಕ್ವೆಶ್ಚನ್ಸ್ ಅವರ ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಅದನ್ನ ಡೆಫಿನೆಟ್ಲಿ ವಿ ವಿಲ್ ಪ್ರೊವೈಡ್. ಡಿಯರ್ ಚಿಲ್ಡ್ರನ್, ಐ ಹೋಪ್ ಇಲ್ಲಿವರೆಗೂ ನೀವು ಈ ಒಂದು ಲೆಸನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ. ಐ ಫೀಲ್ ಸೊ, ನಾನು ಹಂಗ ಅನ್ಕೋತೀನಿ. ನೀವು ಇವತ್ತಿಂದಾನೆ ಈಚ್ ಡೇ ನಾನು ಸ್ಕೋರ್ ಮಾಡೋಂತ ಮಕ್ಕಳಿಗೆ ಹೇಳೋದು ಇಷ್ಟೇ, ಏನು ಅಂತಂದ್ರೆ ಒಂದೊಂದು ಯೂನಿಟ್ ಅನ್ನ ನೀವು ರಿವೈಸ್ ಮಾಡ್ತಾ ಹೋಗಿ. ಪರ್ ಡೇ ನೀವು ಒಂದೊಂದು ಯೂನಿಟ್ ಅನ್ನ ರಿವೈಸ್ ಮಾಡಿ, ಅಥವಾ ಟೇಕ್ 2 days ಅಲ್ವಾ. ಒಂದೊಂದು ನೀವು, ಯಾಕಂದ್ರೆ 6 ಸಬ್ಜೆಕ್ಟ್ ಅನ್ನ ನೀವು ಕವರ್ ಮಾಡ್ಲೇಬೇಕು. ಹಾಗಾಗಿ ಯು ಗಿವ್ 1 or 2 hours ಅಲ್ವಾ. ಇಂಗ್ಲಿಷ್ಗೋಸ್ಕರ ನೀವು ಕೊಡಿ, ನಿಮ್ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ, ಯಾಕಂದ್ರೆ ಇನ್ನು 45 ದಿನ ಅಷ್ಟೇ ಇರೋದು. ಇವತ್ತಿನ ದಿನ ಬಿಟ್ರೆ ಇನ್ 45 days ಆರ್ ಲೆಫ್ಟ್. ವಿ ಆರ್ ವೆರಿ ಕ್ಲೋಸ್ ಟು ದ ಎಕ್ಸಾಮಿನೇಷನ್. ಹಾಗಾಗಿ ಯಾರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ, ದೋಸ್ ಹೂ ಫೀಲ್ ಲೆಸ್ ಕಾನ್ಫಿಡೆನ್ಸ್ ಅಂತಾನೆ ಹೇಳ್ಬೇಕು ಮಕ್ಕಳೇ. ಯಾಕೆ ನಾವು ಹೆಸಿಟೇಟ್ ಮಾಡ್ಕೋತೀವಿ, ವೈ ವಿ ಫಿಯರ್ ಟು ರೈಟ್ ಆರ್ ಟು ಫೇಸ್ ದ ಎಕ್ಸಾಮಿನೇಷನ್ ಅಂದ್ರೆ ಬಿಕಾಸ್ ಆಫ್ ನಮ್ಮಲ್ಲಿರುವಂತ ಲೆಸ್ ಕಾನ್ಫಿಡೆನ್ಸ್ ಆರ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತಾನೆ ಹೇಳ್ಬೋದು. ದಯಮಾಡಿ ಎಲ್ಲ ಮಕ್ಕಳಿಗೆ ಹೇಳೋದು, ಅದು ಸ್ಕೋರ್ ಮಾಡೋರಾಗಿರ್ಬೋದು ಅಥವಾ ಬಿಲೋ ಆವರೇಜ್ ಆಗಿರ್ಬೋದು. ಇಲ್ಲಿ ಅದನ್ನ ನಾನು ಮೆನ್ಷನ್ ಮಾಡಕ್ ಇಷ್ಟ ಇಲ್ಲ. ಬಿಲೋ ಆವರೇಜ್ ಅಂತ ಯಾರು ಇರೋದಿಲ್ಲ. ಇಫ್ ವಿ ಹ್ಯಾವ್ ಇಂಟ್ರೆಸ್ಟ್ ಆರ್ ಡೆಡಿಕೇಟೆಡ್ ಮೈಂಡ್ ಅಂತ ಅನ್ನೋದಾದ್ರೆ ಡೆಫಿನೆಟ್ಲಿ ಎವ್ರಿಬಡಿ ವಿಲ್ ಪಾಸ್. ನಮ್ಗೆ ಪಾಸ್ ಅನ್ನೋದಕ್ಕಿಂತ ಲೈಫಲ್ಲಿ ಸಕ್ಸಸ್ ಅನ್ನೋದೇ ಮೇನ್ ಥಿಂಗ್ ಅಲ್ವಾ. ದ ಮೇನ್ ಇಂಟೆನ್ಷನ್ ಏನು ಅಂತಂದ್ರೆ ಎವ್ರಿಬಡಿ, ಎಲ್ಲ ಮಕ್ಕಳು ಕೂಡ ಈ ಒಂದು ಪ್ರೋಗ್ರಾಮ್ ಇಂದ ಉಪಯೋಗ ಪಡ್ಕೋಬೇಕು, ಯೂಸ್ ಮಾಡ್ಕೋಬೇಕು, ಎಲ್ಲರೂ ಪಾಸ್ ಆಗ್ಬೇಕು ಅಷ್ಟೇ. ನಮ್ಮ ಬ್ಲಾಕ್ ಅಲ್ಲಿ 100% ರಿಸಲ್ಟ್ ಬರ್ಬೇಕು ಅನ್ನೋದು ಎಲ್ಲರ ಒಂದು ಪ್ರಯತ್ನ. ಸೊ ಆ ಒಂದು ದಿಸೆಯಲ್ಲಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಿ. ಡಿಯರ್ ಚಿಲ್ಡ್ರನ್, ನಿಮ್ಗೆ ಏನೇ ಡೌಟ್ ಇದ್ರು, ನಿಮ್ಗೆ ನಿಮ್ಮ ಟೀಚರ್ಸ್ ಹತ್ರ ಮಾತಾಡಕ್ಕೆ ಹೆಸಿಟೇಟ್ ಆದ್ರೆ ಅಥವಾ ಭಯ ಅನ್ನೋದಿದ್ರೆ
definitely please call to me or call to Natesh sir or call to BO sir or Kumar sir. ನೀವು ಯಾರಿಗೆ ಬೇಕಾದರೂ ಟೆಕ್ಸ್ಟ್ ಮಾಡ್ಬೋದು ಆರ್ ಯು ಮೇ ಫ್ರೀ ಟು ಕಾಲ್ ಎವ್ರಿಬಡಿ. ಇಲ್ಲಿರೋ ಇಷ್ಟು ಜನಕ್ಕೆ ನೀವು ಕಾಲ್ ಮಾಡ್ಬೋದು, ನೀವು ನಿಮ್ಮ ಡೌಟ್ಸ್ ಅನ್ನ ಕೇಳ್ಬೋದು ಅಂತ ಹೇಳ್ತಾ ಮಕ್ಕಳೇ, ಕೀಪ್ ಆನ್ ಪ್ರಾಕ್ಟಿಸಿಂಗ್. ಪ್ರಾಕ್ಟೀಸ್ ಮಾಡಿ. ಯಾರು ನನ್ಗೆ ತುಂಬಾ ಕಷ್ಟ ಆಗ್ತಿದೆ ಅನ್ನೋಂಥ ಮಕ್ಕಳು, ಈಗೇನ್ ನಾನು ಎಕ್ಸ್ಟ್ರಾಕ್ಟ್ಸ್ ಕೊಟ್ಟಿದ್ದೀನಿ, ಈಗ 3 ಲೆಸನ್. ಫಸ್ಟ್ ಲೆಸನ್ ಹೀರೋ ಲೆಸನ್ ದಟ್ ಈಸ್ ಬೇಸ್ಡ್ ಆನ್ 2 ಮಾರ್ಕ್ಸ್ ಅಲ್ವಾ. 2 ಮಾರ್ಕ್ಸ್ ಒಂದ್ ಪ್ರಶ್ನೆ ಕೇಳ್ತಾರೆ. ನೀವು ಒಂದು 15 ಅದರಲ್ಲಿ ಎಷ್ಟು ಓದ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ, ನೀವು ಕಾಲ್ ಮಾಡಿ. ಇನ್ನು ಸೆಕೆಂಡ್ ಲೆಸನ್ ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್, ಅದು 3 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ಅದರಲ್ಲೂ ಕೂಡ ಎಷ್ಟು ಓದ್ಬೇಕು, ಏನ್ ಓದ್ಬೇಕು, ಹೆಂಗ್ ಓದ್ಬೇಕು ಅಲ್ವಾ. ಮತ್ತೆ ಅದನ್ನ ಹೆಂಗೆ ಸಿಂಪಲ್ ಆಗಿ ನೀವು ಗ್ರಾಸ್ಪ್ ಮಾಡ್ಕೋಬಹುದು ಅನ್ನೋದನ್ನು ಕೂಡ ನಿಮ್ಗೆ ಒಂದು ಟಿಪ್ಸ್ ಅನ್ನ ಮುಂದಿನ ದಿನಗಳಲ್ಲೂ ಕೊಡ್ಬೋದು. ನೀವು ಕಾಲ್ ಕೂಡ ಮಾಡ್ಬೋದು ಮಕ್ಕಳೇ. ದೆನ್ ಅದಾದ್ಮೇಲೆ 3ನೇದು ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋ. ಸೊ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಕೇಳ್ತಾರೆ. ದಿಸ್ ಇಸ್ ಬೇಸ್ಡ್ ಆನ್ ಎಕ್ಸ್ಟ್ರಾಕ್ಟ್. 3 ಮಾರ್ಕ್ಸ್ ಇದೆ. ನೀವು ಫಸ್ಟ್ ಅಂಡ್ ಸೆಕೆಂಡ್ ಕ್ವೆಶ್ಚನ್ಗೆ ಆನ್ಸರ್ ಬರೀಬಹುದು ಆರಾಮಾಗಿ. ಹೂ ಇಸ್ ದ ಸ್ಪೀಕರ್ ಅಥವಾ ಹೂ ಇಸ್ ದ ನರೇಟರ್ ಅಥವಾ ಐ ಅಂದ್ರೆ ಯಾರು, ಹಿಮ್ ಅಂದ್ರೆ ಯಾರು, ಈ ತರ ಈಸಿ ಆಗಿರುವಂತದ್ದನ್ನ ನೀವೇನ್ ಮಾಡ್ಬೋದು, ಈಸಿಯಾಗಿ ಅರ್ಥ ಮಾಡ್ಕೊಂಡು ಓದ್ಬೋದು ಅಲ್ವಾ. ಸೊ ಅದ್ರ ಕಡೆ ಗಮನ ಕೊಡಿ. ಇನ್ನು ಪೊಯಮ್ ಬರೋದಾದ್ರೆ ಎವ್ರಿಬಡಿ ಮಸ್ಟ್ ಲರ್ನ್ ಗ್ರ್ಯಾಂಡ್ ಮಾ ಸಮರಿ ಪ್ಲೀಸ್. ಯಾಕೆಂದ್ರೆ ಗ್ರ್ಯಾಂಡ್ ಮಾ ಸಮರಿ 4 ಮಾರ್ಕ್ಸ್ ಆಗಿರೋದ್ರಿಂದ ವೆರಿ ಈಸಿ. ವಿದಿನ್ 10 ಸೆಂಟೆನ್ಸಸ್ ಯು ಕ್ಯಾನ್ ಸಮರೈಸ್ ದ ಪೊಯಮ್ ಅಲ್ವಾ. ನೀವು ಆ ಪೊಯಮ್ ಅನ್ನ ಸಮರೈಸ್ ಮಾಡ್ಬೋದು ವಿದಿನ್ 10 ಸೆಂಟೆನ್ಸಸ್. ಇವತ್ತಿಂದ ನೀವೇನ್ ಮಾಡಿ ಅಂತ ಅನ್ನೋದಾದ್ರೆ, ಟ್ರೈ ಟು ರೈಟ್ ಒನ್ ಲೈನ್, ಪ್ರಾಕ್ಟೀಸ್ 1 ಲೈನ್ ಪರ್ ಡೇ. ಒಂದ್ ದಿನಕ್ಕೆ 1 ಲೈನ್ ಬರ್ಕೊಳ್ಳಿ, ರೈಟ್ 10 ಟೈಮ್ಸ್ ಅಲ್ವಾ. ಸೊ ಆತರ ಮಾಡಿದ್ರೆ ವಿದಿನ್ 10 ಡೇಸ್ ಯು ಕ್ಯಾನ್ ಲರ್ನ್ ಗ್ರ್ಯಾಂಡ್ ಮಾ ಸಮರಿ. ಅಂಡ್ ಆಲ್ಸೋ ಯಾವುದು ಐ ಪ್ರಿಫರ್ ಬ್ಲೈಂಡ್ ಬಾಯ್, ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಕ್ವಾಲಿಟಿ ಆಫ್ ಮರ್ಸಿ ಆರ್ ಬ್ಲೈಂಡ್ ಬಾಯ್ ಎರಡರಲ್ಲಿ ಯಾವ್ದಾದ್ರು ಒಂದು ಕಲಿಬಹುದು. ದೋಸ್ ಆರ್ ರೆಡಿ ಟು ರೈಟ್ ಕ್ವಾಲಿಟಿ ಆಫ್ ಮರ್ಸಿ, ಯೋರ್ ವಿಶ್ ಅಲ್ವಾ, ನೀವು ಬರೀಬಹುದು. ಬಟ್ ನನ್ ಬ್ಲೈಂಡ್ ಬಾಯ್ ಅಲ್ಲಿ ಎಲ್ಲಾ ವರ್ಡ್ ಕೂಡ ಫ್ರೀಕ್ವೆನ್ಸಿ ವರ್ಡ್ ಆಗಿರೋದ್ರಿಂದ ಐ ಪ್ರಿಫರ್ ದೋಸು ಏನೋ ಸ್ವಲ್ಪ ಫೇಸಿಂಗ್ ಡಿಫಿಕಲ್ಟ್ ಅಂತ ಅನ್ಕೊಳ್ಳೋಂತ ಮಕ್ಕಳು ಬೇಕಿದ್ರೆ ನೀವು ಬ್ಲೈಂಡ್ ಬಾಯ್ ಅನ್ನ ಬರೀಬಹುದು. ಆ ಬ್ಲೈಂಡ್ ಬಾಯ್ ಬಗ್ಗೆ ಮುಂದಿನ ಸೆಷನ್ ಅಲ್ಲಿ ಏನೋ ಮಾತಾಡೋಣ ಮಕ್ಕಳೇ. ಐ ಥ್ಯಾಂಕ್ respected block education officer Kaliraya sir who gave me this opportunity to speak in front of you people. So my ಒಂದು heartfelt thanks to him. ಸೊ ಮುಂದಿನ ಒಂದು ಸೆಷನ್ ಅಲ್ಲಿ ವಿ ವಿಲ್ ಸಿ ಡಿಯರ್ ಚಿಲ್ಡ್ರನ್. ಸೊ ನಾನು ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಕೀಪ್ ಆನ್ ಪ್ರಾಕ್ಟೀಸ್. ಥ್ಯಾಂಕ್ ಯು ಸೋ ಮಚ್. ಎದ್ದೇಳ ಹೋಗ್ಲಾ? ಎಲ್ಲ ಅಲ್ಲೇ ಇರ್ಬೇಕು, ಹಾಗೇನೆ ಇರ್ಬೇಕು ಎಲ್ಲರೂ. ಯಾರು ಡಿಸ್ಕನೆಕ್ಟ್ ಮಾಡಬೇಡಿ. ಸುಮಾರು ಆಫ್ ಮಾಡಿಬಿಡ್ತಾರೆ. ಈಗಾಗಲೇ ಸುಮಾರು ಜನ ಕಟ್ ಮಾಡಿಬಿಟ್ಟಿದ್ದಾರೆ. ಓಕೆ ಎಲ್ರಿಗೂ ನಮಸ್ಕಾರ. ಸುಮಾರು ಜನ ಡಿಸ್ಕನೆಕ್ಟ್ ಆಗಿರಬಹುದು. ಎಷ್ಟು ಜನ ಇದೆ ನೋಡಿ, ಕಡಿಮೆ ಆಗಿದೆ. ಸುಮಾರು ಆಗ್ಲೇ ಸುಮಾರು ಒಂದು 50 ಜನ 50 ಸ್ಕೂಲ್ನವರು ಡಿಸ್ಕನೆಕ್ಟ್ ಆಗಿದೆ. ಈಗ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇದುವರೆಗೂ ಇಂಗ್ಲಿಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮೇರಿ ಅನಿತಾ ಅವರು ಸುದೀರ್ಘವಾಗಿ ಒಂದು 2 ರಿಂದ 2.5 ಗಂಟೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮತ್ತೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಮುಂದಿನ ದಿನಗಳು
ಮುಂದೆ ಅವರು ಇನ್ನೂ ಅವ್ರಿಗೆ ಹೆಚ್ಚಿನ ಕ್ಲಾಸ್ ನಾವು ಕೊಡ್ತೀವಿ. ಯಾಕೆಂದ್ರೆ ಇಂಗ್ಲೀಷ್ ಟೀಚರ್ಸ್ ಕೊರತೆ ಇದೆ, ಹಿಂದಿ ಟೀಚರ್ಸ್ ಕೊರತೆ ಇದೆ. ಎರಡಕ್ಕೆ ನಾವು ಹೆಚ್ಚು ಫೋಕಸ್ ಅನ್ನ ಮಾಡ್ತೀವಿ. ಮತ್ತೆ ಎಲ್ಲಿ ಇಂಗ್ಲೀಷ್ ಟೀಚರ್ಸ್ ಸ್ಟ್ರೆಂತ್ ಜಾಸ್ತಿ ಇದು ಕಡಿಮೆ ಪೀರಿಯಡ್ಗಳು ಸಿಕ್ಕಿದೆ ಅಂತ ಕಡೆಗೆ ಹೆಚ್ಚು ಫೋಕಸ್ ನಾವು ಮಾಡ್ತೀವಿ. ಇದಿಷ್ಟು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದಕ್ಕೆ ಕಾರಣಕರ್ತರು ಲೋಕೇಶ್, ಕುಮಾರು, ನಟೇಶ್. ಅವರು ಅವಿರತವಾಗಿ ಕೆಲವು ನಮ್ಮಲ್ಲಿ ಇನ್ಕನ್ವೀನ್ಸ್ ರಿಸೋರ್ಸ್ ನಮ್ಮಲ್ಲಿ ಇರೋದು ಏನೋ ಹೇಗೋ ಮ್ಯಾನೇಜ್ ಮಾಡಿ ನಾವು ಮಾಡಿದ್ದೀವಿ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಸುಮಾರು ಜನ ಅರ್ಧಕ್ಕೆ ಒಂದು 20-25 ಸ್ಕೂಲ್ ಡಿಲೀಟ್ ಆಗಿದ್ದಾರೆ. ಅದೇನೋ ಡಿಲೀಟ್ ಆಗಿದಿರೋ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ಮು ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ಮು ಗೊತ್ತಿಲ್ಲ. ನಾಳೆಯಿಂದ ಅದು ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ. 2:30 5 ಗಂಟೆವರೆಗೆ ಕ್ಲಾಸ್ಗಳಿರ್ತವೆ. ಇದು ಇಡೀ ಜಿಲ್ಲಾದ್ಯಂತ ನೋಡ್ತಾ ಇದ್ರೆ ಸುಮಾರು ಮಾಹಿತಿ ಪ್ರಕಾರ ಒಂದು 6,000-8 ಸಾವಿರ ಮಕ್ಕಳಿಗೆ ಆಲ್ರೆಡಿ ಬೇರೆ ಬೇರೆ ತಾಲೂಕಿನೆಲ್ಲ ಜಾಯಿನ್ ಆಗಿದ್ದಾರೆ. ಮಾನ್ಯ ಶಾಸಕರು ಕೂಡ ಇದನ್ನು ಬಹಳ ಖುಷಿ ಪಟ್ಟಿದ್ದಾರೆ. ಒಳ್ಳೆ ಟೆಕ್ನಿಕಲಿ ಪಾಠ ಮಾಡ್ತಾ ಇದ್ದೀರಿ ಅಂತ ನಮಗೆ ತಿಳಿಸಿದ್ದಾರೆ. ಮತ್ತೆ SSLC ಪ್ರಿಪರೇಟರಿ ಎಕ್ಸಾಮ್ ಸಂಬಂಧಪಟ್ಟಂತೆ ಈಗಾಗಲೇ ಇಲಾಖೆಯಿಂದ 50 ರೂಪಾಯಿಗಳನ್ನ ನಮ್ಮ ಅಕೌಂಟ್ಗೆ ನೀವು ಹಾಕ್ಬೇಕಾಗುತ್ತೆ. ಈಗಾಗಲೇ ಸರ್ಕ್ಯುಲರ್ ಕೂಡ ನಿಮಗೆ ನಾವು ಬಿಡುಗಡೆ ಮಾಡಿದ್ದೀವಿ. ಜೊತೆಗೆ ನಾವು ಸರ್ಕಾರಿ ಸ್ಕೂಲ್ಗಳಲ್ಲಿ ವಿಶೇಷವಾಗಿ ಕೇಳ್ಕೊಳ್ಳೋದು ಹೆಡ್ ಮಾಸ್ಟರ್ಗಳು ಎಷ್ಟು ಜನ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ ಇದೆಯಾ? ಎಷ್ಟು ಜನ ಇದ್ದಾರೆ ಗೊತ್ತಾಯ್ತಾ? ಇದೆಯಾ? ಇದಾರ ಗೌರ್ಮೆಂಟ್ ಸ್ಕೂಲ್ 29. ಈಗ ನೋಡಿ, ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಮಾನ್ಯ ಶಾಸಕರು ಫೀಸನ್ನು ಭರಿಸಿದ್ದಾರೆ. ಒಂದು ಸ್ಕೂಲ್ನವರು ಅವ್ರಿಗೆ ಅಭಿನಂದನೆ ಅಥವಾ ಕೃತಜ್ಞತೆ ಹೇಳಿಲ್ಲ ಯಾರು ಕೂಡ. ಇನ್ಮೇಲಾದ್ರೂ ಕೂಡ ಕೃತಜ್ಞತೆಯನ್ನು ಹೇಗೆ ತಿಳಿಸ್ಬೇಕು? ಪತ್ರಗಳನ್ನು ಬರೀಬೇಕು. ಅವರ ಅಡ್ರೆಸ್ ನಾಳೆ ಹೇಳ್ತೀವಿ. ನಾಳೆ ಮಾರ್ನಿಂಗ್ ಸೆಕ್ಷನ್ 2:30 ನಾವು ಹೇಳ್ತೀವಿ ಎಲ್ಲಿ ಪತ್ರ ಬರೀಬೇಕು, ಹೇಗೆ ಬರೀಬೇಕು ಅಂತ. ಮತ್ತೆ ಈಗ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಯಾರು ಬಂದು ಕ್ಲಾಸ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನೀವು ಒಂದು ಕೃತಜ್ಞತಾ ಪತ್ರವನ್ನು ಒಂದು ಸ್ಕೂಲಿಂದ ಕಳಿಸ್ಬೇಕು. ಚೆನ್ನಾಗಿ ಮಾಡಿದಾರ ಇಲ್ವಾ, ಅದು ಏನ್ ನಿಮ್ಗೆ ಯೂಸ್ ಆಗ್ತೋ ಅದನ್ನ ಒಂದು ಮಾಡಿದ್ರೆ ಅದೊಂದು ಸಂಪ್ರದಾಯ, ಅದು ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು. ನಾಳೆ ನಾನು ಎಲ್ಲ ಫುಲ್ಲು ಎಲ್ಲರೂ ಇರುವಾಗ ನಾನು ಹೇಳ್ತೀನಿ. ಈಗ ಕೇವಲ ಒಂದು 30-35 ಸ್ಕೂಲ್ನವ್ರು ಮಾತ್ರ ಇದ್ದೀರಿ. ಇಷ್ಟು ಹೇಳ್ತಾ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕಾರ್ಯಕ್ರಮವನ್ನು ಇಂಗ್ಲೀಷ್ ಟೀಚರ್ಸ್ ಮೇರಿ ಅನಿತಾ ಅವರು ನಡೆಸ್ಕೊಟ್ಟಿದ್ದಾರೆ, ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಾಳೆಗೆ ಇನ್ನೂ ಉತ್ತಮವಾದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ. ಟೈಮ್ ಟೇಬಲ್ ನಾಳೆಗೆ ನಾಳೆ ಹಿಂದಿ, ಶನಿವಾರ ಇಲ್ಲ. ಟೈಮ್ ಟೇಬಲ್ ನಾವು ಇವತ್ತು ಡಿಸ್ಪ್ಲೇ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಕ್ಲಾಸ್ ಯಾವಾಗ ನಡೀತದೆ ಅಂತ ಅವತ್ತು ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಿದ್ದು ಮಕ್ಕಳಿಗೆ ಅದೆಲ್ಲ ಕೇಳಿಸ್ಬೇಕು. ಈಗೇನು ಇಂಗ್ಲೀಷ್ ಟೀಚರ್ ಹಾಜರಿದ್ದೀರಿ, ಮೇಡಮ್ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಕ್ಕಳಿಗೆ ಒಂದು ನಿಮ್ಮ ಸ್ಕೂಲ್ ಲೆವೆಲ್ನಲ್ಲಿ ಮಕ್ಕಳಿಗೆ ಇದನ್ನು ಮತ್ತೆ ಪುನರಾವರ್ತನೆ ಮಾಡಬೇಕು. ಏನು ನಡೀತಿ ಇವತ್ತು ಅದನ್ನು ನೀವು ಪುನರಾವರ್ತನೆ ಮಾಡಿದ್ರೆ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಅನುಕೂಲ ಆಗುತ್ತೆ. ಅದೆಲ್ಲ ನೀವು ಮಾಡ್ತೀರಿ ಅಂತಕ್ಕಂಥದ್ದು. ಈಗ ನಾಳೆ ನಾವು 2:30 ಜಾಯಿನ್ ಆಗ್ತೀವಿ. ಅಲ್ಲಿ ಮತ್ತೆ ಇನ್ನು ಕೆಲವು ವಿಚಾರಗಳಿದೆ ಮಾತಾಡೋದು. ಈಗ ಕಡಿಮೆ ಸಂಖ್ಯೆ ಇರೋದ್ರಿಂದ ಹೆಚ್ಚಿಗೆ ಮಾತಾಡೋಕ್ಕಾಗ್ತಿಲ್ಲ. ಇಲ್ಲಿಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ 2:30 ಮತ್ತೆ ನಾವೆಲ್ಲರೂ ಕೂಡ ಯೂಟ್ಯೂಬ್ ಚಾನೆಲ್ ಮುಖಾಂತರ ಜಾಯಿನ್ ಆಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ಎಲ್ರಿಗೂ ನಮಸ್ಕಾರ ಮತ್ತೆ ಎಲ್ರಿಗೂ ಧನ್ಯವಾದಗಳು. ಅದು ಏನೋ ಏನೋ ಇಲ್ಲ ಅಷ್ಟೊಂದು ಜನ ಅದಕ್ಕೆ ಎಷ್ಟು